ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ತಾವು ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ ಹೇಳಿ, ಮಾತಾಡಿ. ಸರ್ ನಾನು ಮೇಘ ಭದ್ರಾವತಿಯಿಂದ ಕಾಲ್ ಮಾಡ್ತಿರೋದು. ಹೇಳಿ ಮೇಘ ಅವರೇ. ಮತ್ ನಾನು ಆಳ್ವಾಸ್ ಕಾಲೇಜಲ್ಲಿ ಓದು ಸರ್. ಆಯ್ತಮ್ಮ, ಹೇಳಿ, ನಿಮ್ದೇನು ಪ್ರಶ್ನೆ ಏನಿದೆ ಕೇಳಿ. ಮ್ಯಾಮ್ ಅಲ್ಲ ಸರ್, ಇದು ನಂದು ಫಸ್ಟ್ ಡೇಗೆ ನಂದು ಬರೀ ಸಿಟಿ ಮಾರ್ಕ್ಸ್ ಅಷ್ಟೇ ತೋರಿಸ್ತು ಸರ್. ಹೌದು, 175 ಮಾರ್ಕ್ಸ್ ಸಿಕ್ಕಿದೆ ನಂದು. ಓಕೆ. ಆಮೇಲೆ ನೆಕ್ಸ್ಟ್ ಡೇ ಇಂದ ಅದು ನೆಕ್ಸ್ಟ್ ರ್ಯಾಂಕಿಂಗ್ ಯಾವಾಗ ರಿಲೀಸ್ ಮಾಡ್ತು ಆಗಿಂದ ನಂದು ಪೋರ್ಟಲ್ ಓಪನ್ ಆಗ್ತಿಲ್ಲ ಸರ್. ರ್ಯಾಂಕಿಂಗ್ ತೋರಿಸಿಲ್ಲ ನಂದು ಇಷ್ಟು ದಿನ. ಆದ್ರೂ ಮತ್ತೇನೊಂದ್ಸತಿ ಹೇಳಿದ್ರು ಸೈಬರ್ ಸೆಂಟರ್ಗೆ ಹೋದಾಗ ನಾವು ಹೇಳಿದ್ರು ಮತ್ತೆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕಾಗತ್ತೆ ಅಂತ ಅನ್ಕೊಂಡು ಅದು ಸ್ಟೇಟ್ ಸಿಟಿ ಅವ್ರದೇನೆ. ಆಯ್ತಾಯ್ತು, ವಿಷಯ ಗೊತ್ತಾಯ್ತು. ನೀವು ಈ ವರ್ಷ PUC ಮಾಡಿರೋರು ಹೋದ ವರ್ಷನಾ? ಇಲ್ಲ ಸರ್, ಈ ವರ್ಷನೇ. ನೀವು CET ಅಪ್ಲಿಕೇಶನ್ ಹಾಕುವಾಗ PU ರಿಜಿಸ್ಟರ್ ನಂಬರ್ ಅನ್ನ ತಪ್ಪು ಹಾಕಿರ್ಬೇಕು. ಅದಕ್ಕೆ PU ಇಂದ ನಿಮ್ ಮಾರ್ಕ್ಸ್ ಬಂದಿರ್ಲಿಲ್ಲ ಅಂತ ನಿಮಗೆ ರ್ಯಾಂಕ್ ಬಂದಿರ್ಲಿಲ್ಲ. ಈಗ ನೀವು ರಿಸಲ್ಟ್ ನೋಡಕ್ ಹೋದ್ರೆ ನಿಮ್ದು ಬರ್ಬೇಕಾಗಿತ್ತು. ನೀವು ಮಾರ್ಕ್ಸ್ ಅಪ್ಡೇಟ್ ಮಾಡಿದ್ರಿ? ಸರ್ ಮತ್ತೆ ಇನ್ನೊಂದ್ಸತಿ ಮಾಡ್ಬೇಕು ಅಂತ ಹೇಳಿದ್ರು, ಮಾಡಿದ್ವಿ. ಅದೇ ಮಾರ್ಕ್ಸ್ ಅಪ್ಡೇಟ್ ಮಾಡಿದಿರಲ್ವಾ? ಹಾ. ಎಂದು ಮಾಡಿದ್ರಿ? ಸೈಬರ್ ಸೆಂಟರ್ ಅಲ್ಲ. ಅದೇ ಯಾವತ್ ಮಾಡಿದ್ರಿ ಅಪ್ಪ? ಶುಕ್ರವಾರ. ಶುಕ್ರವಾರ ಮಾಡಿದ್ರೆ ನಿಮ್ ನಾಳೆ ಬೆಳಿಗ್ಗೆ ರಿಸಲ್ಟ್ ಬರುತ್ತೆ. ನಾವು ಗುರುವಾರ ತನಕ ಮಾಡಿರೋದೆಲ್ಲ ಮಾರ್ಕ್ಸ್ ಅನ್ನು ತಗೊಂಡು ಒಂದ್ಸರಿ ರ್ಯಾಂಕ್ ಕೊಟ್ಟಿದ್ವಿ. ಈಗ ಶುಕ್ರವಾರ ನಿನ್ನೆ ಮೊನ್ನೆ ರಜೆ ಇತ್ತು 2 ದಿವಸ. ಹಾಗಾಗಿ ಈ ತರ ನಿಮ್ದು PUC ಮಾರ್ಕ್ಸ್ ನೀವು ಯಾರು ನಮ್ಮ ಬೋರ್ಡ್ ಇಂದ ಬಂದಿರ್ಲಿಲ್ಲ, ಅವ್ರದ್ದು ನೀವು ಮಾರ್ಕ್ಸ್ ಅಪ್ಡೇಟ್ ಮಾಡಿದ್ದನ್ನು ತಗೊಂಡು ನಾವು ಸ್ಪಾಟ್ ರ್ಯಾಂಕ್ ಅಂತೇಳಿ ಕೊಡ್ಬೇಕು. ಅದನ್ನ ನಾವು ಇವತ್ತು ನೈಟ್ ಜನರೇಟ್ ಮಾಡ್ತೀವಿ. ನೀವು ನಾಳೆ ನಿಮ್ ಲಾಗಿನ್ ಅಲ್ಲೇನೆ ನೀವು ಓಪನ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ, ನಿಮ್ದು ರ್ಯಾಂಕು ಡಿಸ್ಪ್ಲೇ ಆಗುತ್ತೆ. ಜೊತೆಗೆ ವೆರಿಫಿಕೇಶನ್ ಸ್ಲಿಪ್ ಸಹ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು. ಸ್ಪಾಟ್ ರ್ಯಾಂಕ್ ಕೊಡ್ತೀವಿ. ಅದು ಏನಾಗಿದೆ ಅಂತಂದ್ರೆ, ಇವರು ಅರ್ಜಿ ಹಾಕುವಾಗ PUC ಇದು ಎಕ್ಸಾಮಿಗೆ ಅವ್ರ ರಿಜಿಸ್ಟರ್ ನಂಬರ್ನ ನಮ್ಮಲ್ಲಿ ಎಂಟ್ರಿ ಮಾಡೋ ತಪ್ಪು ಮಾಡ್ತಿದ್ದಾರೆ. ಹಲೋ, ನಮಸ್ತೆ. ತಮ್ಮ ಹೆಸರು, ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನನ್ನ ಹೆಸರು ನಾಗರಾಜ್ ಅಂತ, ನಾವು ಪ್ರಭುವಿಂದ ಮಾತನಾಡ್ತೀವಿ ಸರ್. ಹೇಳಿ ನಾಗರಾಜ್ ಅವರೇ. ಸರ್ ಇಲ್ಲ ಸರ್, ನಮ್ಮ ಬ್ರದರ್ದು PUC ನಾವು ಗ್ರಾಮೀಣ ಮೀಡಿಯಂ ಅಲ್ಲಿ ಓದಿದ್ವಿ ಸರ್. ಹೌದು. ಆದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೋ ಅಂತ ಬಂದಿದೆ ಸರ್. ರೂರಲ್ ಸ್ಟಡೀಸ್ ನೋ ಅಂತ ಬಂದಿದೆ. ನೀವು CET ಇದು ನೋಡಿ, ಎಲ್ಲಾ ವಿದ್ಯಾರ್ಥಿಗಳಿಗೆ ಸಹ ಅನುಕೂಲ ಆಗುವಂತದ್ದು. CET ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ನೀವು ಗ್ರಾಮೀಣ ಮತ್ತೆ 1ರಿಂದ 10ನೇ ತರಗತಿ ತನಕ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ, ಮತ್ತೆ 1ರಿಂದ 10ನೇ ತರಗತಿ ತನಕ ಕನ್ನಡ ಮೀಡಿಯಂ ಅಲ್ಲಿ ಓದಿತ್ತು ಅಂತಂದ್ರೆ ನೀವು ಅರ್ಜಿ ಹಾಕುವಾಗ ಎಸ್ ಅಂತೇಳಿ ನೀವು ಕ್ಲಿಕ್ ಮಾಡಿದ್ರಿ. ನಮಗೆ ಅವಾಗ ನಿಮ್ದು ಯಾವ್ದು ಆನ್ಲೈನ್ ಸರ್ಟಿಫಿಕೇಟ್ ಇಲ್ಲ ಅವು. ಹಾಗಾಗಿ ನಾವೇನ್ ಹೇಳಿದ್ವಿ, ಯಾರ್ಯಾರು ಕನ್ನಡ ಮೀಡಿಯಂ ಮತ್ತೆ ರೂರಲ್ ಅಂತೇಳಿ ನೀವು ಎಸ್ ಅಂತೇಳಿ ಹೇಳಿದೀರಾ, ತಾವುಗಳು ದಯಮಾಡಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಹತ್ರ ಮೂಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡ್ಕೊಳ್ಳಿ. ಅವ್ರಿಗೆ ಒಂದು ಲಾಗಿನ್ ಕೊಟ್ಟಿದ್ವಿ. ಅವರು ನಿಮ್ಮ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇದು ವೆರಿಫೈ ಮಾಡಿದೀವಿ ಸರಿ ಇದೆ ಅಂತ ಟಿಕ್ ಮಾಡಿದ್ರೆ ಅದು ನಿಮ್ಗೆ ಬರ್ತಿತ್ತು. ನೀವು ಕಾಲೇಜಲ್ಲಿ ಹೋಗಿ ಮಾಡಿಸಿದ್ರಾ? ಮಾಡ್ತಿದ್ವಿ ಸರ್, ಕಾಲೇಜಲ್ಲಿ ಹೋಗಿ ಕನ್ನಡ ಮೀಡಿಯಂ ವಿತ್ ಗ್ರಾಮೀಣ ಎರಡು ಕೂಡ ಇದು ಮಾಡ್ತಿದ್ವಿ, ಅಪ್ಡೇಟ್ ಮಾಡ್ತಿದ್ವಿ ಸರ್. ಮಾಡಿಸಿದ್ರಿ. ಬಟ್ ಈಗ ಗ್ರಾಮೀಣ ಬಂದಿದೆ, ಕನ್ನಡ ಬಂದಿದೆ, ಗ್ರಾಮೀಣ ಬರ್ತಾ ಇಲ್ಲ. ಹೌದು ಸರ್, ಗ್ರಾಮೀಣ ಬರ್ತಾ ಇದೆ. ಕನ್ನಡ ಎಸ್ ಅಂತ ಬಂದಿದ್ಯಾ? ಎಸ್ ಅಂತ ಬಂದಿದೆ ಸರ್. ಓಕೆ, ನಿಮ್ದು ಹಂಗೆ ರಿಜಿಸ್ಟರ್ ನಂಬರ್ ಏನಾದ್ರು ಇದ್ರೆ ಹೇಳ್ತೀರಾ? ನೋಟ್ ಮಾಡ್ಕೊಂತೀವಿ. ಹೇಳಿ. 26 26 17 6442 26176442 ಆಗ್ಲಿ. ನಿಮಗೆ ನಾನು ನಮ್ಮ ಆಫೀಸಿಂದ ಚೆಕ್ ಮಾಡಿ, ನಿಮ್ದು ಮೊಬೈಲ್ ನಂಬರ್ ಅಂತೂ ನಮ್ಮ ಹತ್ರ ಇರುತ್ತೆ, ಅದಕ್ಕೆ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಾರೆ ಏನ್ ಪ್ರಾಬ್ಲಮ್ ಅಂತ. ಬಟ್ ಇದು ಎಲ್ಲರದು ಇವತ್ತು ನಮಗೆ ಸುಮಾರು 4000 ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡಿಲ್ಲ. ಹಂಗಾಗಿ ಅವ್ರದ್ದೆಲ್ಲ ನೋ ಅಂತ ಬಂದಿದೆ. ಆದ್ರೆ ಅವ್ರೇನ್ ಗಾಬರಿ ಆಗುವಂತ ಅಗತ್ಯ ಇಲ್ಲ. ಈಗ ಅದಕ್ಕೇನೆ ನಾವು ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಿರುವಂತದ್ದು. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀವು ಅಕಸ್ಮಾತ್ ನಿಮ್ದು ಎಲ್ಲಾ ಮೀಸಲಾತಿಗಳು ಕರೆಕ್ಟ್ ಇದ್ದು ನೀವು ವೆರಿಫಿಕೇಶನ್ ಎಲ್ಲ ಮಾಡಿಸ್ಕೊಂಡಿದ್ದು ನಿಮ್ದು ನೋ ಬಂತು ಅಂತಂದ್ರೆ ಅದನ್ನ ನೀವು ನಮ್ಮ KE ಗಮನಕ್ಕೆ ತಗೊಂಡ್ ಬಂದ್ರೆ ನಾವು ಸರಿ ಮಾಡಿ ಕೊಡ್ತೀವಿ. ಥ್ಯಾಂಕ್ ಯು. ಹಲೋ, ಹೇಳಿ ಅಮ್ಮ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ಚಾಮರಾಜನಗರ. ಹೇಳಿ.
ಮಾರ್ಕ್ಸ್ ಎಂಟ್ರಿ ಮಾಡಿ ಒಂದು ವೀಕ್ ಆಯ್ತಾ? ಹಾಂ ಸರ್. ಯಾವ ಡೇಟಲ್ಲಿ ಮಾಡಿದ್ರಿ ಅಂತ ಹೇಳ್ತೀರಾ? ಡೇಟು ಈಗ ಏನ್ ಬರ್ತಾ ಇದೆ? 8 ಅಪ್ಡೇಟ್ ಮಾಡಿರೋದು ಸರ್. 8ನೇ ತಾರೀಕು ಮಾಡಿದ್ದೀರಾ? ಹಾಂ ಸರ್. ಯಾವಾಗ, ಬೆಳಿಗ್ಗೆ ಅಥವಾ ಮಧ್ಯಾಹ್ನ? ಮಧ್ಯಾಹ್ನ ಮಾಡಿರೋದು. ನಾವು 7th ಅಂತ ತಗೊಂಡು ರ್ಯಾಂಕ್ ಕೊಟ್ಟಿರುವಂತದ್ದು ಇದೆ. ಆದ್ರೂ ನಿಮ್ದು ರಿಜಿಸ್ಟರ್ ನಂಬರ್ ಒಂದ್ಸರಿ ಹೇಳ್ಬಿಡಿ ಅಮ್ಮ, ನಾವು ಚೆಕ್ ಮಾಡಿಸ್ತೀನಿ. ಸರ್ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ನಂಬರ್ ಹೇಳಿ. 2618 2618 4834 4834. ನಾವು 8ನೇ ತಾರೀಕಿನ ತನಕ ಅಂದ್ರೆ ಅವತ್ತು ಬೆಳಿಗ್ಗೆ ಡಾಟಾ ತಗೊಂಡು ಸ್ಪಾಟ್ ರ್ಯಾಂಕ್ ಕೊಟ್ಟಿರೋದಿದೆ. ಬಟ್ ಇವತ್ತು ಇನ್ನೊಂದು ರೌಂಡ್ ಯಾರ್ಯಾರು ಮಿಸ್ ಆಗಿತ್ತು ಅಂದ್ರೆ ಅದ್ರ ನಂತರ ಮಾರ್ಕ್ಸ್ ಅಪ್ಡೇಟ್ ಮಾಡಿರೋದು ನಾವು ಇವತ್ತು ಕೊಡ್ತಾ ಇದೀವಿ. ನಾಳೆ ಬೆಳಿಗ್ಗೆ ಒಂದ್ಸರಿ ನೋಡಿ, ಜೊತೆಗೆ ನಮ್ದು ನಂಬರ್ ಎನಿವೇ ಕೊಟ್ಟಿದ್ದೀರಾ, ನಮ್ಮವ್ರು ಚೆಕ್ ಮಾಡಿ ನಮ್ಮ ಆಫೀಸಿಂದ ತಮಗೆ ಫೋನ್ ಮಾಡ್ತಾರೆ. ಇದು ವೆರಿಫಿಕೇಶನ್ ಬಿಟ್ಟಿದ್ದೀರಾ, ಅದರಿಂದ ನಮಗೆ ಪ್ರಾಬ್ಲಮ್ ಆಗಲ್ಲ. ಏನಾಗಲ್ಲಮ್ಮ, ನಿಮ್ದು ಇಲ್ಲಿ ರ್ಯಾಂಕ್ ರಿಫ್ಲೆಕ್ಟ್ ಆಗ್ತಿದ್ದಂಗೆನೆ ನೀವು ಆ ಕಡೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಲೋ ಹಲೋ ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್ ನಾನು ಮನೋಜ್ ಕುಮಾರ್ ಅಕ್ಕ, ಚಿತ್ರದುರ್ಗದ ಹತ್ರ ಹೊಳಲ್ಕೆರೆಯಿಂದ ಮಾತಾಡ್ತಿರೋದು ಸರ್. ಹೇಳಿ. ರ್ಯಾಂಕ್ ಅದೇ ಸರ್, ಯಾವ ಕಾಲೇಜ್ ಯಾವ್ದಾದ್ರು ಸಿಗ್ತಾವ ಅಂತ ಕೇಳಿ. ಎಷ್ಟು ರ್ಯಾಂಕ್ ಇದೆ? ಸರ್ ಬಿ ಫಾರ್ಮದಲ್ಲಿ 2,59,000 ಇದೆ. ಬಿಪಿಟಿಯಲ್ಲಿ 2,22,000 ಇದೆ. ಅಲ್ಲ, ಯಾವ್ದ್ರಲ್ಲಿ ಮಾಡಿಸ್ಬೇಕು ಅಂತ? ಸರ್ ಇಷ್ಟರಲ್ಲಿ ಯಾವ ಸಿಗುತ್ತೋ ಅದ್ರಲ್ಲಿ ಮಾಡಿಸ್ಬೇಕು ಅಂತ. ಹಾಗಿದ್ರೆ ನೀವೊಂದು ಕೆಲಸ ಮಾಡಿ ಅಮ್ಮ, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದು ವೆಬ್ಸೈಟ್ ಅಲ್ಲಿ ಹೋಗಿ ಚಾಟ್ ಬಾಟ್ ಅಂತೇಳಿ ಒಂದು ಸ್ಕ್ರೀನ್ ಇದೆ. ಅದರಲ್ಲಿ ನೀವು ಕಳೆದ ವರ್ಷ ನೀವೀಗ ಏನ್ ಹೇಳಿದ್ರಿ, ನಿಮ್ಮ ಮಗಂದು ಯಾವ್ಯಾವ್ದು ರ್ಯಾಂಕ್ ಇದೆ, ಎಲ್ಲಿ ಸೇರಿಸ್ಬೇಕು ಅಂತ ಹೇಳ್ತೀರಾ, ಯಾವ ಕಾಲೇಜಿನಲ್ಲಿ ಸೇರಿಸ್ಬೇಕು ಅಂತ ಹೇಳ್ತೀರಾ, ಆ ಕಾಲೇಜಿನಲ್ಲಿ ಲಾಸ್ಟ್ ವರ್ಷ ಯಾವ ರ್ಯಾಂಕಿನ ವಿದ್ಯಾರ್ಥಿಗಳ ತನಕ ಸಿಕ್ಕಿತ್ತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಅದನ್ನ ನೋಡಿದ ಮೇಲೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು, ಈ ವರ್ಷ ಸೀಟ್ ಸಿಗುತ್ತಾ ಸಿಗಲ್ವಾ ಅನ್ನೋದು, ಅಂದ್ರೆ ಹೋದ ವರ್ಷ ಕಟ್ ಆಫ್ ಆಗಿರೋ ಅಷ್ಟೇನೆ ಸಿಗುತ್ತಾ ಅಂತ ಕೇಳಿದ್ರೆ ಅಷ್ಟೇನೆ ನಾನು ಅದಕ್ಕೇನೆ ನಿಲ್ಲುತ್ತೆ ಅಂತ ಹೇಳಲ್ಲ. ಬಟ್ ಬಹುತೇಕ ನಿಮಗೊಂದು ಐಡಿಯಾ ಬರುತ್ತೆ ನಿಮಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ. ಬಟ್ ಕಳೆದ ವರ್ಷ ಉದಾಹರಣೆಗೆ ಇಂಜಿನಿಯರಿಂಗ್ ಇಂದನೇ ಆಯ್ತು ಅಂತಂದ್ರೆ ಸುಮಾರು 15,900 ಸೀಟ್ ಉಳಿದಿತ್ತಮ್ಮ. ಹಾಗಾಗಿ ನಿಮಗೆ ಸಾಕಷ್ಟು ಅವಕಾಶಗಳಂತೂ ಇರುತ್ತೆ. ನಿಮಗೆ ಇಂಥದ್ದೇ ಟಾಪ್ ಕಾಲೇಜು, ಪರ್ಟಿಕ್ಯುಲರ್ ಕಾಲೇಜ್ ಇಲ್ಲ ಅಂತ ಅನ್ನುವಂಥದ್ದು ಏನಾದ್ರು ಇತ್ತು ಅಂತಂದ್ರೆ ತಾವು ದಯಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಕಳೆದ ವರ್ಷದ್ದು ಕಾಲೇಜ್ ವಾರು, ಕೋರ್ಸ್ ವಾರು, ಬ್ರಾಂಚ್ ವಾರು ರ್ಯಾಂಕ್ ಇದೆ, ಅದನ್ನೊಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಈ ವರ್ಷ ನಿಮಗೆ ಸಿಗುತ್ತೆ ಅಥವಾ ಸಿಗಲ್ಲ ಅಂತ ಹೇಳಿ. ಓಕೆ, ಹಲೋ ಹಲೋ ಹೇಳಿ, ತಮ್ಮ ಹೆಸರು, ತಾವೆಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ತಾರಾ ಅಂತ ಮಾತಾಡ್ತಿರೋದು. ಹೇಳಿ. ಸರ್ ನನ್ನ ಮಗಳು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಫಾದರ್ ನೇಮು ಕುಮಾರಸ್ವಾಮಿ ಅಂತ ಸರ್ ಇರೋದು. ಅದರಲ್ಲಿ ಲೆಟರ್ ಆಧಾರ್ ಕಾರ್ಡ್ ಯಾವ್ದ್ರಲ್ಲೂ ಇಲ್ಲ ಸರ್. ಇದರ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎ ಅಂತ ಲೆಟರ್ ಇದೆ ಸರ್. ಅಲ್ಲ, ಎ ಅಂತ ಲೆಟರ್ ಇದೆ, ಬಟ್ ತಂದೆ ಹೆಸರು ಏನಂತ ಬಂದಿದೆ? ಏನು ಬಂದಿಲ್ವಾ? ಕುಮಾರಸ್ವಾಮಿ ಅಂತ ಇದೆ ಸರ್. KUMARA ಅಂತ ಯಾವ್ದ್ರಲ್ಲಿದೆ ಸರ್, ಬೇರೆ ಆರ್ ಅಷ್ಟೇ ಇದೆ. ಅದು ತೊಂದರೆ ಇಲ್ಲ ಬಿಡಿ ಅಮ್ಮ, ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಉಳಿದಿದ್ದೆಲ್ಲ ಇಂಪಾರ್ಟೆಂಟ್, ಉಳಿದಿದ್ದೆಲ್ಲ ಕರೆಕ್ಟ್ ಇದೆ ಅಲ್ವಾ? ಎಲ್ಲ ಕರೆಕ್ಟ್ ಇದೆ. ಸಾಕು ಬಿಡಿ, ತೊಂದರೆ ಇಲ್ಲ ನಿಮಗೆ. ಯಾಕೆಂದ್ರೆ ನಾವು ಸೀಟ್ ಅಲಾಟ್ ಮಾಡಿದ್ಮೇಲೆ ನಿಮ್ದು ಎಲ್ಲ ಮೂಲ ದಾಖಲೆಗಳನ್ನೇ ಕಾಲೇಜಿಗೆ ಅಡ್ಮಿಷನ್ ಆಗುವಾಗ ತಗೊಂಡು ಹೋಗ್ಬೇಕಾಗುತ್ತೆ. ಅವಾಗ ಅದು ಏನು ಒಂದು ಎ ಇಲ್ಲ ಅನ್ನುವಂಥದ್ದು ಏನು ಪ್ರಾಬ್ಲಮ್ ಇಲ್ಲ. ಇರ್ಲಿ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಹಲೋ, ನಮಸ್ಕಾರ. ನಮಸ್ತೆ ಸರ್. ನಮ್ಮ ಹೆಸರು ಹೇಳಿ, ಯಾವ ಊರಿಂದ? ಸರ್ ಹಾವೇರಿಯಿಂದ ನೀಲ್ಕಂಠ. ಈಗ ನಾವು ESI ಕೋಟಾದಲ್ಲಿ ನೀಟ್ಗೆ ಅಪ್ಲೈ ಮಾಡಬೇಕಾಗಿದೆ. ಯಾವ ಕೋಟಾದಲ್ಲಿ? ESI ಸರ್. ಓಕೆ. ESIC ಕೋಟಾ. ಅದಕ್ಕೆ ನಾವು ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಆಲ್ ಇಂಡಿಯಾ ಕೋರ್ಸಿಗೆ ಪಾರ್ಟಿಸಿಪೇಟ್ ಮಾಡಬೇಕು? ಅಲ್ಲ, ಒಂದು ನಮ್ಮ ESI ಇದು ಏನು ಕಲಬುರಗಿ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಇದೆ. ಎರಡು ಕಾಲೇಜ್ ಏನಿದೆ ಅದರಲ್ಲಿ ಕೆಲವು ಸೀಟ್ಗಳನ್ನ ನಾವು ಸಹ ಅಡ್ಮಿಷನ್ ಮಾಡ್ತೀವಿ. ನಮ್ಗೆ ಸಹ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ.
ಸ್ಟೇಟ್ ಹೌದು. ಆದ್ರೆ ಅದು ESI ಕೋಟಾ ಅಂತೇಳಿ ನಮ್ಮಲ್ಲಿ ಯಾವ್ದೂ ಇಲ್ಲ. ನೀವು MCC ಇಂದ ಅಂದ್ರೆ ನೀವು ESI ಕಾರ್ಡ್ ಹೋಲ್ಡರಾ? ಹೌದು ಸರ್. ಅದು ನಿಮ್ದು ಕೋಟಾ. ನಮ್ಮಲ್ಲಿ ಏನಂತಂದ್ರೆ ಅದು MCC ಇಂದ ಆಗುತ್ತೆ. ನಮ್ಮಲ್ಲಿ ESI ಇದರಿಂದ ನಮಗೇನು ಒಂದಷ್ಟು ಸೀಟ್ ಕೊಟ್ಟಿರ್ತಾರೆ, ಅದಕ್ಕೆ ಸ್ಟೇಟ್ ಅವರು ರಿಸರ್ವೇಶನ್ ಪಾಲಿಸಿನ ಅಪ್ಲೈ ಮಾಡಿ ನಮಗೆ ಕೊಡ್ತಾರೆ. ಅದನ್ನ ರಿಸರ್ವೇಶನ್ ಆಸ್ ಪರ್ ರಿಸರ್ವೇಶನ್ ನಾವು ಅಲಾಟ್ ಮಾಡ್ತೀವಿ. ಬಟ್ ನೀವು ಅದು ESI ಕಾರ್ಡ್ ಹೋಲ್ಡರ್ ಇದ್ದು ನಿಮ್ದು ಕೋಟಾ ನೀವು MCC ವೆಬ್ಸೈಟ್ ಅಲ್ಲಿ ಕರೆಕ್ಟ್ ನೋಡ್ಕೊಳ್ಳಿ, ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಹಲೋ, ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ? ಮಠಪತಿ ಫ್ರಮ್ ಗುಲ್ಬರ್ಗ ಸರ್, ಕರ್ನಾಟಕ. ಕಲಬುರಗಿ. ಹೇಳ್ರಿ. ನಮ್ಮ ಮೊಮ್ಮಗ SS ಮಠಪತಿ 2070 ಇಂಜಿನಿಯರಿಂಗ್ ರ್ಯಾಂಕ್ ಇದೆ ಸರ್. ಓಕೆ. ಮುಂದೆ ಅಪ್ಲೈ ಮುಂದೆ ಇಂಜಿನಿಯರಿಂಗ್ ನೀಟ್ ಎಕ್ಸಾಮ್ ಅನ್ನೆಲ್ಲ ಬರೆಯೋದು ಅವನು. ಈಗ ನಮಗೆ ಆಪ್ಷನ್ ಯಾವ್ದು ಕೊಡ್ಲಿಕ್ಕೆ ಬರ್ತದೆ ಮತ್ತೆ ಯಾವ್ದು ಕಾಲೇಜ್ ಸಿಗ್ಬೋದು ಅಂತ ಅದೊಂದು ತಗೊಂಡು ಎಲ್ಲ ರ್ಯಾಂಕ್ ಅಂತಾನು ಚೆನ್ನಾಗಿದೆ. ಬಹುತೇಕ ನೀವು ಯಾವ ಕಾಲೇಜಲ್ಲಿ ಹಾಕಿದ್ರು ಸಿಗುತ್ತೆ. ಬೆಂಗಳೂರು ಆಗಲಿ ಹಾಕಿದ್ರೆ ಹಾಕ್ಬೇಕಂತ ಮಾಡಿದ್ರೆ ಇನ್ನು ಆಪ್ಷನ್ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಇನ್ನೊಂದು 2-3 ದಿನದೊಳಗಡೆ ನಾವು ಆಪ್ಷನ್ಸ್ ಕೊಡ್ತೀವಿ. ಅವಾಗ ನೀವು RV ಕಾಲೇಜು ಹಾಕ್ಬೇಕು ಅಂತಿದ್ರೆ RV ಕಾಲೇಜ್ ಒಳಗಡೆ ಕಳೆದ ವರ್ಷ ಯಾವ ರ್ಯಾಂಕಿಗೆ ಯಾವ್ಯಾವ ಬ್ರಾಂಚು ಯಾವ್ಯಾವ ಕೆಟಗರಿ ಕಟ್ ಆಫ್ ಆಗಿತ್ತು ಅನ್ನೋಂಥದ್ದು ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ತಾವೊಂದ್ಸರಿ ನೋಡಿ ಇಟ್ಕೊಳ್ಳಿ. ಇನ್ನೊಂದು 2-3 ಡೇಸ್ ಅಲ್ಲಿ ನಾವು ಆಪ್ಷನ್ ಎಂಟ್ರಿ ಓಪನ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆ ಆಪ್ಷನ್ ಎಂಟ್ರಿ ಮಾಡಿ ಮಾಕ್ ರಿಸಲ್ಟ್ ಬಿಡ್ತೀವಿ. ಅವಾಗ ನಿಮಗೆ ಗೊತ್ತಾಗುತ್ತೆ. ಹಲೋ ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು, ಎಲ್ಲಿಂದ? ಮುದ್ದ ಪಂಚಾಯತ್ ಕೊಪ್ಪಳದಿಂದ ಮಾತಾಡ್ತಾ ಇರೋದು. ಹೇಳಿ ಸರ್. ನಮ್ಮ ಬಸ್ಸಿದು ಈ 49,240 ಇದೆ ಸರ್ ಮೆರಿಟ್ ಅಗ್ರಿಗೆ. ಸರ್, ಈಗ ಯಾವ ತರ ಹೋಗುತ್ತೆ ನಾವೀಗ? ನೋಡಿ, ಈಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಾ ಥಿಯರಿ ರ್ಯಾಂಕಾ? ಸರಿ ಸರ್, ಸರಿ. ಓಕೆ. ನೋಡಿ, ಅಷ್ಟು ರ್ಯಾಂಕ್ ಇದ್ದವರಿಗೆ ಕಳೆದ ವರ್ಷ ಸಿಕ್ಕಿದೆಯಾ ಏನಾದ್ರು ನೋಡಿದೀರಾ? ತುಂಬಾ ಜಾಸ್ತಿ ಆಯ್ತು ಅದು ರ್ಯಾಂಕು ಅಗ್ರಿಗೆ. ಹೌದು ಸರ್, ಸಿಕ್ಕಿದೆ ಸರ್. ಇದು ಮೇ ಬಿ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಈ ವರ್ಷನೂ ಸಿಗಲ್ಲ. ಯಾಕೆಂತಂದ್ರೆ ಅಗ್ರಿದು ಕಾಲೇಜುಗಳೆಲ್ಲ ತುಂಬಾ ಕಡಿಮೆ ಇದೆ. ನೀವು ಥಿಯರಿನಲ್ಲಿ 49,000 ಅಂತಂದ್ರೆ ಇದು ತುಂಬಾ ದೂರದ ರ್ಯಾಂಕ್ ಆಯ್ತು. ನಿಮಗೆ 99% ಸಿಕ್ಕಿಲ್ಲ. ಬಟ್ ನೀವು ಕಳೆದ ವರ್ಷ ಯಾವ್ಯಾವ ಕಾಲೇಜಲ್ಲಿ ಏನೇನ್ ಸಿಕ್ಕಿತ್ತು ಅನ್ನೋದು ನಮ್ಮ ವೆಬ್ಸೈಟ್ ಅಲ್ಲಿ ನೋಡ್ಕೊಳ್ಳಿ, ನಿಮಗೇನೆ ಗೊತ್ತಾಗ್ಬಿಡುತ್ತೆ. ಈಗ ಇನ್ನೊಂದು ಸರ್ ಏನು ಪ್ರಾಬ್ಲಮ್ ಅಂದ್ರೆ ಮೊನ್ನೆ ಅಪ್ಲಿಗೆ ಅರ್ಜಿ ಹಾಕಿದವಲ್ಲ ಸರ್, ಇದು ಡಾಕ್ಯುಮೆಂಟ್ ಫಿಲ್ಅಪ್ ಮಾಡಿದ್ವಲ್ಲ, ನಾವು ಕ್ಯಾಶ್ ಬಿಟ್ಟು ಅಪ್ಲೋಡ್ ಮಾಡಿದ್ದು ಸರ್ನೇಮ್ ಚೇಂಜ್ ಇದೆ. ಏನ್ ತೊಂದರೆ ಇಲ್ಲ ಸರ್? ಏನ್ ಚೇಂಜ್ ಇದೆ? ಸರ್ನೇಮ್ ಸರ್, ಸರ್ನೇಮ್ ಅಲ್ಲ, ಕ್ಯಾಶ್ ಸರ್ಟಿಫಿಕೇಟಿಗೂ ಸರ್ನೇಮಿಗೂ ಏನ್ರಿ? ಅಂದ್ರೆ ಸರ್, ಕ್ಯಾಶ್ ಸರ್ಟಿಫಿಕೇಟ್ ಒಳಗಡೆ ಸರ್ನೇಮ್ ಚೇಂಜ್ ಇದೆಯಾ? ಹೌದು ಸರ್, ಹೌದು. ಅಂದ್ರೆ ಸರ್ನೇಮ್ ಒಂದ್ ಬಿಟ್ಟು ಉಳಿದಿದ್ದೆಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ? ಇದೆ ಸರ್, ಇದೆ. ಒಂದು ಈ ಸದ್ಯಕ್ಕಂತೂ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಮುಂದೆ ಹುಡುಗಂದು ಸ್ಕಾಲರ್ಶಿಪ್ ಮತ್ತೊಂದು ಮಗ್ದೊಂದೆಲ್ಲ ಮಾಡುವಂತದ್ದಕ್ಕೆ ಬೇಕಾಗ್ಬೋದು. ಒಂದ್ ಸರಿ ಮಾಡಿಸಿ ಇಟ್ಕೊಳ್ಳಿ. ಸರಿ, ಸರಿ ಮಾಡಿರೋದು ರೆಡಿ ಇತ್ತು ಅಂತಂದ್ರೆ ಸಾಕು. ಸದ್ಯಕ್ಕೆ ಅದು ಯಾವ ಕ್ಯಾಸ್ಟ್? ಓಕೆ, ಸರಿ, ಓಕೆ, ತೊಂದ್ರೆ ಇಲ್ಲ. ಈಗ ನಮ್ಗೆ ಕಾಲೇಜ್ ಕೋರ್ಸ್ ಚೇಂಜ್ ಮಾಡ್ಕೋಬೇಕಾ? ಕೋರ್ಸಾ? ಈಗ ಅಗ್ರಿ ಬಿಟ್ರೆ ಮತ್ತೆ ಯಾವ್ದು? ಅಲ್ಲ, ಅದು ನೀವು ನಿಮ್ಮ ಮಗನೊಟ್ಟಿಗೆ ಕುತ್ಕೊಂಡು ಡಿಸೈಡ್ ಮಾಡಿ. ನಾವು ನಿಮ್ಮ ರ್ಯಾಂಕ್ ಅಲ್ಲಿ ತೆಗೆದು ನೋಡಿದ್ರೆ ಎಷ್ಟೊಂದು ಕೋರ್ಸ್ ರ್ಯಾಂಕ್ ಕೊಟ್ಟಿದೀವಿ ನೋಡಿ. ಇಂಜಿನಿಯರಿಂಗು, B ಫಾರ್ಮಾ, D ಫಾರ್ಮಾ ಎಲ್ಲ. ನೀವು ನಿಮ್ಮ ಮಗನ್ಗೆ ಎಲ್ಲಿ ಓದಿಸ್ಬೇಕು? ಈಗ 49,000 ಇಂಜಿನಿಯರಿಂಗ್ ಅಂತೂ ಸಿಗಲ್ಲ ಅಂದಾಗ ಬೇರೆ ಎಲ್ಲಿ ಓದಿಸ್ಬೇಕು ಅನ್ನೋದನ್ನ ಕೂತ್ ತೀರ್ಮಾನ ಮಾಡಿ ಮನೆಯವರು. ಅಲ್ಲ, ನಾನ್ ಹೆಂಗ್ ಹೇಳಂದ್ರಿ? ಇಲ್ಲ, ಅದು ಅದಕ್ಕೇನೆ ನೀವು ಕಳೆದ ವರ್ಷ ಲಾಸ್ಟ್ ರೌಂಡ್ ಅಲ್ಲಿ ಸಿಕ್ಕಿತ್ತ ಈ ರ್ಯಾಂಕಿಂಗ್ ಚೆಕ್ ಮಾಡ್ರಿ. ಸಿಕ್ಕಿಲ್ಲ ಅಂದ್ರೆ 99% ಈ ವರ್ಷನೂ ಸಿಗಲ್ರಿ ಆ ರ್ಯಾಂಕಿಗೆ. ಅದ ನಿಮ್ಮ ಮಗನ್ಗೆ ಹೇಳ್ರಿ, KEA ವೆಬ್ಸೈಟ್ ಅಲ್ಲಿ ಕಳೆದ ವರ್ಷ ಕಾಲೇಜ್ ವಾರು ರ್ಯಾಂಕಿಂದು ಡೀಟೇಲ್ಸ್ ಇದೆ. ಕೊನೆ ರೌಂಡ್ ತನಕನೂ ಎಷ್ಟು ಕಟ್ ಆಫ್ ಆಗಿದೆ, ಯಾವ ರ್ಯಾಂಕ್ ಅವರಿಗೆ. ನೀವು 2A ಅಂತ ಹೇಳ್ತೀರಾ, 2A ವಿದ್ಯಾರ್ಥಿಗಳಿಗೆ ಎಲ್ಲಿವರೆಗೆ ಸಿಕ್ಕಿದೆ, ಯಾವ ರ್ಯಾಂಕಿನವರಿಗೆ ಯಾವ ಕಾಲೇಜಲ್ಲಿ ಸಿಕ್ಕಿದೆ ಅನ್ನುವಂಥದ್ದಿದೆ. ತಾವು ನಿಮ್ಮ ಮಗನಿಗೆ ಹೇಳಿ, ಅವನಿಗೆ ಗೊತ್ತಿರುತ್ತೆ. ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ತಾನೆ.
ಅಂದ್ರೆ ಇವಾಗ ನೇರ ಬಂದಿದೆ ಸರ್ 46,000 ಬಂದಿದೆ ಕಾಲೇಜ್. ಬಂದಿದ್ರೆ ವೆಯ್ಟ್ ಮಾಡಿ ಅಷ್ಟೇನೆ, ಅದನ್ನ ಕೊನೆ ತನಕನೂ ವೆಯ್ಟ್ ಮಾಡಿ. ನಾವು ಈ ಸರಿ ಸಹ 3 ರೌಂಡ್ ಮಾಡ್ತೀವಿ, ವೆಯ್ಟ್ ಮಾಡಿ. ಸರ್ ಹಲೋ ಹಲೋ, ಯಾರು ಮಾತಾಡೋದು? ತಮ್ಮ ಹೆಸರು ಹೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ನಾಗೇಂದ್ರ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ಹೇಳಿ ನಾಗೇಂದ್ರ, ಏನು ಸಮಸ್ಯೆ ಕೇಳಿ, ಪ್ರಶ್ನೆ. ಸರ್ ಈ ಸರಿ ಪ್ರೀ ರೌಂಡ್ ಅಲ್ಲಿ ನಮ್ಗೆ ಕಾಲೇಜ್ ಅಲಾಟ್ ಆಗುತ್ತಲ್ಲ ಸರ್ ಅದು? ಸರ್ ಅಲಾಟ್ ಆಗಿರೋದೇನಾದ್ರು ನೆಕ್ಸ್ಟ್ ರೌಂಡ್ ಗೆ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ಬೋದು ಸರ್ ಫಸ್ಟ್ ರೌಂಡ್ ಗೆ? ನೋಡಿ, ಈ ಬಾರಿ ನಾವು ಪ್ರೀ ರೌಂಡ್ ಅಂತೇಳಿ ಮಾಡುವಂತದ್ದಕ್ಕೆ ತೀರ್ಮಾನ ಮಾಡಿದ ಉದ್ದೇಶ ಏನು ಅಂತಂದ್ರೆ, ನೀಟು ಆಗಿರೋದ್ರಿಂದ ಮೆಡಿಕಲ್, ಡೆಂಟಲ್, ಆಯುಷ್ ವಿದ್ಯಾರ್ಥಿಗಳು ರಿಸಲ್ಟ್ ಬಂದು ನಮ್ಮ ಕೌನ್ಸಿಲಿಂಗ್ ಒಳಗಡೆ ಭಾಗವಹಿಸೋದಕ್ಕೆ ಸಾಕಷ್ಟು ಸಮಯ ಆಗುತ್ತೆ. ಅಲ್ಲಿವರೆಗೆ ತುಂಬಾ ಕ್ಲಾರಿಟಿ ಇರುವಂತವರು ವಿದ್ಯಾರ್ಥಿಗಳು ನಮ್ಮ ಕೌನ್ಸಿಲಿಂಗ್ ಒಳಗಡೆ ಇರುವಂತ ಅಗತ್ಯ ಇಲ್ಲ. ಉದಾಹರಣೆಗೆ ನೀವು ಮಾರ್ಕ್ ರಿಸಲ್ಟ್ ಆದ್ಮೇಲೆ ನಾವು ರಿಸಲ್ಟ್ ಬಿಟ್ಟಾಗ ವೆಟರ್ನರಿ ಕಾಲೇಜಿಗೆ ಹೋಗ್ಬೇಕು ಅಂತ ಒಬ್ಬ ವಿದ್ಯಾರ್ಥಿ ಇರುತ್ತೆ. ಅವನು ಫಸ್ಟ್ ಆಪ್ಷನ್ನೇ ಒಂದು ಬೆಂಗಳೂರು ವೆಟರ್ನರಿ ಕಾಲೇಜ್ ಹಾಕಿರ್ತಾನೆ. ಅವನಿಗೆ ನೀನ್ ಕಾಲೇಜಿಗೆ ಹೋಗಿ ಸೇರ್ಕ ಅಂತ ಹೇಳುವಂತದ್ದಕ್ಕಷ್ಟೇನೆ. ಈಗ ಉದಾಹರಣೆಗೆ ನಿಮಗೆ ಯಾವ್ದಾದ್ರು ಬೇರೆ ಒಂದು ಕಾಲೇಜ್ ಸಿಕ್ಕಿರುತ್ತೆ, ನಾವು ಇನ್ನು ಮೆಡಿಕಲ್, ಡೆಂಟಲ್, ಆಯುಷು ಶುರು ಮಾಡಿಲ್ದಿರೋದ್ರಿಂದ ಆ ವಿದ್ಯಾರ್ಥಿಗಳು ಸಹ ಇಲ್ಲಿ ನಮ್ಮಲ್ಲಿ ಸೀಟನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ನಿಮಗೆ ಪ್ರೀ ರೌಂಡ್ ಅಲ್ಲಿ ಹೋಲ್ಡ್ ಮಾಡುವಂತದ್ದಕ್ಕೆ ಅವಕಾಶ ಕೊಡಲ್ಲ, ಅದು ಅವಕಾಶ ಕೂಡ ಅಗತ್ಯನೂ ಇಲ್ಲ. ಯಾಕೆ ಅಂತಂದ್ರೆ ನಿಮಗೆ ಯಾವುದು ಪ್ರೀ ರೌಂಡ್ ಅಲ್ಲಿ ಸಿಕ್ಕಿರುತ್ತೆ, ಮುಂದಿನ ರೌಂಡ್ ಅಲ್ಲಿ ಅದಕ್ಕಿಂತ ಒಳ್ಳೆ ಕಾಲೇಜಿನೇ ಸಿಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಮುಂದಿನ ರೌಂಡ್ ಅಲ್ಲಿ ಅಕಸ್ಮಾತ್ ನಾವು ಮೆಡಿಕಲ್, ಡೆಂಟಲ್, ಆಯುಷ್ ವಿದ್ಯಾರ್ಥಿಗಳಿಗೆ ಬಂದ್ರು, ಅವ್ರ ಸೀಟ್ ಮ್ಯಾಟ್ರಿಕ್ಸ್ ಬಂತು ಅಂತಂದ್ರೆ ಅವ್ರುಗಳೆಲ್ಲರೂ ಮೆಡಿಕಲ್, ಡೆಂಟಲ್ ಹೋದಾಗ ಅವ್ರು ಬಿಟ್ಕೊಡುವಂತಹ ಸೀಟ್ಗಳು ಇಲ್ಲಿ ಯಾರು ಬರೀ ಬೇರೆ ಬೇರೆ ಕೋರ್ಸಿಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅಲಾಟ್ ಮಾಡ್ತೀವಿ ನಾವು. ಹಾಗಾಗಿ ನೀವು ಹೋಲ್ಡ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ, ನಿಮಗೆ ಒಳ್ಳೆನೇ ಸೀಟ್ ಸಿಗುತ್ತೆ, ಅದಕ್ಕಿಂತ ಮೇಲಿರೋದನ್ನೇ ಸಿಗುತ್ತೆ. ಹಾಗಾಗಿ ನಾವು ಪ್ರೀ ರೌಂಡ್ ಮಾಡ್ತಿರುವಂತದ್ದೇನೆ, ನಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿದೀವಿ. ನಮಗೆ ಈಗ ಸಿಕ್ಕಿರುವಂತ ಸೀಟು 100% ಖುಷಿ ಇದೆ. ನಮಗೆ ಬೇರೆ ಎರಡನೇ ಥಾಟ್ಸೇ ಇಲ್ಲ. ನಾವು ಸೀದಾ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೀವಿ ಅನ್ನೋರಿಗೆ ಮಾತ್ರ ಒಂದು 2 to 3 days ನಾವು ಕಾಲೇಜಿಗೆ ಹೋಗೋದಕ್ಕೆ ಅವಕಾಶ ಕೊಡ್ತೀವಿ. ಹಾಗಾಗಿ ನೀವು ಹೋಲ್ಡ್ ಮಾಡೋದು ಏನು ಇರಲ್ಲ. ನೀವು ಫಸ್ಟ್ ರೌಂಡಿಗೆ ಆಗೇನೆ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಇರ್ತೀರಾ. ಮತ್ತೆ ನೀವು ಆಪ್ಷನ್ಸ್ ರೀಅರೇಂಜ್ ಮಾಡಬಹುದು, ಯಾವ್ದಾದ್ರು ಬಿಟ್ಟಿತ್ತು ಅಂತಂದ್ರೆ ತಂದು ಹಾಕೊಂಡ್ಬೋದು. ಇದೆಲ್ಲದಕ್ಕೂ ಅವಕಾಶ ನಿಮಗೆ ಕೊಡ್ತೀವಿ. ಸರ್ ನಮ್ದು ಅಲಾಟ್ ಆಗಿರುತ್ತಲ್ಲ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಸೀಟು, ಅಕಸ್ಮಾತ್ ನಾವು ಅದಕ್ಕೆ ಇನ್ನು ಬೆಟರ್ ಬೇಕು ಸೀಟ್ ಬೇಕು ಅದೇನೋ ಒಂದು ಡಿಲೀಟ್ ಆಗುತ್ತೆ ಸರ್, ಅದು ನೆಕ್ಸ್ಟ್ ಫಸ್ಟ್ ರೌಂಡ್ ಏನಾದ್ರು? ನೋಡಿ, ಡಿಲೀಟ್ ಆಗಲ್ಲ, ಅದು ನಿಮ್ಮ ಲಾಗಿನ್ ಒಳಗೇನೆ ಇರುತ್ತೆ. ಉದಾಹರಣೆಗೆ ನೀವು 100 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಅದರಲ್ಲಿ ನಿಮಗೆ 10ನೇ ಕಾಲೇಜು ಸಿಕ್ಕಿದೆ ಪ್ರೀ ರೌಂಡ್ ಅಲ್ಲಿ. ನೀವು ಇಲ್ಲ ಇನ್ನು 9 ಮೇಲಿದಾವೆ, ಅದ್ಯಾವ್ದಾದ್ರು ಸಿಕ್ಕುತ್ತೆ ಅಂತ ಅನ್ಕೊಂಡು ನೀವು ಫಸ್ಟ್ ರೌಂಡಿಗೆ ಹಾಗೆ ಬರ್ತೀರಾ. ಫಸ್ಟ್ ರೌಂಡ್ ಅಲ್ಲಿ ನೀವು ಮೇಲೆ ಕೆಳಗೆ ಮಾಡೋದಾದ್ರೆ ಮಾಡಬಹುದು, ಬೇಕಿದ್ರೆ ಅಂದ್ರೆ ಆ 9ನೇದನ್ನ 1ಕ್ಕೆ ಹಾಕ್ಬೋದು, 1ನ್ನು ತೆಗೆದು 20ಕ್ಕೆ ಹಾಕ್ಬೋದು, ಏನೋ ಮಾಡಿಟ್ಕೊಳ್ಳಿ. ಫಸ್ಟ್ ರೌಂಡ್ ನಾನು ರಿಸಲ್ಟ್ ಪ್ರೋಸೆಸ್ ಮಾಡಿದಾಗ ನಿಮಗೆ 10ನೇ ಕಾಲೇಜ್ ಸಿಕ್ಕಿರೋದು ಅಕಸ್ಮಾತ್ ನಿಮಗೆ 2ನೇ ಕಾಲೇಜ್ ಸಿಕ್ತು ಅನ್ಕೊಳ್ಳೋಣ, ಮೇಲ್ಗಡೆ ನಿಮ್ಮ ಪ್ರಿಯಾರಿಟಿನಲ್ಲಿ 2 ಹಾಕಿರ್ತೀರ, ಅದು ಸಿಕ್ಕಿದ್ರೆ ನಿಮ್ದು 10ನೇ ಕಾಲೇಜು ಆಟೋಮೆಟಿಕ್ ಆಗಿ ನಿಮ್ಮಿಂದ ಹೋಗ್ಬಿಡುತ್ತೆ, ಅದು ಬೇರೆಯವರಿಗೆ ಹೋಗುತ್ತೆ. ನಿಮ್ಮ ಲಾಗಿನ್ ಒಳಗಡೆ ನೀವು ಅದಕ್ಕೇನೆ ನೀವು ಆಪ್ಷನ್ ಎಂಟ್ರಿ ಮಾಡುವಂತವ್ರು ಹೇಗ್ ಮಾಡ್ಬೇಕು ಅಂತಂದ್ರೆ, ನಿಮಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಂದು ಅಂದಾಜು ಇರ್ಬೋದು, ಟಾಪ್ ಕಾಲೇಜ್ ಇದೆ ನನಗೆ ಇದು ಸಿಕ್ಕಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇತ್ತು ಅಂತಂದ್ರೆ ದಯಮಾಡಿ ಅದು ಮೇಲ್ ಹಾಕಿ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಎಷ್ಟು ಬೇಕಾದ್ರೂ ತಾವು ಮಾಡಬಹುದು. ಹಾಗಾಗಿ ಆಪ್ಷನ್ ಯಾವಾಗ್ಲೂ ಕಂಪ್ಯೂಟರ್ ಸಾಫ್ಟ್ವೇರ್ ಹೇಗೆ ಅಲಾಟ್ ಮಾಡುತ್ತೆ ಅಂತಂದ್ರೆ, ನಿಮ್ಮ ಲಾಗಿನ್ ಒಳಗಡೆ ನೀವು ಫಸ್ಟ್ ಎಂಟ್ರಿ ಮಾಡಿರುವಂತಹ ಕಾಲೇಜನ್ನ ನಿಮಗೆ ಫಸ್ಟ್ ಕೊಡೋದಕ್ಕೆ ನೋಡುತ್ತೆ. ನಿಮ್ಮ ರ್ಯಾಂಕು, ನಿಮ್ಮ ಮೀಸಲಾತಿ ಅದಕ್ಕೆ ಸಿಗ್ತಾ ಇಲ್ಲ ಅಂತಂದ್ರೆ 2nd, ಅದು ಇಲ್ಲ ಅಂದ್ರೆ 3rd, ಅದಿಲ್ಲ ಅಂದ್ರೆ 4th, ಈ ತರ ಅದು ಅಲಾಟ್ ಮಾಡುವಂತದ್ದು. ಹಾಗಾಗಿ ಕೆಲವರು ನನಗೆ ಸರ್ ಅದು ಹೋದ ವರ್ಷ ಅದೇನ್ ಸಿಕ್ಕಿಲ್ಲ, ಜಸ್ಟ್ ಬಾರ್ಡರ್ ಇದೆ, ಹಂಗಾಗಿ ಅದನ್ನ ಕೆಳಗಿಟ್ಟಿದೀನಿ ಅಂತ. ಕೆಳಗಲ್ಲ, ಅದನ್ನ ಮೇಲಿಡ್ಬೇಕು ಯಾವಾಗ್ಲೂ. ಕಂಪ್ಯೂಟರ್ ಯಾವಾಗ್ಲೂ ನೋಡುವಂಥದ್ದು ಮೇಲ್ಗಡೆ ಇಟ್ಟಿರೋ ಕಾಲೇಜನ್ನ ನಿಮಗೆ ಫಸ್ಟ್ ಅಲಾಟ್ ಮಾಡಕ್ ನೋಡುವಂಥದ್ದು. ಅದು ಸಿಕ್ಕಿಲ್ಲ ಅಂದ್ರೆ ಅದೇ ರೀತಿ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಹಾಗಾಗಿ ನೀವು ಆಪ್ಷನ್ ಎಂಟ್ರಿನ ಮೇಲಿಂದ ಮಾಡ್ಕೊಂತ ಬನ್ನಿ, ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಶುರು ಮಾಡ್ಲಿಕ್ಕೆ ನಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀಸು ಸರ್ಕಾರದಿಂದ ಬರಬೇಕಾಗಿದೆ. ಬಹುತೇಕ ನಾಳೆ ನಮಗೆ ಬರ್ಬೋದು. ಬಂದ್ 1 ದಿನಕ್ಕೆ ನಾನು ಆಪ್ಷನ್ ಎಂಟ್ರಿ ಓಪನ್ ಮಾಡ್ತೀನಿ. ಓಕೆ ಥ್ಯಾಂಕ್ ಯು ಸರ್.
ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ. ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಹೇಳಿ. ಸರ್ ನಾವು ಯಾದಗಿರಿಯಿಂದ ಮಾತಾಡ್ತಾ ಇದ್ದೀವಿ ಸರ್, ಅಶೋಕ್ ಅಂತ ಸರ್. ಹೇಳಿ ಅಶೋಕ್ ಅವರೇ. ಸರ್ ನಮ್ಮ ಮಗಳು ಸರ್ 2026 ದಲ್ಲಿ CET ಎಕ್ಸಾಮ್ ತಗೊಂಡಿದ್ರು ಸರ್. ಆಕಿದು ರ್ಯಾಂಕ್ ಲಿಸ್ಟ್ ತೋರಿಸ್ತಾ ಇಲ್ಲ ಸರ್. PUC ಯಾವ ವರ್ಷ ಆಗಿತ್ತು ಸರ್? PUC ಅವ್ರದ್ದು 2025 ಆಗಿತ್ತು ಸರ್, 26 ತಗೊಂಡಿದ್ರು ಸರ್ ಎಕ್ಸಾಮ್. ಅಲ್ಲ, 25ರಲ್ಲಿ PUC ಆದ್ಮೇಲೆ ಮತ್ತೆ 26ಕ್ಕೆ ಹೆಂಗ್ PUC ತಗೊಳಕ್ಕಾಗುತ್ತೆ? ಇಲ್ಲ ಸರ್, PUC ತಗೊಂಡಿಲ್ಲ ಸರ್, CET ಎಕ್ಸಾಮ್ ತಗೊಂಡ್ರು ಸರ್. PUC ಹೋದ ವರ್ಷದ ಸ್ಟೂಡೆಂಟಾ? ಹೌದು ಸರ್. ಓಕೆ, ನೀವು 2025 ಆಯ್ತಾಯ್ತು. ರ್ಯಾಂಕ್ ನೋಡಕ್ ಹೋದ್ರೆ ಏನ್ ತೋರಿಸ್ತಾ ಇದೆ? ಸರ್ ಬ್ಲ್ಯಾಂಕ್ ಬರ್ತಾ ಇದೆ ಸರ್. ಅಲ್ಲ, ನಿಮ್ CET ಮಾರ್ಕ್ಸ್ ಅಂತೂ ಬಂದಿರುತ್ತೆ, PUC ಮಾರ್ಕ್ಸ್ ಬಂದಿರಲ್ಲ. ಸರ್ ರ್ಯಾಂಕ್ ಬಂದಿಲ್ಲ ಸರ್, CET ಮಾರ್ಕ್ಸ್ ಬಂದಿದೆ ಸರ್, PCMB ಬಂದಿದೆ ಸರ್, ಮಾರ್ಕ್ಸ್ ತೋರಿಸಿದೆ. ಹೌದು, ಮತ್ತೆ PUC ಮಾರ್ಕ್ಸ್ ಬ್ಲಾಂಕ್ ತೋರಿಸ್ತಾ ಇದೆ. ಅಲ್ಲಿ ನೀವು ಮಾರ್ಕ್ಸ್ ಅಪ್ಡೇಟ್ ಮಾಡಿ ಅಂತ ಹೇಳಿದ್ವಲ್ಲ, ಅಪ್ಡೇಟ್ ಮಾಡಿದ್ರಾ? ಇಲ್ಲ ಸರ್, ಮಾಡಿಲ್ಲ ಸರ್. ಮತ್ ಮಾಡ್ಬೇಕಲ್ಲ, ನಮಗೆ PUC 50% ಬೇಕಲ್ವಾ? ಸರ್ ಅವರು 92 ಆಗಿದೆ ಸರ್. ಈಗ ನಾನು ಇಲ್ಲಿ ಫೋನ್ ಮೇಲೆ ಬರ್ಕೊಂಡು ತಮ್ಗೆ ರ್ಯಾಂಕ್ ಕೊಡೋದಕ್ಕಾಗಲ್ಲ. ನೀವು ನಿಮ್ಮ ಲಾಗಿನ್ ಓಪನ್ ಮಾಡಿ, ಅಲ್ಲಿ ನಿಮ್ದು CET ಮಾರ್ಕ್ಸ್ ಇದೆ, ರೈಟ್ ಸೈಡ್ ಅಲ್ಲಿ PUC ಮಾರ್ಕ್ಸ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಇಲ್ಲ ಅಂತ ಬ್ಲಾಂಕ್ ಬರ್ತಾ ಇದೆ. ಅಲ್ಲಿ ತಾವು PCMBದು ಮಾರ್ಕ್ಸ್ ಎಂಟ್ರಿ ಮಾಡಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ, ನಾವು ಅದು ಒಂದಿನ ಆದ್ಮೇಲೆ ನಿಮಗೆ ನಾವು ಸ್ಪಾಟ್ ರ್ಯಾಂಕ್ ಅನ್ನ ಕೊಟ್ಟು ನಿಮ್ಮ ಲಾಗಿನ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ. ದಯಮಾಡಿ ಇವತ್ತೇ ಮಾಡಿ. ಇವತ್ತೇ ಮಾಡಿ ಸರ್. ಇವತ್ತೇ ಮಾಡಿ. ಇವತ್ತು ತುಂಬಾ ಬಿಸಿ ಬರ್ತಾ ಇದೆ ಸರ್. ಆಯ್ತು, ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ, ಬರುತ್ತೆ. ಇವತ್ತು ಮಾಡ್ಬೋದು ಸರ್. ಹೌದು ಮಾಡ್ಬೋದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಲೋ ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ, ಯಾವ ಊರಿಂದ? ನನ್ನ ಹೆಸರು ನವನೀತ್ ನಾಯಕ್, ನನ್ನ ಊರು ಉಡುಪಿ. ಹೇಳಿ. ನವನೀತ್. ನಂಗೆ KCET 15,200 ರ್ಯಾಂಕ್ ಬಂದಿದೆ. ಯಾವ ಕಾಲೇಜ್ ಸಿಗ್ಬೋದು? ಯಾವ್ದು, ಇಂಜಿನಿಯರಿಂಗಾ? ಹೌದು. ಕರ್ನಾಟಕ KEA ವೆಬ್ಸೈಟ್ ಗೊತ್ತಾ? ಹೌದು. ಆ ವೆಬ್ಸೈಟ್ ಒಳಗಡೆ ಹೋಗಿ ಚಾಟ್ ಬಾಟ್ ಇದೆ ಒಂದು ಕಾರ್ನರ್ ಅಲ್ಲಿ, ಹಾ. ಅಲ್ಲಿ ಹೋಗಿ ಪ್ರಶ್ನೆ ಕೇಳಿ, ನಿಮಗೆ ಅದು ಹೇಳುತ್ತೆ ಲಾಸ್ಟ್ ಇಯರ್ ಯಾವ ಕಾಲೇಜ್ ಆ ರ್ಯಾಂಕಿಂಗ್ ಸಿಕ್ಕಿತ್ತು ಅಂತೇಳಿ. ಅದ್ರದ್ದು ಆಸ್ಪಾಸು ಈ ವರ್ಷ ಸಹ ಸಿಗುತ್ತೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ, ಯಾವ ಊರಿಂದ? ಸರ್, ನಾವು ಬಿಜಾಪುರಿಂದ ಸರ್. ತಮ್ಮ ಹೆಸರು? ರೂಪಾ ಅಂತ ಹೇಳಿ. ಶ್ರೇಯಾ ಜಮ್ಗೆ ಅಂತ ನಮ್ಮ ಮಗಳು ಸರ್. ಇದು KCET ಎಕ್ಸಾಮ್ ಬರ್ತಿರೋದು. ಮಾತಾಡ್ರಿ, ಪ್ರಶ್ನೆ ಕೇಳ್ರಿ. ಈಗ ನಮ್ಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ ಸರ್. 3 ದಿವಸದಿಂದ ಟ್ರೈ ಮಾಡ್ತಾ ಇದೀವಿ. ಓಪನ್ ಮಾಡಿದ್ರೆ ಏನಂತ ಬರ್ತಾ ಇದೆ ನಿಮ್ ಲಾಗಿನ್ ಅಲ್ಲಿ? ಅಲ್ಲಿ ಲಾಗಿನ್ ಅಲ್ಲಿ ಎರರ್ ಬರ್ತಿದೆ ಸರ್. RD ನಂಬರ್ ಕೇಳ್ತಾ ಇದೆ ಸರ್. ಅದು ನೀವು ಯಾವ ಕಮ್ಯುನಿಟಿ, ಯಾವ ಕ್ಯಾಸ್ಟ್? ನಮ್ದು SC ಸರ್. SC ABC RD ನಂಬರ್ ಇದೆಯಾ ನಿಮ್ಮ ಹತ್ರ? B ಇದೆ ಸರ್, B ಇದೆ ಸರ್. ಸರ್ಟಿಫಿಕೇಟ್ ಯಾವಾಗ ತಗೊಂಡಿದ್ರಿ? ನಾವು ಇದು ಮೊನ್ನೆ ಮೇದಲ್ಲಿ ತೆಗ್ಸಿದೀವಿ ಸರ್. ತೆಗ್ಸ್ಕೊಂಡ್ ಆದ್ಮೇಲೆ ನಮ್ಮ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರಾ? ಸರ್ ಅದು ಅಪ್ಲೋಡ್ BA ತಗೊಂಡ್ಮೇಲೆ ಅಪ್ಲೋಡ್ ಮಾಡಿಲ್ಲ ಸರ್ ನಾವು. ಮತ್ತೆ ನಮಗೆ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ ವೆರಿಫಿಕೇಶನ್ ಸ್ಲಿಪ್ ಬರಲ್ಲ. ಓಹೋ ಸರ್, ಮತ್ತೆ ಇವಾಗ ಹೆಂಗ್ ಮಾಡ್ಬೇಕು ಸರ್? ಅಂದ್ರೆ ಓಲ್ಡ್ ಕಾಸ್ಟ್ನೇ ನಾವು ಇದು ಅಪ್ಲೋಡ್ ಆಗಿತ್ತು ಸರ್. ಇಲ್ಲ, ಸಬ್ಮಿಷನ್ ಆಗ್ಬೇಕಾದ್ರೆ ನೋಡಿ, SC ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ನಾವು ಕರೆದಂತ ಸಂದರ್ಭದಲ್ಲಿ ಒಳ ಮೀಸಲಾತಿ ABC ಅಂತನ್ನುವಂಥದ್ದು ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ ನಾವು ನಿಮಗೆ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಮುಂದೆ ತಗೊಂಡ್ರಾಯ್ತು ಅಂತ ಅನ್ಕೊಂಡು ನಿಮ್ಮ SC ಸರ್ಟಿಫಿಕೇಟ್ ಏನಿದೆ ಅದನ್ನ ನಿಮ್ಮಂದೆ ತಗೊಂಡಿದ್ವಿ ನಾವು. ಅದಾದ್ಮೇಲೆ ಕಳೆದ 6 ತಿಂಗಳಿಂದ ನಿಮಗೆ ಸಾಕಷ್ಟು ಬಾರಿ SC A ಮತ್ತೆ B ಮತ್ತೆ C ಸರ್ಟಿಫಿಕೇಟ್ ಅಂತ ತಾವು ತಗೊಂಡ್ಬೇಕು. ನಮ್ಮ KEA ವೆಬ್ಸೈಟ್ ಅಲ್ಲಿ ಬಂದು ತಾವು ಅಪ್ಲೋಡ್ ಮಾಡಬೇಕು. ನಾಳೆ ನಮಗೆ ಬೇರೆ ಬೇರೆ ಇಲಾಖೆಗಳಿಂದ ಸೀಟ್ ಕೊಡುವಂತದ್ದೇನೆ SC ABC. ಉದಾಹರಣೆಗೆ ಮೆಡಿಕಲ್, ಇಂಜಿನಿಯರಿಂಗ್ ಎಲ್ಲ SC ABC. ನಿಮ್ದು ಬರೀ SC ಅಂತ ನನ್ನ ಹತ್ರ ಸರ್ಟಿಫಿಕೇಟ್ ಇದೆ. SC ಅನ್ನುವಂಥದ್ದಕ್ಕೆ ಸೀಟೇನೆ ಇರಲ್ಲ. ನಾನು ಸೀಟ್ ಹೆಂಗ್ ಅಲಾಟ್ ಮಾಡೋದಕ್ಕಾಗುತ್ತೆ? ಅದಕ್ಕೆ ಇಲ್ಲಿವರೆಗೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು SC ABC ಸರ್ಟಿಫಿಕೇಟ್ ಅಂತ ತಗೊಂಡಿಲ್ಲ. ಹಾಗಾಗಿ ನಿಮಗೆ ನಾವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಬ್ಲಾಕ್ ಮಾಡಿದೀವಿ. ದಯಮಾಡಿ ತಾವು SC ABC, ಈಗ ಉದಾಹರಣೆಗೆ ನೀವು B ಸರ್ಟಿಫಿಕೇಟ್ ನಿಮ್ ಕೈಯಲ್ಲಿದೆ, ಆದ್ರೆ ನೀವು ನಮಗೆ ಬರೀ SC ಅಂತ ಅರ್ಜಿ ಹಾಕುವಾಗ ಹಾಕಿದ್ರಿ. ಅದಕ್ಕೆ ತಾವು ನಮ್ದೇ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಓಪನ್ ಮಾಡಿ, ನಿಮ್ಮ ಅಪ್ಲಿಕೇಶನ್ ಒಳಗಡೆ ನಾವು ಎಡಿಟ್ ಆಪ್ಷನ್ ಅನ್ನ ಎನೇಬಲ್ ಮಾಡಿದೀವಿ.
ತಾವು ಅಲ್ಲೋಗಿ ನಿಮ್ಮ ಬಿ ಇರುವಂತಹ ಆರ್ ಡಿ ನಂಬರ್ನ ಹಾಕಿ ಅದು ಸಬ್ಮಿಟ್ ಮಾಡಿ ಒಂದಿನ ಆದ್ಮೇಲೆ ಅದು ಆಟೋಮೆಟಿಕ್ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಸರ್ ಅದೇ ಟೈಮ್ ತಗೊಳ್ತಾ ಸರ್ ಅದಕ್ಕೆ? ಅಲ್ಲಮ್ಮ, ನೀವು ಇವತ್ತು ನಿಮ್ದು ಬಿ ಸರ್ಟಿಫಿಕೇಟ್ ಕೈಯಲ್ಲೇ ಇದೆಯಲ್ಲ, ಇವತ್ತು ಅಪ್ಡೇಟ್ ಮಾಡಿಬಿಡಿ, ನಾಳೆ ವೆರಿಫಿಕೇಶನ್ ಸ್ಲಿಪ್ ನಿಮಗೆ ರೆಡಿ ಆಗ್ಬಿಡುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಅದಂದ್ರೆ ರ್ಯಾಂಕಿಂಗ್ ಎಲ್ಲ ಚಲೋ ಬಂದಿದೆ ಸರ್ ನಮ್ಮ ಮಗದು. ಆಯ್ತಾಯ್ತು, ಈಗ ತುಂಬಾ ನೀವು ಮೇನಲ್ ಸರ್ಟಿಫಿಕೇಟ್ ತಗೊಂಡು ನಮ್ಗೆ ಅಪ್ಡೇಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನ ಬ್ಲಾಕ್ ಮಾಡಿಟ್ಟಿದೀವಿ. ನೀವು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಹೋಗಿ ತಾವು ಬಿ ಸರ್ಟಿಫಿಕೇಟ್ ಅನ್ನ ಅಪ್ಡೇಟ್ ಮಾಡಿ, ಓಕೆ, ನಿಮ್ದು ಈ ಕಡೆ ಒಂದ್ ದಿನ ಆಗ್ತಿದಂಗೆ ನಾಳೆ ಹೊತ್ತಿಗೆ ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ SCB ಅಂತಾನೆ ಬಂದು ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದೇ ಇನ್ಫಾರ್ಮೇಷನ್. ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ, ಯಾವ ಊರಿಂದ? ಸರ್ ನಾವು ಬಾಗಲಕೋಟೆ ಜಿಲ್ಲಾ ಕೇರಳ ಸರ್. ಓಕೆ, ತಮ್ಮ ಹೆಸರು? ನಮ್ಮ ಹೆಸರು ಜಯಕುಮಾರ್ ಪಟ್ರಿ ಅಂತ ಹೇಳಿ. ಹೇಳಿ, ನಿಮ್ ಪ್ರಶ್ನೆ ಕೇಳಿ. ನಮ್ದು ಸರ್ ಮೈನಾರಿಟಿ ಸರ್ಟಿಫಿಕೇಟ್ ಬೇಕಿದ್ರಿ, ಆಫೀಸ್ ಕಾಲೇಜಾಗ ವೆರಿಫೈ ಮಾಡಿದ್ರಿ, ವೆರಿಫಿಕೇಶನ್ ಕ್ಲೇಮ್ ಅಂಡ್ ವೆರಿಫೈ ಬಂದಿದೆ ಸರ್. ಯಾವುದು ಮೈನಾರಿಟಿ? ಹೌದು ಸರ್, ರಿಜಿಸ್ಟರ್ ಮಾಡಿದ್ರಿ ಸರ್. ಓಕೆ, ಅದು ವೆರಿಫಿಕೇಶನ್ ಸ್ಲಿಪ್ನಾಗ ರಿಜಿಸ್ಟರ್ ಮಾಡಿದ್ರಿ, ನೋ ಅಂತ ಬಂದಿದೆ ಸರ್. ನಿಮ್ದು ಅಪ್ಲಿಕೇಶನ್ ಅಲ್ಲಿ ನೀವು ಕ್ಲೈಮ್ ಮಾಡಿದ್ರಿ, ಮತ್ತೆ ಅದನ್ನ ತಗೊಂಡೋಗಿ ನೀವು ಕಾಲೇಜಲ್ಲಿ ಸಹ ವೆರಿಫಿಕೇಶನ್ ಮಾಡಿಸಿದ್ರಿ. ಮಾಡಿದ್ರಿ ಸರ್. ಬಟ್ ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೋ ಅಂತ ಬಂದಿದೆ. ನೋ ಅಂತ ಬಂದಿದೆ ಸರ್. ಆಯ್ತು, ನೀವು ಕಾಲೇಜಲ್ಲಿ ಮಾಡಿಸಿದ್ದು ಮತ್ತೆ ನಿಮ್ದು ಅಪ್ಲಿಕೇಶನ್ ಈಗ ನೋ ಅಂತ ಬಂದಿರೋದು ಮೂರನ್ನು ಹಾಕಿ ನಮ್ಮ KE ಒಂದು ಮೇಲ್ ಮಾಡಿ, ನಾನು ಚೆಕ್ ಮಾಡಿ ಸರಿ ಮಾಡ್ತೀನಿ. ಆಯ್ತು ಸರ್, ಈಗಾಗಲೇ ಮಾಡಿದ್ರಿ ಸರ್, ಮತ್ತೆ ಮಾಡ್ತೀನಿ ಸರ್. ಓಕೆ, ಮಾಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳಿ, ಯಾವ ಊರಿಂದ? ಸರ್ ನಮಸ್ಕಾರ, ನಾವು ಕ್ಯಾಂಪುಟೆ ಮಂಡ್ಯ ಜಿಲ್ಲೆ ಗೌರೀಶ್ ಅಂತ ಹೇಳಿ, ನಾನು ಸ್ಟೂಡೆಂಟ್ ಪೇರೆಂಟ್ಸ್. ಓಕೆ, ಹೇಳಿ ಗೌರೀಶ್ ಅವರೇ, ನಿಮ್ಮ ಏನು ಸರ್ ಸಮಸ್ಯೆ? ನಮ್ಮ ಬಂದು ರ್ಯಾಂಕಿಂಗ್ ನಮ್ಮ ಮಗನಿಗೆ 1,30,30,000. ನಾವು 2A ಕ್ಯಾಟಗರಿ ಬರ್ತೀವಿ. ಇನ್ಕಮ್ ಕೂಡ ನಮ್ಗೆ ಒಂದು 40,000 ಹಂಗಾಗಿ ನಮ್ಗೆ ಎಂಜಿನಿಯರ್ ಸೀಟ್ ಸಿಗುತ್ತಾ, ಇಲ್ಲ ಬೇರೆ ಕಡೆ ಏನಾದ್ರು ಅಪ್ಲೈ ಮಾಡ್ಬೋದಾ, ಗೌರ್ಮೆಂಟ್ ಸಿಗುತ್ತಾ ಅಂತ ಕೇಳೋಣ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಿಮ್ದು ರ್ಯಾಂಕ್ ಎಷ್ಟೇನೆ ಇರಲಿ, ನೀವು ಯಾವ ಬ್ರಾಂಚ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿಸ್ಬೇಕು ಮಗನ್ಗೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಕಳೆದ ವರ್ಷ 15,900 ಸೀಟ್ಗಳು ಖಾಲಿ ಇತ್ತು ಇಂಜಿನಿಯರಿಂಗು. KE ಮುಖಾಂತರ ಅಲರ್ಟ್ ಆಗುವಂಥದ್ದು. ನೀವು ಉದಾಹರಣೆಗೆ ನಿಮ್ಮ ಹುಡುಗ ಇದ್ದಾನೆ, ಅವನಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿಸ್ತೀನಿ ಅಥವಾ ಸಿವಿಲ್ ಮಾಡಿಸ್ತೀನಿ, ಕೋರ್ ಬ್ರಾಂಚ್ ಎಲ್ಲ ಮಾಡಿಸ್ತೀವಿ ಅಂತಂದ್ರೆ ನಿಮಗೆ 1.5 ಲಕ್ಷ 2 ಲಕ್ಷ ರ್ಯಾಂಕ್ ಇದ್ರೂ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ. ಈಗ ಕೆಲವರಿಗೆ ಇಲ್ಲ, ನಂದು 1.5 ಲಕ್ಷ ಇದೆ, ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತಂದ್ರೆ ಸಿಗಲ್ಲ ಅಷ್ಟೇನೆ. ಹಾಗಾಗಿ ನೀವು ನಿಮ್ಮ ಮಗನ ಜೊತೆ ಕುತ್ಕೊಂಡು ಯಾವ ಬ್ರಾಂಚ್ ಮಾಡ್ತೀಯಾ ಅಂತನ್ನುವಂಥದ್ದು ಅಂತ ವಿಚಾರ ಮಾಡಿ. ಒಂದ್ ವೇಳೆ ಏನಾದ್ರೂ ಕಳೆದ ವರ್ಷ ನಮ್ಮ ವೆಬ್ಸೈಟ್ ಅಲ್ಲಿ ಸಹ ಇದೆ 15,500 ಸೀಟ್ ಉಳ್ಕೊಂಡಿತ್ತು. ಈ ವರ್ಷ ಸಹ ನಮ್ಮಿಂದನೇ 45% ಅಂತಂದ್ರೆ ಸುಮಾರು ಒಂದು 60,000 65,000ಕ್ಕಿಂತ ಜಾಸ್ತಿ ಸೀಟ್ ನಾವೇ KE ಮುಖಾಂತರನೇ ಅಲಾಟ್ ಮಾಡ್ತೀವಿ ನಾವು. ಹಾಗಾಗಿ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಬಟ್ ಯಾವ ಬ್ರಾಂಚ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಟ್ಟು ಹುಡುಗ ಇದ್ದಾನೆ, ಯಾವ್ದು ಬ್ರಾಂಚ್ ಅಲ್ಲೂ ಮಾಡಿದ್ರೆ ಓಕೆ ಅಂತ ಅನ್ನುವಂಥದ್ದಿತ್ತು ಅಂದ್ರೆ ನಿಮಗೆ ಸೀಟ್ ಸಿಗುತ್ತೆ. ಜೊತೆಗೆ ಇಲ್ಲ ಇಂಥ ಕಾಲೇಜಲ್ಲಿ ಸಿಗುತ್ತಾ, ಇಂಥ ಬ್ರಾಂಚ್ ಅಲ್ಲಿ ಸಿಗುತ್ತಾ ಅಂದ್ರೆ ನಿಮ್ಮ ಮಗನಿಗೆ ಹೇಳಿ, ನಮ್ಮ KE ವೆಬ್ಸೈಟ್ ಅಲ್ಲಿ ಕಳೆದ ವರ್ಷದ್ದು ಎಲ್ಲಾ ಕಾಲೇಜುಗಳ ಎಲ್ಲಾ ಬ್ರಾಂಚ್ ಗಳ ಕಟ್ ಆಫ್ ಇದೆ. ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಳೋದು ಕೇಳಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಹಲೋ ನಮಸ್ಕಾರ. ಹಲೋ ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ, ಯಾವ ಊರಿಂದ ಕಾಲ್ ಮಾಡ್ತಾ ಇದ್ದೀರಿ? ಗಾಯತ್ರಿ ಅಂತ ಹೇಳಿ ಕುಂದಾಪುರದಿಂದ. ಹೇಳಿ ಮೇಡಮ್. ಸರ್ ಇದು ಈ ರ್ಯಾಂಕಿಂಗ್ ಯಾವ ಕ್ರೈಟೀರಿಯಾ ಮೇಲೆ ಕೊಡ್ತಿದ್ರಿ ಸರ್ ನೀವು? ಯಾವ ರ್ಯಾಂಕ್ ಬೇಕಾಗಿದೆ ನಿಮಗೆ? ನಮ್ಗೆ CET ಸರ್. ಅದೇ CET ನಲ್ಲಿ ತುಂಬಾ ಕೋರ್ಸ್ ಇದೆ. ತಮ್ಗೆ ಯಾವ ರ್ಯಾಂಕ್ ಬಗ್ಗೆ ಬೇಕು? ಅಂದ್ರೆ ಇದು BPT ಮತ್ತೆ ಅದೇ ಇದಕ್ಕೆ PCM ಮತ್ತೆ ಸರ್ ನೀವು ಕೌಂಟ್ ಮಾಡೋದ ಸರ್? ಅದು ನೋಡಿ, ನಮ್ದು ಒಂದು ದಿಕ್ಸೂಚಿ ಅಂತೇಳಿ ಕಾಲೇಜಿಂದ ನಿಮ್ ಮಗನಿಗೆ ಕೊಟ್ಟು ಕಳಿಸಿದ್ವಿ. ಅದು ಆ ಬುಕ್ ಇರ್ಬೇಕು ನಿಮ್ ಮನೆಯಲ್ಲಿ. ಬಂದಿತ್ತಾ ಕಾಲೇಜಿಂದ? ನಿಮ್ ಕಾಲೇಜಿಂದ ಕೊಟ್ಟಿದ್ರ ಮಗುಗೆ? ಇಲ್ಲ ನೋಡಿ, ಒಂದು ದಿಕ್ಸೂಚಿ ಕೊಟ್ಟಿರ್ತಾರೆ, ಎಲ್ಲಾದ್ರೂ ಬಿಸಾಡಿರ್ತೀರಾ? ಅದು ಅದರಲ್ಲಿ ನೀವು ಕೋರ್ಸ್ ವಾರ್ ಹೇಳಿದೀವಿ. ನಿಮಗೆ ಸಿಂಪಲ್ ಆಗಿ ಹೇಳೋದು ಅಂತಂದ್ರೆ ಇಂಜಿನಿಯರಿಂಗ್ ಇಂದು ಹೈಯೆಸ್ಟ್ ಎಲ್ಲ ತಗೊಳೋದು. ಇಂಜಿನಿಯರಿಂಗ್ ಇಂದು PCM
ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಇಂದು CET 50%, ನಿಮ್ಮ PUC 50%. ಇದೇ 3 ಸಬ್ಜೆಕ್ಟ್. ಅದ್ರದ್ದು 50-50. ಯಾವ್ದಕ್ಕೂ ಇದಿಲ್ವಾ ಸರ್ ಇದಕ್ಕೆ ಬಿ ಫಾರ್ಮೆಟ್ ಇದೆಯಲ್ಲ ಯಾವ್ದಕ್ಕೆ? ಬಯಾಲಜಿ ಮಾರ್ಕ್ ಯಾವ್ದಕ್ಕೂ ಅದೇ ಅದೇ ಹೇಳ್ತಿರೋದು ನಾನು. ಜಸ್ಟ್ ನಿಮಗೆ ಉದಾಹರಣೆಗೆ ಇಂಜಿನಿಯರಿಂಗ್ ಕೊಟ್ಟೆ. ಅದೇ ರೀತಿ ನೀವು ಅಗ್ರಿಕಲ್ಚರ್ ರ್ಯಾಂಕ್ ಅಂತಂದ್ರೆ PCMB 4 ಸಬ್ಜೆಕ್ಟ್ ಇಂದು 50%, PUC 50%. ಅದೇ ರೀತಿ ನೀವು ವೆಟರ್ನರಿ ಸೈನ್ಸ್ ಅಂತಂದ್ರೆ PUC ಮಾರ್ಕ್ಸ್ ಇಲ್ಲ, ಕೇವಲ PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ CET ಮಾರ್ಕ್ಸ್ ಮಾತ್ರ ಆಧರಿಸಿ ವೆಟರ್ನರಿ ಸೈನ್ಸ್ ಕೊಡುವಂತದ್ದು. ನರ್ಸರಿ ಇದು ನಮ್ಮ ನರ್ಸಿಂಗಿಗೆ ಸಹ ಓನ್ಲಿ PCB, ಅಲ್ಲಿ ಮ್ಯಾಥ್ಸ್ ಕನ್ಸಿಡರ್ ಮಾಡಲ್ಲ. ನರ್ಸಿಂಗ್ ಆ ರೀತಿ ನಮ್ದು ವೆಬ್ಸೈಟ್ ಅಲ್ಲಿ ನಮ್ಮ ದಿಕ್ಸೂಚಿ ಅಂತ ಬುಕ್ ಇದೆ. ಅದರಲ್ಲಿ B ಫಾರ್ಮಾ, D ಫಾರ್ಮಾ, ಅಲೈಡ್ ಹೆಲ್ತ್ ಸೈನ್ಸ್, D ಫಾರ್ಮಸಿ ಇದೆಲ್ಲದ್ರದ್ದು ಇದೆ. ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಟ್ಟು PUC 50 ಮತ್ತೆ CET 50. ಅದು ಸಬ್ಜೆಕ್ಟ್ ರ್ಯಾಂಕ್ ಕೋರ್ಸ್ ವಾರು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಓಕೆ ಸರ್. ಸರ್ ಇದು ಈ ಕಾಲೇಜಿಂದ ಈ ರ್ಯಾಂಕಿಂಗ್ ಎಲ್ಲ ಈಗ ಅಪ್ಲಿಕೇಶನ್ ನಂಬರ್ ಎಲ್ಲ ಅದನ್ನ ಆಚೆ ಈಚೆ ಮಾಡಿ ಅದನ್ನ ಪೇರೆಂಟ್ಸ್ ಮಿಸ್ಲೀಡ್ ಮಾಡೋದಿದ್ದಕ್ಕೆ ಏನಾದ್ರು ಒಂದು ಉಂಟಾ ಸರ್? ಅಂದ್ರೆ ಯಾವ ತರ ಪೇರೆಂಟ್ಸ್ ಗೆ ಮಿಸ್ಲೀಡ್ ಮಾಡೋದು? ನಾವಂತೂ ಕಾಲೇಜಲ್ಲಿ PUC ಅಲ್ಲ ಅಂದ್ರೆ ಈಗ ಅಪ್ಲಿಕೇಶನ್ ನಂಬರ್ ಅನ್ನ ಚೇಂಜ್ ಮಾಡಿ ಈಗ ನಮ್ಮ ಸ್ಟೂಡೆಂಟ್ ಈಗ ಇಂಗ್ಲಿಷ್ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ ಅಂತ ಇದು ಮಾಡಿದ್ರೆ ಸರ್, ಅಂದ್ರೆ ಕಾಲೇಜ್ ಅವರು ನಮ್ಮ ಮಕ್ಕಳುಗಳು ಇಷ್ಟಿಷ್ಟೊಂದು ಟಾಪ್ ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಅದನ್ನ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ, ನಿಮಗೆ ಡೌಟ್ ಇದ್ರೆ. ಅಲ್ಲ ನಾವೇ ಚೆಕ್ ಮಾಡಿದ್ವಿ ಸರ್. ಅದ್ರ ನಂತರ ಎಂತ ಮಾಡಿದ್ರಂದ್ರೆ ಅಪ್ಲಿಕೇಶನ್ ನಂಬರ್ ಅನ್ನ ಬೇರೆ ಬೇರೆ ಇದು ಮಾಡಿ ಅದನ್ನ ಗ್ರೂಪಿಗೆ ಎಲ್ಲ ಇದು ಮಾಡ್ತಿದ್ವಿ ಸರ್. ಅದ್ರ ಬಗ್ಗೆ ನಾವು ಎಲ್ಲಿ ಕೇಳ್ಬೋದು ಸರ್? ಅದನ್ನ ಕೇಳಿದ್ರೆ ಅದ್ರ ಬಗ್ಗೆ ಏನು ರೆಸ್ಪಾನ್ಸ್ ಸರ್? ಅಲ್ಲ, ಅದು ನಿಮ್ಮ ಕಾಲೇಜು ನಿಮ್ಗೆ ಸಂಬಂಧಪಟ್ಟಿದ್ದು. ಬಟ್ ಆದ್ರೆ ಆಯಾ ಯಾವ್ಯಾವ ಕಾಲೇಜಲ್ಲಿ ಓದಿರೋರು ಎಷ್ಟೆಷ್ಟು ರ್ಯಾಂಕ್ ಬಂದಿದ್ದಾರೆ ನಿಮಗೆ ಏನಾದ್ರು ಅನುಮಾನ ಇತ್ತು ಅಂತಂದ್ರೆ ನಮ್ಮ ವೆಬ್ಸೈಟ್ ಅಂತ ಚೆಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಸರ್. ನನ್ನ ಅಕ್ಷಯ್ ಅಂತ ಚಾಮರಾಜನಗರದಿಂದ ಮಾತಾಡ್ತಿರೋದು. ಹೇಳಿ, ಏನ್ ಪ್ರಶ್ನೆ ಕೇಳಿ. ನಮ್ದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ತಂದೆ ಹೆಸರು ತಪ್ಪಾಗಿದೆ. ನಿಮ್ದು SSLC ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಏನಿತ್ತು ಆ ಹೆಸರು ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಬಂದಿರೋ ಹೆಸರು ತುಂಬಾ ಡಿಫರೆನ್ಸ್ ಇದೆಯಾ? ಇನಿಷಿಯಲ್ ತಪ್ಪಾಗಿದೆ ಅಷ್ಟೇ. ಅದು ಯಾವ್ದಾದ್ರು ನಾವಂತೂ ನಿಮ್ ತಂದೆ ಹೆಸರು ನಾವಂತೂ ಟೈಪ್ ಮಾಡಿಲ್ಲ. ನಿಮ್ದು SSLC ಅಥವಾ ಆಧಾರ್ ಇಂದ ಫೆಚ್ ಆಗಿದೆ, ಕರೆಕ್ಟ್? ಅಪ್ಲಿಕೇಶನ್ ಹಾಕೋ ಟೈಮ್ ಅಲ್ಲಿ ಸೈಬರ್ ಕೆಫೆ ಅವರು ತಪ್ಪು ಮಾಡಿದ್ದಾರೆ. ಇಲ್ಲಪ್ಪ, ಸೈಬರ್ ಸೆಂಟರ್ ಅವರಿಗೂ ತಂದೆ ಹೆಸರು ಟೈಪ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. ನಿಮ್ದು SSLC ರಿಜಿಸ್ಟರ್ ನಂಬರ್ ಹಾಕಿದ್ರೆ ನಿಮ್ದು ಆಧಾರ್ ಕಾರ್ಡ್ ಇಂದ ಫೆಚ್ ಆಗ್ತಿತ್ತು, ಅಥವಾ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೀವೇನ್ ಕೊಟ್ಟಿರ್ತೀರಾ ಅದರಿಂದ ಫೆಚ್ ಆಗ್ತಿತ್ತು. ಜಸ್ಟ್ ಒಂದು ಇನಿಷಿಯಲ್ ತಪ್ಪಾಗಿದೆ ಅಂತಂದ್ರೆ ಏನ್ ಚಿಂತೆ ಮಾಡೋ ಅಗತ್ಯ ಇಲ್ಲ. ಸರಿ ಸರ್, ಥ್ಯಾಂಕ್ ಯು. ಹಲೋ, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಹೇಳಿ, ಯಾವ ಊರಿಂದ ಕರೆ ಮಾಡ್ತಾ ಇದ್ರಿ? ವಿಕಾಸ್ ಅಂತ ಹೇಳಿ ಚಿತ್ರದುರ್ಗದಿಂದ. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ಈಗ ನಂದು CET ಕೌನ್ಸಿಲಿಂಗ್ ಇದರಲ್ಲಿ ಶೀಟ್ ಅಲ್ಲಿ ನಾನು NRI ಕೊಡೋದು ಎಷ್ಟು ಅಂತ ಬರ್ತಿದೆ. ಓಕೆ, ಬೇರೆ ಇದರಲ್ಲಿ ನೋ ಅಂತ ಬರ್ತಿದೆ ಕೌನ್ಸಿಲಿಂಗ್ ಶೀಟ್ ಅಲ್ಲಿ. ಎರಡು ಶೀಟ್ಗೆ ಏನಿಲ್ಲ. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನ್ ಬಂದಿದೆ? ವೆರಿಫಿಕೇಶನ್ ಎಷ್ಟು ಅಂತ ಬಂದಿದೆ. ಸರಿ, ಎಸ್ ಅಷ್ಟೇ ಬಿಡಿ, ಡೌಟ್ ಇಲ್ಲ. ಬೇರೆದಂತ ಯಾವ್ದು ಇಲ್ವೇ ಇಲ್ಲ. ನಮ್ದು ಅಪ್ಲಿಕೇಶನ್ ಇತ್ತು, ಅದಾದ್ಮೇಲೆ ರಿಸಲ್ಟ್ ಇತ್ತು. ರಿಸಲ್ಟ್ ಅಲ್ಲಿ ಅದೆಲ್ಲ ಏನ್ ಬರಲ್ಲ. ಈಗ ಫೈನಲ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಟ್ಟಿದೀವಿ, ದಟ್ ಈಸ್ ಫೈನಲ್. ಹೌದೌದು, ಅದು ಫೈನಲ್. ನೀವು ಬಂದಿಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡು ಹೋಗಿದ್ರ NRI ಇದು? ಅದಕ್ಕೇನೆ ಅದು ವೆರಿಫಿಕೇಶನ್ ಸ್ಲಿಪ್ ಈಸ್ ಫೈನಲ್. ಅಲ್ಲ, ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀವು ಹಂಗಾದ್ರೆ ಮಿಸ್ ಮಾಡಿ ಹೇಳ್ತಾ ಇದೀರಾ. ನಿಮ್ಮ ಅರ್ಜಿನಲ್ಲಿ ಎಸ್ ಅಂತಿದೆ. ಈಗ ಲಾಸ್ಟ್ 2-3 ಡೇಸ್ ಅಲ್ಲಿ ನಾವು ವೆರಿಫಿಕೇಶನ್ ಸ್ಲಿಪ್ ಬಿಡುಗಡೆ ಮಾಡಿದೀವಲ್ವಾ, ಅದ್ರಲ್ಲಿ ಏನ್ ಬಂದಿದೆ? ಹೌದು. ಮತ್ತೆ ನೀವೇ ಅರ್ಜಿನಲ್ಲಿ NRI ಅಂದ್ರೆ ಹೌದು ಅಂತ ಹಾಕಿದೀರಾ. ನೀವು NRI ದಾಖಲೆಗಳನ್ನೆಲ್ಲ ತಗೊಂಡ್ ಬಂದು ನಾವು ಲಾಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡ್ ಬರೋದು ಕೇಳಿದ್ವಿ, ನೀವು ಬಂದು ಹೋಗಿಲ್ಲ. ಅದಕ್ಕೇನೆ ಅದು ಎಸ್ ಅಂತ ಬಂದಿಲ್ಲ. ನೀವು ಆಯ್ತು, ಈಗ ನಿಮ್ದೆಲ್ಲ ಕರೆಕ್ಟ್.
ನಾಳೆ ಬೇಡ್ರಿ, ಮಗುಗೆ 21ಕ್ಕೆ ಎಕ್ಸಾಮ್ ಇದೆ, ಓದಿಸಿ 21 ಆದ್ಮೇಲೆ ಬರುವಂತ್ರಿ. ಓಕೆ ಸರ್, ಆಯ್ತು. ಹಲೋ ನಮಸ್ಕಾರ. ಹಲೋ ನಮಸ್ತೆ ಸರ್, ನನ್ನ ಹೆಸರು ಗಂಗೋತ್ರಿ ಜಿಪಿ ಅಂತ. ಯಾವೂರಿಂದ? ಸರ್ ನಮ್ದು ಕಲಬುರ್ಗಿ ಹಾಸನ ಜಿಲ್ಲೆ. ಹಾ ಹೇಳಿ. ತಮ್ಮ ಸರ್ ಹೆಸರು? ನನ್ನ ಇಂಜಿನಿಯರಿಂಗ್ ರ್ಯಾಂಕಿಂಗ್ 29,330 ರ್ಯಾಂಕ್ ಉಂಟು. AIML ರ್ಯಾಂಕ್ ಸೇರ್ಬೇಕು, ಅದಕ್ಕೆ ಯಾವ ಕಾಲೇಜಲ್ಲಿ ಸೂಕ್ತವಾಗಿದೆ ಅಂತ ಕೇಳಕ್ಕೆ. ಯಾವ ಕೋರ್ಸ್ ಬೇಕು ಸರ್ ಇಂಜಿನಿಯರಿಂಗ್ ಅಲ್ಲಿ AIML. AIML. ಹಾ ಹೌದು ಸರ್. ಈಗ AIML ಕಂಪ್ಯೂಟರ್ ಸೈನ್ಸು, ಸೈಬರ್ ಸೆಕ್ಯೂರಿಟಿ, ಡಾಟಾ ಸೈನ್ಸು ಇದೆಲ್ಲದೂ ಬಹುತೇಕ ಕಾಲೇಜ್ಗಳಲ್ಲಿ ಇದೆ, ಅಂದ್ರೆ ಎಲ್ಲ ಮಕ್ಕಳನ್ನು ಕೇಳ್ತಿರುವಂತದ್ದು. ಹಾ ಆಮೇಲೆ ತುಂಬಾ ಕಡಿಮೆ ಏನಲ್ಲ ನಿಂದು ರ್ಯಾಂಕು, ಸ್ವಲ್ಪ ಚೆನ್ನಾಗೇನೆ ಇದೆ. ಹಾ ಕಳೆದ ವರ್ಷ ನಿನಗೆ ಯಾವುದು ಕಾಲೇಜ್ಗಳಲ್ಲಿ ಈ ರ್ಯಾಂಕಿಗೆ ಸೀಟು ಈ AIML ಸಿಕ್ಕಿದೆ ಅಂತನ್ನುವಂಥದ್ದು ನಮ್ದು KEA ವೆಬ್ಸೈಟ್ ಚಾರ್ಟ್ ಬಾಟ್ ಅಲ್ಲಿ ಚೆಕ್ ಮಾಡಿ, ಹಾ ನಿಮಗೊಂದು ಐಡಿಯಾ ಬರುತ್ತೆ. ಹಾ ಹೋದ ವರ್ಷ ಇದ್ದಷ್ಟು ಅದಕ್ಕಿಂತನೂ ಈ AIML ಕಂಪ್ಯೂಟರ್ ಸೈನ್ಸ್ ಎಲ್ಲ ಒಂದು 2-3% ಜಾಸ್ತಿನೇ ಇರುತ್ತೆ, ಸೀಟ್ಸು ಕಡಿಮೆ ಏನಿರಲ್ಲ. ಹಾ ಹಂಗಾಗಿ ಸ್ವಲ್ಪ ಅವಕಾಶಗಳು ಜಾಸ್ತಿನೇ ಇರುತ್ತೆ. ಬಟ್ ಯಾವ ಕಾಲೇಜ್ಗಳು ಸಿಕ್ಬೋದು ಅನ್ನುವಂಥದ್ದು ನನಗೆ ಕೇಳಿದ್ರೆ ನಾನು ಅದನ್ನೇ ನೋಡಿ ಹೇಳ್ಬೇಕು. ಅದ್ರ ಬದಲು ನೀವೇ ಫ್ರೀ ಇದ್ದಾಗ ವೆಬ್ಸೈಟ್ ಅಲ್ಲಿ ಚಾಟ್ ಬಾಟ್ ಅಲ್ಲಿ ನೋಡಿ, ನಿಮಗೆ ಕಳೆದ ವರ್ಷದ್ದು ರ್ಯಾಂಕ್ ಎಲ್ಲ ಬರುತ್ತೆ. ಸ್ವಲ್ಪ ಆಸ್ಪಾಸು ಅದೇ ಕಾಲೇಜ್ಗಳಲ್ಲಿ ಈ ಸರಿ ಸಹ ಸಿಗುತ್ತೆ ನಿಮಗೆ. ಸರ್ ಮತ್ತೆ ಇನ್ನೊಂದು ಸರ್, ನಾನು ವೆರಿಫಿಕೇಶನ್ ಸ್ಲಿಪ್ ಇಟ್ಟಿದ್ದಾರೆ, ಅದ್ರಲ್ಲಿ ಸ್ಟಡಿ ರೂಲ್ ಅನ್ನ ನೋಡ್ತಾ ಇದ್ದೀನಿ. ಸ್ಟಡಿ ರೂರಲ್ ಅಲ್ಲಿ ಅಂದ್ರೆ ಇದು ರೂರಲ್ ಸರ್ಟಿಫಿಕೇಟ್ ಎಲ್ಲ ಫೋನ್ ಕರೆಕ್ಟ್ ಇಟ್ಕೊಂಡು ಮಾತಾಡಿ, ಕಟ್ ಆಗ್ತಾ ಇದೆ. ಸರ್ ನಂದು ಸ್ಟಡಿ ರೂರಲ್ ಏರಿಯಾದಲ್ಲಿ 10 ವರ್ಷ ಓದಿರೋದು. ಹೌದು, ಅರ್ಜಿ ಹಾಕುವಾಗ ರೂರಲ್ ಎಸ್ ಅಂತ ಹಾಕಿದ್ರಿ. ಸರ್ ನಮಗೆ ಅದು ಏನು ಹೇಳೇ ಇಲ್ಲ, ಆಡಿ ನಂಬರ್ ಅಂತ ಹೇಳ್ತೀವಿ. ನಮ್ ಗ್ರಾಮೀಣ ಪತ್ರ 12 ವರ್ಷದ್ದು ಇದೆ ಸರ್, ಅದೊಂದು ತೊಂದರೆ ಆಗ್ಬಿಟ್ಟು. ಅಲ್ಲಮ್ಮ, RD ನಂಬರ್ ಹೇಳ್ತಾ ಇದ್ದಿದ್ದು ಕ್ಯಾಸ್ಟಿಗೆ ಮತ್ತೆ ಇನ್ಕಮ್ಮಿಗೆ. ರೂರಲ್ಲಿಗೆ ಮತ್ತೆ ಕನ್ನಡ ಮೀಡಿಯಂಗೆ RD ನಂಬರ್ ಎಲ್ಲಿರುತ್ತೆ? ನಿಮಗೆ ಏನ್ ಹೇಳಿದ್ವಿ? ನಿಮ್ಮ ಅಪ್ಲಿಕೇಶನ್ ಇದೆಯಾ ನಿಮ್ ಮುಂದೆ? ಹಾ ಇದೆ ಹೇಳಿ. ಆ ಅಪ್ಲಿಕೇಶನ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಸರ್ ಅದೇ ನಾವು ಮತ್ತೆ ಹೇಳಿದ್ದೇವೆ, ಏನು ಆಗ್ತಿಲ್ಲ ಅದಕ್ಕೆ. ಒಂದಮ್ಮ, ನೀವು ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಾಗಿತ್ತಲ್ವಾ ನೀವು? ಸರ್ ಅದು ನಮಗೆ ಗೊತ್ತೇ ಆಗ್ಲಿಲ್ಲ. ಇವಾಗ ಅಲ್ಲಿ ನೋ ಅಂತ ಬಂದುಂಟು, 10 ವರ್ಷದ ರೂರಲ್ಲೇ ಓದಿರೋದು. ಈಗ ಬೆಂಗಳೂರಿಗೆ ಬಂದು ಹೋಗ್ಬೇಕು. ಸರ್ ಬೆಂಗಳೂರಲ್ಲಿ ಎಲ್ಲಿಗೆ ಬರ್ಬೇಕು? ಮಲ್ಲೇಶ್ವರಂ 18th ಕ್ರಾಸ್ KE ಆಫೀಸಿಗೆ ಮೂಲ ಎಲ್ಲ ಒರಿಜಿನಲ್ ಇತ್ತು ಅಂದ್ರೆ ತಗೊಂಡ್ ಬನ್ನಿ, ಇಲ್ಲಿ ವೆರಿಫೈ ಮಾಡಿ ಎಸ್ ಮಾಡಿ ಕೊಡ್ತೀವಿ. ಓಕೆ ಸರ್, ನಂದು ಗ್ರಾಮೀಣ ಸರ್ಟಿಫಿಕೇಟ್ 12 ವರ್ಷದ್ದು ಇದೆ. ಕನ್ನಡ ಮೀಡಿಯಂ ಸರ್ ಗುರಾಜಿಯಲ್ಲಿ ಓದಿದ್ದು. 12 ವರ್ಷದ್ದೇನು ಬೇಡ, 1 to 10 ಸಾಕು. ಹಾ ಸರಿ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಆಯ್ತಮ್ಮ. ಹಲೋ ನಮಸ್ಕಾರ. ನಮಸ್ತೆ ಸರ್, ನಾನು ಉದಯ್ ಅಂತ ಬ್ಯಾಂಗ್ಳೂರ್ ಸೌತ್ ಇಂದ ಮಾಡ್ತಾ ಇದ್ದೀನಿ. ಹೇಳಿ ಉದಯ್, ಏನ್ ಪ್ರಶ್ನೆ ನಿಮ್ದು? ನನ್ನ ಡೌಟ್ ಏನಂದ್ರೆ, ಇವಾಗ ರೌಂಡ್ 3 ನಲ್ಲಿ ನನಗೆ ಯಾವ್ದಾರ ಕಾಲೇಜ್ ಅಲಾಟ್ ಆಗ್ಬೋದಲ್ಲ ಸರ್? ಆ ಕಾಲೇಜ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ರೌಂಡ್ 2 ನಲ್ಲಿ ಸಿಕ್ಕಿರೋ ಕಾಲೇಜ್ಗೆ ನಾನು ರಿಟರ್ನ್ ಆಗ್ಬೋದು ಸರ್ ಅಂತ ಒಂದು ಡೌಟ್ ಇದೆ. ಅಂದ್ರೆ ನೀವು ಪ್ರೀ ರೌಂಡ್ ಫಸ್ಟ್ ರೌಂಡ್ ಬಿಟ್ಟೇ ಸಿಗಲ್ಲ ಅಂತ ಡಿಸೈಡ್ ಮಾಡ್ಬಿಟ್ರಾ? ಈಗ ಈ ಸರಿ ನಾವು ಸ್ವಲ್ಪ ಸಣ್ಣ ಬದಲಾವಣೆ ಮಾಡಿದೀವಿ. ಹಿಂದೆಲ್ಲ ಏನಿರ್ತಿತ್ತು ಅಂತಂದ್ರೆ, ಸೆಕೆಂಡ್ ರೌಂಡ್ ಆದ್ಮೇಲೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಪಬ್ಲಿಷ್ ಮಾಡಿದ್ಮೇಲೆ ಮೆಡಿಕಲ್, ಡೆಂಟಲ್, ಆಯುಷ್ ಅಂದ್ರೆ ನೀಟ್ ರ್ಯಾಂಕ್ ಆಧರಿಸಿ ಅಲಾಟ್ ಮಾಡುವಂತವ್ರ ಮಕ್ಕಳುಗಳು ಕಡ್ಡಾಯವಾಗಿ ಕಾಲೇಜ್ ಸೇರ್ಪಡೆ ಆಗ್ಬೇಕಾಗಿತ್ತು. ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು 3rd ರೌಂಡಿಗೆ ಬರೋದಕ್ಕೆ ಅವಕಾಶ ಇತ್ತು. ಫಸ್ಟ್ ರೌಂಡ್ ಇಂದ ಮ್ಯಾನೇಜ್ ಮಾಡ್ಕೊಂಡು 3rd ರೌಂಡ್ ತನಕ ಬಂದು 3rd ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನಮಗೆ ಕೈ ಎತ್ತಿ ಹೋಗ್ಬಿಡ್ತಿದ್ರು, ಅದು ಸೀಟು ಮ್ಯಾನೇಜ್ಮೆಂಟ್ ಪಾಲ್ ಆಗ್ತಿತ್ತು. ಈ ಸರಿ ನಾವೇನ್ ಮಾಡಿದೀವಿ, ಸೆಕೆಂಡ್ ರೌಂಡಿಗೆನೆ ನಿಮ್ಮಿಗೂ ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೂ ಎಂಡ್ ಮಾಡ್ತಾ ಇದೀವಿ. ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್, ಇಂಜಿನಿಯರಿಂಗ್ ಯಾರೇ ಇರಲಿ, ನೀವು ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನ್ ಮಾಡ್ಕೊಂಡು ಬಂದಿರ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ತಾವು ಕಡ್ಡಾಯವಾಗಿ ಹಾಜರಾತಿ ಅಂದ್ರೆ ಅಡ್ಮಿಷನ್ ಆಗ್ಬೇಕು ಕಾಲೇಜಿಗೆ. ಇಷ್ಟ ಇಲ್ಲ ಅಂತಂದ್ರೆ ನೀವು ಎಕ್ಸಿಟ್ ಆಗ್ಬೋದು. 3rd ರೌಂಡ್ ಯಾರಿಗಪ್ಪ ಅಂತಂದ್ರೆ, 3rd ರೌಂಡಿಗೆ ಯಾರಿಗೆ ಸೀಟೇ ಸಿಕ್ಕಿರಲ್ಲ ಅವ್ರುಗಳು ನಮ್ಮ ಕೌನ್ಸಿಲಿಂಗ್ ಒಳಗಡೆ ಇರ್ತಾರೆ. ಜೊತೆಗೆ ಈ ಏನು ಅಡ್ಮಿಷನ್ ಆಗಿರ್ತಾರೆ, ಅದು ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗಿರ್ಬೋದು, ಪ್ರೀ ರೌಂಡ್ ಅಲ್ಲಿ ಅಡ್ಮಿಷನ್ ಆಗಿರ್ಬೋದು, ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗಿರ್ಬೋದು. 3rd ರೌಂಡ್ ನಾನು ಶುರು ಮಾಡಿದಾಗ
ಏನು ಅವೈಲೇಬಲ್ ಸೀಟ್ ಇರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ನಾನು ಬಿಡ್ತೀನಿ, ನೀವೆಲ್ಲರೂ ಅಪ್ಗ್ರೇಡೇಷನ್ಗೆ ಬರ್ಬೋದು. ಉದಾಹರಣೆಗೆ ನಿಮಗೆ ಫಸ್ಟ್ ರೌಂಡ್ ಅಲ್ಲೋ ಸೆಕೆಂಡ್ ರೌಂಡ್ ಅಲ್ಲೋ ಯಾವುದೋ ಒಂದು ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರಾ, ಕಾಲೇಜಿಗೆ ಹೋಗಿರ್ತೀರಾ, ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಯಾವುದೋ ಇನ್ನೂ ಒಳ್ಳೆಯ ಕಾಲೇಜಲ್ಲಿ 1-2 ಸೀಟು ಖಾಲಿ ಆಗುತ್ತೆ. ನಿಮ್ಮ ರ್ಯಾಂಕು ಬಾರ್ಡರ್ ಇರುತ್ತೆ, ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಿಮಗೆ ಆ ಕಾಲೇಜ್ ಸಿಕ್ಬೋದು ಅಂತ ಅನ್ಸಿದ್ರೆ ನೀವು ಥರ್ಡ್ ರೌಂಡ್ ಅಲ್ಲಿ ಮತ್ತೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಪ್ಗ್ರೇಡೇಷನ್ಗೋಸ್ಕರ. ಒಂದ್ ವೇಳೆ ನೀವು ಹಾಕಿದಂತ ಕಾಲೇಜ್ ಏನಾದ್ರು ತಮಗೆ ಸಿಕ್ತು ಅಂತಂದ್ರೆ ನಿಮಗೆ ಅಡ್ಮಿಷನ್ ಆಗಿರುವಂತಹ ಸೀಟು ಆಟೋಮೆಟಿಕ್ ಆಗಿ ಬೇರೆಯವರಿಗೆ ಅಲರ್ಟ್ ಆಗುತ್ತೆ, ನಿಮಗೆ ಆ ಸೀಟ್ ಸಿಗುತ್ತೆ. ಆಗ ನಾನು ರೌಂಡ್ 3 ನಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಹೋಗ್ಬೋದು. ಅವಾಗ ಹೋಗ್ಲೇಬೇಕು ನೀವು, ಯಾಕೆಂದ್ರೆ ನೀವು ಅಡ್ಮಿಷನ್ ಆಗಿರೋದು ಆಟೋಮೆಟಿಕ್ ಆಗಿ ನೀವು ಬೇರೆಯವರಿಗೆ ಅಲರ್ಟ್ ಆಗ್ಬಿಡುತ್ತಲ್ವಾ. ಯಾಕೆಂದ್ರೆ ನೀವೇ 3ನೇ ರೌಂಡಿಗೆ ಬಂದಿರ್ತೀರಾ, ನನಗೆ ಇನ್ನೂ ಒಳ್ಳೆ ಕಾಲೇಜು 1-2 ಇದೆ ಅಲ್ಲಿ ಹೋಗ್ತೀನಿ ಅಂತ. ಹಂಗ ನಿಮಗೆ ಅದು ಸಿಕ್ತು ಅಂತಂದ್ರೆ ನೀವು ಅದಕ್ಕೆ ಹೋಗ್ಬೇಕಾಗುತ್ತೆ. ಕಾಲೇಜ್ ಫೀಸ್ ಅಂತೂ ನೀವು ಕಾಲೇಜಿಗೆ ಕಟ್ಟಿರಲ್ಲ, KE ಕಟ್ಟಿರ್ತೀರಾ. ಹಾಗಾಗಿ ನಾವು ಅದನ್ನ ಬುಕ್ ಅಡ್ಜಸ್ಟ್ಮೆಂಟ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಸರ್ ಇದನ್ನ ನಾನು ರೌಂಡ್ 1 ನೇ ಅಡ್ಮಿಷನ್ ಮಾಡ್ಕೊಂಡು ರೌಂಡ್ 3 ತನಕ ಹೋಗೋದಾ? ರೌಂಡ್ 1 ನಲ್ಲಿ ಅಡ್ಮಿಷನ್ ಆದ್ಮೇಲೆ ಫಸ್ಟ್ ಆಫ್ ಆಲ್ ನೀವು ಸೆಕೆಂಡ್ ರೌಂಡಿಗೆ ನಿಮಗೆ ನಾನು ಬರೋದಕ್ಕೆ ಬಿಡಲ್ಲ. ಯಾಕೆ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಮನ್ನ ಅಡ್ಮಿಷನ್ ಮಾಡೋದಕ್ಕೆ ನಾನೇ ನಿಮಗೆ ಒತ್ತಾಯ ಮಾಡಲ್ಲ. ಯಾಕೆಂದ್ರೆ ನೀವು ಸೆಕೆಂಡ್ ರೌಂಡಿಗೆ ಬನ್ನಿ, ಅಪ್ಗ್ರೇಡೇಷನ್ ಮಾಡಿ. ಸೆಕೆಂಡ್ ರೌಂಡ್ ಆದ ಮೇಲೆ ನಾನೇ ಹೇಳ್ತಾ ಇದ್ದೀನಿ, ನೀವೇ ಇಷ್ಟ ಇದ್ರೆ ಎಲ್ಲರೂ ಕಾಲೇಜಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಸಿಸ್ಟಮ್ ಇಂದ ಹೊರಗೆ ಹೋಗ್ಬೇಕಂತ. ನೀವು ಅವಾಗ ಮತ್ತೆ ಥರ್ಡ್ ರೌಂಡ್ ನಾವು ಕೌನ್ಸಿಲಿಂಗ್ ಶುರು ಮಾಡಿದಾಗ ನಿಮಗೆ ಅಪ್ಗ್ರೇಡೇಷನ್ ಕೊಡ್ತೀನಿ. ಎಲ್ಲ ಮಕ್ಕಳು ಅವೈಲಬಿಲಿಟಿ ಸೀಟ್ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಿ ಭಾಗವಹಿಸ್ಬೋದು. ಇನ್ನೊಂದು 2-3 ಡೇಸ್ ನಾವು ಸೀಟ್ ಮ್ಯಾಟ್ರಿಕ್ಸ್, ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಇಂಜಿನಿಯರಿಂಗ್ ವೆಯ್ಟ್ ಮಾಡ್ತಾ ಇದೀವಿ. ಅದು ಬರ್ತಿದಂಗೆನೆ ಓಪನ್ ಮಾಡ್ತೀನಿ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಸರ್, ನಾವು ವಿಜಯಪುರದಿಂದ ಮಾತಾಡ್ತಿದ್ದು. ಕೇಳಿ ನಿಮ್ಮ ಪ್ರಶ್ನೆ ಏನು ಸರ್? ಅಪ್ತಾರ್ ದಿದಿಮಣಿ ಅಂತ ಹೇಳಿ ಸರ್, ರಿಪೀಟರ್ ಎಕ್ಸಾಮ್ ಬರ್ದಿದ್ರು ಸರ್ ಕೇಸೆಟ್ಟಿದ್ದು. ಅದು OMR ಅಲ್ಲಿ ಸರ್ ಅದು ಮೇಲ್ಗಡೆ D3 ಅಂತ ಬರ್ದಿದ್ದಾರೆ ಸರ್, ಅದು ಸೇವ್ ಮಾಡುವಲ್ಲಿ D4 ಆಗಿದೆ ಸರ್, ಅದು ರಾಂಗ್ ಆಗಿದೆ. ಅದು ವ್ಯಾಲ್ಯೂಯೇಷನ್ ಏನಾಗಿದೆ D4 ಆಗಿದೆ ಸರ್, ಅದು D3 ಆಗ್ಬೇಕಾಗಿತ್ತು. ಅದಕ್ಕೆ ಬೇಕಾದಂತ ಎಲ್ಲ ಡಾಕ್ಯುಮೆಂಟ್ಸ್ ಅದು ರಿಜೆಕ್ಟ್ 6ನೇ ತಾರೀಕಿಗೆ ಬಂದಿದೆ. ನಾವು 8ನೇ ತಾರೀಕಿಗೆ ಬೆಂಗಳೂರು KE ಬೋರ್ಡ್ ಬಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಒಂದು 4 ದಿವಸದಲ್ಲಿ ಆಗುತ್ತೆ ಅಂದಿದ್ರು, ಏನೂ ಆಗಿಲ್ಲ ಸರ್. ಅದಕ್ಕೆ ಅದು ನೀವು ಏನು ಇವತ್ತು ರಾತ್ರಿ ಅದು ಜನರೇಟ್ ಮಾಡಿ ಅಪ್ಡೇಟ್ ಮಾಡ್ತೀವಿ, ನಾಳೆ ನೀವು ನೋಡ್ಕೊಳ್ಳಿ, ನಿಮಗೆ ಸಿಗುತ್ತೆ. ಆಯ್ತು, ನಿಮ್ಮ ಮನೇಲೆ OMR ಶೀಟ್ ಇತ್ತಲ್ಲ, ನೋಡ್ಕೊಳತ್ತಾನೆ. ಎಕ್ಸಾಮ್ ಬರ್ದಾದ್ಮೇಲೆ ರಿಸಲ್ಟ್ ಬರೋ ತನಕ ಯಾಕೆ ವೇಟ್ ಮಾಡಿದ್ರಿ? ಸರ್ ಅದೇ ಸ್ವಲ್ಪ ಮಿಸ್ಟೇಕ್ ಆಗಿರೋದು ಸರ್, ಗೊತ್ತಾಯ್ತು, ಅದಕ್ಕೆ ಅಲ್ಲೇ ಬಂದಿದ್ದೀವಿ ಸರ್. ಆಯ್ತು. ಇಲ್ಲ, ಅದಿದೆ, ಒಂದು 6-7 ಮಕ್ಕಳು ಆತರ ರಾಂಗ್ಲಿ ಶೇಡ್ ಮಾಡಿರೋದಿತ್ತು. ಅದು ಇವತ್ತು ರಾತ್ರಿ ರ್ಯಾಂಕ್ ಅಲಾಟ್ ಮಾಡ್ತಾರೆ ನಿಮಗೆ. ನಾಳೆ ಒಂದು 12 ಗಂಟೆ ಮೇಲೆ ನಿಮ್ಮ ವೆಬ್ಸೈಟ್ ಅಲ್ಲಿ ನೋಡಿ, ನಿಮ್ದು ರಿಸಲ್ಟ್ ಅಪ್ಡೇಟ್ ಆಗಿರುತ್ತೆ. ಓಕೆ ಸರ್. ಹಲೋ, ನಮಸ್ತೆ ಸರ್. ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ? ಉದಯಪುರ ಹೇಳಿ ಸರ್. ನನ್ನ DCT OMR ಶೀಟ್ ಇರುತ್ತೆ ಅಲ್ಲ, ಅದರಲ್ಲಿ DCT ನಂಬರ್ ಇರುತ್ತಲ್ಲ, ನಂಬರ್ ಕರೆಕ್ಟ್ ಆಗಿ ಬರ್ತಿದ್ದೀನಿ. ಅದು ಫಸ್ಟ್ ಬಬಲ್ ಇರುತ್ತೆ ಅಲ್ಲ, ಅದು 1 ಶೇಡ್ ಮಾಡೋ ಬದಲು 0 ಮಾಡ್ಬಿಟ್ಟಿದ್ದೀನಿ ಸರ್. ಆಮೇಲೆ ಏನಾಯ್ತು? ಅದು ಈಗ ರಿಸಲ್ಟ್ ಏನಾದ್ರು ಇಶ್ಯೂ ಆಗುತ್ತೆ ಸರ್? ರಿಸಲ್ಟ್ ಏನಾದ್ರು OMR ರಿಜೆಕ್ಟ್ ಆಗುತ್ತೆ ಸರ್? ಅಲ್ಲಪ್ಪ, ರಿಜೆಕ್ಟ್ ಯಾವಾಗ ಆಗುತ್ತೆ? ರಿಸಲ್ಟ್ ಅನೌನ್ಸ್ ಮಾಡ್ಬಿಟ್ಟಿವಲ್ಲ ನಾವು. ಇಲ್ಲ ಮಾಡಿಲ್ಲ ಅಲ್ಲ ಸರ್, DCT ಬಗ್ಗೆ ಕೇಳ್ತಿರೋದು ನಾನು. DCET ಹೌದು, ಮತ್ತೆ ನಿನ್ ರಿಸಲ್ಟ್ ಹೆಂಗ್ ಕೊಡೋಣ ನಾವು? ತಪ್ಪು ಮಾಡಿದೀನಿ ಅಂತೇಳಿ ಅದನ್ನ ಏನಿತ್ತು, ಏನ್ ಮಾಡ್ಬೇಕಾಗಿತ್ತು ಅನ್ನೋದು ನಂದು ರಿಕ್ವೆಸ್ಟ್ ಲೆಟರ್ ಬರೆದು ಅದನ್ನ ಜೆರಾಕ್ಸ್ ಇಟ್ಟು KE ಮೇಲ್ ಮಾಡ್ರಿ. ಮಾಡಿದ್ದೀನಿ ಸರ್, ಪ್ರೊಸೀಜರ್ ಮೇಲು ಮಾಡಿ. ಸರಿ, ಆ ರಿಸಲ್ಟ್ ಬರುವ ಸರಿ ಮಾಡ್ತೀವಿ. ಹಲೋ ಸರ್, ನಮಸ್ಕಾರ ಸರ್. ಬಾಗೂರ್ ಪಾಟೀಲ್ ಮಾತಾಡೋದು. ಎಲ್ಲಿಂದ? ಸರ್ ಹಡಗಲಿಯಿಂದ ಸರ್. ಹೇಳಿ ಸರ್. ಅದೇ ನಮ್ದು 371 ಆರ್ಟಿಕಲ್ 378 ಕೊಟ್ಟಿದ್ದಿಲ್ಲ ಸರ್, ಅದು ಬಗ್ಗೆ ಅದು ಹೈಕೋರ್ಟ್ ಅಲ್ಲಿ ಇವಾಗ ಕೊಡ್ರಿ ಅಂತ ಹೇಳಿದ್ದಾರೆ. AC ಗೆ ಮತ್ತೆ DC ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಅದು ಬಂದು ಕನ್ಸಿಡರ್ ಮಾಡ್ತೀರಾ ಸರ್? ಯಾವಾಗ ಬರ್ಬೋದು? ಮೋಸ್ಟ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್ ರೀಸೆಂಟ್ ಆಗಿ, ಮೊನ್ನೆ ಶುಕ್ರವಾರ. ಸೊ ಮೋಸ್ಟ್ಲಿ ಈ ವೀಕಲ್ 371 ಆರ್ಟಿಕಲ್ ಕೊಡ್ಬೋದು ಸರ್, ಅವರು ಸರ್ಟಿಫಿಕೇಟ್ ಕೊಡ್ಬೋದು ಸರ್. ಅದೇ ನೀವು ಎಷ್ಟು ಬೇಗ ತರ್ತೀರಾ ಅಷ್ಟು ಬೇಗ ಒಳ್ಳೇದು. ಯಾಕೆಂದ್ರೆ
ನಾವು ಆಪ್ಷನ್ ಎಂಟ್ರಿ ಎಲ್ಲ ಶುರು ಮಾಡಿ ಮಾಕ್ ರಿಸಲ್ಟ್ ಲೆವೆಲ್ಗೆ ಬಂದಾಗ ನಾವು ಹೊಸದು ಯಾವುದನ್ನು ಅಲೋ ಮಾಡಲ್ಲ. ಸದ್ಯಕ್ಕಂತೂ ಎಡಿಟಿಗೆ ಅವಕಾಶ ಕೊಟ್ಟಿದೀವಿ, ಯಾರಾದ್ರೂ ಮಕ್ಕಳು ಮಿಸ್ ಆಗಿದ್ರೆ ಹಾಕಿ ಅಂತ ಹೇಳಿದೀವಿ. ನೀವು ಓಡಾಡಿ ಸ್ವಲ್ಪ ಆದಷ್ಟು ಬೇಗ ತಗೊಂಡ್ ಬಂದ್ರೆ ಅನುಕೂಲ ಆಗುತ್ತೆ. ಹೌದಾ ಸರ್? ಅದಾದ್ರೆ ಹೈಕೋರ್ಟ್ ಇಂದ ಆರ್ಡರ್ ಆದ್ರೆ ಕೊಡ್ತೀರಲ್ಲ ಸರ್ ಹಾಗಾದ್ರೆ? ಅಲ್ಲ, ಹೈಕೋರ್ಟ್ ಇಂದ ನಮಗೇನು ಆರ್ಡರ್ ಅಲ್ಲ, ಎಸಿಗೆ ಕೊಡ್ರಿ ಅಂತ ಹೇಳಿದ್ದಾರೆ. ಹೌದು ಕೊಡ್ರಿ. ಅವ್ರು ತಗೊಂಡ್ ಬಂದ್ರೆ ನಾವು ಕನ್ಸಿಡರ್ ಮಾಡ್ತೀವಿ ಮಾರ್ಕ್ ರಿಸಲ್ಟ್ ಒಳಗಡೆ ಈ ಆಪ್ಷನ್ ಎಂಟ್ರೀಸ್ ಎಲ್ಲಾ ಸಬ್ಜೆಕ್ಟ್ ಆಪ್ಷನ್ ಎಂಟ್ರಿ ಶುರು ಆಗೋದ್ರೊಳಗಡೆ. ಓಕೆ ಸರ್, ಓಕೆ ಸರ್, ಓಕೆ ಸರ್. ನಮಸ್ಕಾರ. ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ, ಯಾವೂರಿಂದ? ನಮಸ್ಕಾರ ಸರ್. ಇಲ್ಲಿ ನಾವು ಅಪೇಕ್ಷಾ ಅಂತ ಹೇಳಿ ಫಾದರ್ ಮಾತಾಡ್ತಾ ಇದೀವಿ. ಯಾವ ಮೈಸೂರು ಸರ್, ಮೈಸೂರು. ಹೇಳಿದ ಪ್ರಶ್ನೆ ಕೇಳಿ. ಸರ್ ಪ್ರಶ್ನೆ ಬಂದು ಅದೇ ಈಗ 1,12,590 ಬಂದಿದೆ CET ರ್ಯಾಂಕಿಂಗ್. ಹಾಗಾಗಿ ಈಗ ಮೈಸೂರಿನಲ್ಲಿ ಯಾವ ಕಾಲೇಜಿಗೆ ಸಿಗ್ಬೋದು, ಯಾವ್ದು ಟ್ರೈ ಮಾಡಬಹುದು ಅಂತ ಹೇಳಿ ಸ್ವಲ್ಪ ಗೈಡ್ ಮಾಡಕ್ ಆಗ್ಬೋದು ಸರ್? ಅದೇ ಏನು ಇಂಜಿನಿಯರಿಂಗ್, ನರ್ಸಿಂಗ್? ಇಂಜಿನಿಯರಿಂಗ್. ಯಾವ ಬ್ರಾಂಚು? ಈಗ ಬ್ರಾಂಚ್ ಮೆಕ್ಯಾನಿಕಲ್ ನೋಡ್ತಾ ಇದಾರೆ. ಈ ಮೆಕ್ಯಾನಿಕಲ್ ಎಲ್ಲ ಅಂತಂದ್ರೆ ಎಷ್ಟು ರ್ಯಾಂಕ್ ನಿಮ್ದು? 1,12,590. ಈ ಮೆಕ್ಯಾನಿಕಲ್ ಎಲ್ಲ ನಾರ್ಮಲಿ ಸಿಗುತ್ತೆ ಕಳೆದ ವರ್ಷದ್ದು ಟ್ರೆಂಡ್ ನೋಡ್ತು ಅಂತಂದ್ರೆ. ಬಟ್ ನೀವು ಮೈಸೂರಲ್ಲೇನೆ ಬೇಕು, ಸುತ್ತಮುತ್ತ ಬೇಕು ಅಂತಂದ್ರೆ ನಾನು ಕೇಳೋದ್ಕಿಂತನೂ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ಕಳೆದ ವರ್ಷದ ಕಟ್ ಆಫ್ ನೋಡಿ. KEA ವೆಬ್ಸೈಟ್ ಅಲ್ಲಿ ನಿಮ್ಮ ಮೈಸೂರಿನ ಎಲ್ಲಾ ಕಾಲೇಜಿಂದು, ರಾಜ್ಯದ ಎಲ್ಲಾ ಕಾಲೇಜಿಂದು ಕಳೆದ ವರ್ಷದ್ದು ಕಟ್ ಆಫ್ ಇದೆ. ಅದನ್ನ ನೋಡಿ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ. ಮತ್ತೆ ಮೆಕ್ಯಾನಿಕಲ್ ಎಲ್ಲ ಅಂತಂದ್ರೆ ನಿಮಗೆ ಈ ರ್ಯಾಂಕಿಗೂ ಸಹ ಸೀಟ್ ಸಿಗುತ್ತೆ. ಸಿಗುತ್ತೆ ನೀವು. ಬಟ್ ಆದ್ರೂ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ರ್ಯಾಂಕ್ ನಿಂತಿತ್ತು ಅನ್ನೋದು ನಮ್ಮ ವೆಬ್ಸೈಟ್ ಅಲ್ಲಿ ಒಂದ್ಸರಿ ನೋಡ್ಕೊಳ್ಳಿ, ನಿಮಗೆ ಕ್ಲಾರಿಟಿ ಬರುತ್ತೆ. ಮತ್ತೆ ಹಾಗೆ ಇನ್ನೊಂದು ಪ್ರಶ್ನೆ ಸರ್. ಈಗ ನಮ್ಮ ಹುಡುಗಿ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಮೆಕ್ಯಾನಿಕ್ ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕೆ CET ನಲ್ಲೇ ಹೋಗ್ಬೋದಾ? ಅಲ್ಲ, ನೀವು ನಾಟ ಎಕ್ಸಾಮ್ ಬರೀಬೇಕಲ್ಲ, ಬರ್ದಿದ್ದೀರಾ? ಇಲ್ಲ, ಬರ್ದಿಲ್ಲ ಸರ್ ಅದು. ಅಲ್ಲ, ನಾಟ ಎಕ್ಸಾಮ್ ಅದು ತಿಂಗಳಿಗೆ ಒಂದೊಂದು ಮಾಡ್ತಾ ಇರ್ತಾರೆ ನೋಡಿ. ನಾಟ ವೆಬ್ಸೈಟ್ ನೋಡಿ, ನಾಟ ಮಾರ್ಕ್ಸ್ ತಗೊಂಡು ನಾವು ಆ ರ್ಯಾಂಕ್ ಮೇಲೆ ಆರ್ಕಿಟೆಕ್ಟಿಗೆ ಸೀಟ್ ಅಲಾಟ್ ಮಾಡ್ತೀವಿ. ಅವರು ಸುಮಾರು ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಆರ್ಗನೈಸೇಷನ್, ಅವರು ಪ್ರತಿ ಅಂದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಎಕ್ಸಾಮ್ ನಡೆಸಿ ಕೊಡ್ತಿರ್ತಾರೆ. ತಾವು ನಾಟ ಅದು ವೆಬ್ಸೈಟ್ ನೋಡಿ ನಿಮ್ ಮಗುಗೆ ಹೇಳಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಕ್ಲಾರಿಟಿ ಬರುತ್ತೆ. ಅದಕ್ಕೆ ಸೀಟ್ಸ್ ಇದೆ, ಫ್ಯೂಚರ್ ಇದೆ. ಫ್ಯೂಚರ್ ನೋಡಿ, ನಿಮ್ಮ ಮಗು ಆಸಕ್ತಿ ಮೇಲೆ ತೀರ್ಮಾನ ಆಗುತ್ತೆ. ಈಗ ನಿಮ್ಮ ಮಗುಗೆ ಮೆಕ್ಯಾನಿಕಲ್ಲಿ ಆಸಕ್ತಿ ಇದೆ ಅಂದ್ರೆ ಅದರಲ್ಲೂ ಸಾಧನೆ ಮಾಡ್ಬೋದು. ಆರ್ಕಿಟೆಕ್ಚರ್, ಡ್ರಾಯಿಂಗ್ ಎಲ್ಲ ಚೆನ್ನಾಗಿದೆ, ನನಗೆ ಅದರಲ್ಲಿ ಪ್ಯಾಷನ್ ಇದೆ, ನಾನು ಅದರಲ್ಲಿ ಆಸಕ್ತಿ ಇದೆ ಅಂದ್ರೆ ಅವಳಿಗೆ ಏನು ಆಸಕ್ತಿ ಇದೆ ಅದನ್ನ ಕೊಡಿಸಿದ್ರೆ ಎಲ್ಲದಕ್ಕೆ ಸಹ ಫ್ಯೂಚರ್ ಇರುತ್ತೆ. ಒಟ್ರಾಸಿ ಮಾಡ್ಬೇಕು ಅಂತ ನಿಮ್ಮ ಒತ್ತಾಯಕ್ಕೆ ಮಾಡಿದ್ರೆ ಯಾವುದು ಫ್ಯೂಚರ್ ಇರಲ್ಲ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಗುಡ್ ಆಫ್ಟರ್ನೂನ್ ಸರ್. ತಮ್ಮ ಹೆಸರು ಹೇಳಿ, ಯಾವೂರಿಂದ? ಸರ್ ಸ್ನೇಹ ಅಂತ ಸರ್, ದಾವಣಗೆರೆ ಡಿಸ್ಟ್ರಿಕ್ಟ್ ಇಂದ. ಹೇಳಿ ಮೇಡಮ್. ಸರ್ ಇದು ನಮ್ದು KCET ಮಾರ್ಕ್ಸ್ ರ್ಯಾಂಕಿಂಗ್ ಪ್ಲೇಸ್ ಎಂಟಿ ಇದೆ ಸರ್. ಈ ರ್ಯಾಂಕಿಂಗ್ ಪ್ಲೇಸ್ ಎಂಟಿ ಇದೆ. CET PCMB ನಲ್ಲಿ ಮಾರ್ಕ್ಸ್ ಇದೆ, ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಇಲ್ಲ. ಕರೆಕ್ಟ್? ಹಾ ಸರ್. ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಇದೆ ಸರ್, ಬೋರ್ಡ್ ಮಾರ್ಕ್ಸ್ ಎಂಟ್ರಿ ಆಗಿದೆ ಅದರಲ್ಲಿ. ಎಂಟ್ರಿ ಆಗಿದೆ? ಹಾ ಸರ್. ಓಕೆ, ಯಾವಾಗ ಎಂಟ್ರಿ ಮಾಡಿದ್ರಿ? ಮೊದಲು ನೀವು ಓಪನ್ ಮಾಡ್ತಿದ್ದಂಗೆನೆ ಅದಿತ್ತಾ? ಹಾ ಸರ್, 6 ಡೇಟ್ ಗೆ ಏನ್ ರಿಲೀಸ್ ಆಗಲ್ಲ KCET ಅವತ್ತೇ ಬಂದಿತ್ತು ಸರ್. ಕ್ವಾಲಿಫೈಯಿಂಗ್ ಎಕ್ಸಾಮ್ ಬಂದಿತ್ತು, KCET ಮಾರ್ಕ್ಸ್ ಬಂದಿತ್ತು. ಓಕೆ, ಅಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಇದೆಯಾ? ಹಾ ಸರ್, ಎಲ್ಲ ಇದೆ. ಓಕೆ, ಸರಿ. ನಿಮ್ಮ ಅದಾದ್ಮೇಲೆ ಮತ್ತೆ ರಿಸಲ್ಟ್ ಏನಾದ್ರು 2 ಡೇಸ್ ಬಿಟ್ಟು ಚೆಕ್ ಮಾಡಿದ್ರ? ಅವಾಗ್ಲೂ ಬಂದಿರ್ಲಿಲ್ವಾ? ಹಾ ಸರ್, ಅವತ್ತು ಬಂದಿರ್ಲಿಲ್ಲ. ಓಕೆ, ನೀವು ನಿಮ್ದು ರಿಜಿಸ್ಟರ್ ನಂಬರ್ ಹೇಳಿ. 26 32 1557 ಸರ್. 1557. ಆಯ್ತು, ನಾವು ನಿಮ್ ನಂಬರ್ ಇದೆ, ನಮ್ಮ ಆಫೀಸಿಂದ ನಿಮಗೆ ಚೆಕ್ ಮಾಡಿ ಫೋನ್ ಮಾಡ್ತಾರೆ. ಹಾ, ಓಕೆ ಸರ್, ಥ್ಯಾಂಕ್ ಯು. ಹಲೋ. ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಭಾಗ್ಯರಥಿ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ.
ನನ್ ಕ್ವಶನ್ ಏನಂದ್ರೆ ನನ್ ಮಗನಿಗೆ 3 ಲಕ್ಷ ಹತ್ರ ರ್ಯಾಂಕಿಂಗ್ ಬಂದಿತ್ತು. ಅದಕ್ಕೆ ನಾನು KCET ಇಂದ ಎಂಟ್ರಿ ಆಪ್ಷನ್ ಇಂದಾನೆ ಎಕ್ಸಿಟ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ಹಾಗೆ ಎಂಟ್ರಿ ಆಪ್ಷನ್ ಕೊಡ್ಲಿಲ್ಲ ಅಂದ್ರೆ ನಾನು ಎಕ್ಸಿಟ್ ಅಂತಾನೆ ಅಥವಾ ಹೌದು ಕೊಟ್ಬಿಟ್ಟು ನಾನು ಎಕ್ಸಿಟ್ ಆಗ್ಬೇಕು? ಇಲ್ಲ ನಾವು ಆಪ್ಷನ್ ಎಂಟ್ರಿ ಇನ್ನೊಂದು 2-3 ಡೇಸ್ ಅಲ್ಲಿ ಆಪ್ಷನ್ ಎಂಟ್ರಿ ಬಿಡ್ತೀವಿ. ಅವಾಗ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಷ್ಟೇನೆ ನೀವು ನಮ್ಮ ಲೆಕ್ಕ. ಒಂದ್ ವೇಳೆ ನೀವು ಮಾಡ್ಲಿಲ್ಲ ಏನು ಅಂತಂದ್ರೆ ನೀವು ಆಟೋಮೆಟಿಕ್ ಎಕ್ಸಿಟ್ ಆದಂಗೆನೆ. ಇಲ್ಲ ನಿಮಗೇನು ಸಂಬಂಧನೇ ಇಲ್ಲ. ನೀವು 750 ರೂಪಾಯಿ ಕಟ್ಟಿ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿದ್ರೆ ಮಾತ್ರ ನಿಮಗೆ ಉಳಿದಿದ್ದೆಲ್ಲ ಪ್ರೊಸೀಜರ್ ಬರುತ್ತೆ. ತಾವು ಜಾಸ್ತಿ ರ್ಯಾಂಕ್ ಇದೆ ನಮಗೆ ಇಲ್ಲಿ ಇಷ್ಟ ಇಲ್ಲ ಅಂತಂದ್ರೆ ನೀವು ಏನು ಸಂಬಂಧ ಇಲ್ಲ ನಿಮಗೆ ನಮಗೆ. ತುಂಬಾ ಥ್ಯಾಂಕ್ಸ್ ಸರ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಹೇಳಿ, ಯಾವುದಿಂದ? ನಾವು ಬೆಂಗಳೂರಿಂದ ಸರ್, ಉಳ್ಳಾಲ್ ಹತ್ರ, ಉಳ್ಳಾಲ್ ಮೇನ್ ರೋಡ್, ಮಂಗನಹಳ್ಳಿ ಕ್ರಾಸ್ ಅಂತ. ತಮ್ಮ ಹೆಸರು? ನಮ್ಮ ಹೆಸರು ಸುಚಿತ್ರಾ ಪ್ರಭು ಅಂತ. ಹೇಳಿ ಮೇಡಮ್, ಏನ್ ಬೇಕು ನಿಮಗೆ? ನಮ್ದು ಯಾವುದು CET ಅಪ್ಲೈ ಮಾಡುವಾಗ ಇನ್ಕಮ್ ಸರ್ಟಿಫಿಕೇಟ್ ಇದೆಯಲ್ಲ ಸರ್, ಅದು ಮಾಡ್ಲಿಕ್ಕೆ ನಮ್ಗೆ ಸ್ಪೇಸ್ ಆಫ್ ಟೈಮ್ ಕಡಿಮೆ ಆಯ್ತು ಸರ್. ಅಂದ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಇವಾಗ ನೆಕ್ಸ್ಟ್ ನಾವೀಗ ಇನ್ಕಮ್ ಸರ್ಟಿಫಿಕೇಟ್ ಕೊಡುವ ಒಂದು ಇದೆಯಾ, ಸೌಲಭ್ಯ ಒಂದು ಇದೆಯಾ? ಇನ್ಕಮ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿ ನಮ್ಮ ಇದನ್ನ ಯಾವ ಗ್ರೂಪ್ ಬರುತ್ತೆ? ಇದು ನಾವು ಬ್ರಾಹ್ಮಿನ್ ಸರ್. ಯಾವುದು ಅಲ್ಲ, ಬ್ರಾಹ್ಮಿನ್ಸಿಗೆ ಯಾವ್ದು ರಿಸರ್ವೇಶನ್ ಇಲ್ಲ. EWS ಬಗ್ಗೆ ಕೇಳ್ತಾ ಇದೀರಾ ಅನ್ಸುತ್ತೆ. ಅದು ನಮ್ಮಲ್ಲಿ ಇಲ್ಲ. ಕರ್ನಾಟಕದಲ್ಲಿ EWS ನಾವು ಕೊಡ್ತಾ ಇಲ್ಲ. ನಮ್ಮಲ್ಲಿ 2A 2B 3A 3B ಈ ತರ SC ST ಇದೆ. ನೀವು MCC ನಲ್ಲಿ ನಿಮ್ಮ ಮಗು ಮೆಡಿಕಲ್ ಏನಾದ್ರು ಮಾಡೋದಿದ್ರೆ MCC ನಲ್ಲಿ EWS ಕೋಟಾ ಇದೆ. ನೀವು ಸರ್ಟಿಫಿಕೇಟ್ ಎಲ್ಲ ಮಾಡಿಸಿ ಇಟ್ಕೊಂಡಿದ್ರೆ MCC ಅವರು ಮೆಡಿಕಲ್ ಕೌನ್ಸಿಲಿಂಗ್ ಶುರು ಮಾಡಿದಾಗ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಹೇಳಪ್ಪ. SNQ ಕೋಟಾ ಅಂತ ಇದೆಯಲ್ಲ, ಅದ್ರಲ್ಲಿ ಸಿಗ್ಬೋದು? ಅಲ್ಲ, ನೀ ಏನ್ ಇಂಜಿನಿಯರಿಂಗ್ ಆಸ್ಪಿರೆಂಟಾ? ನಾನ್ ಪೇರೆಂಟ್ ಮಾತಾಡೋದು, ಸ್ಟೂಡೆಂಟ್. ಅದೇ ಸ್ಟೂಡೆಂಟ್ ಏನ್ ಇಂಜಿನಿಯರಿಂಗ್ ಆಸ್ಪಿರೆಂಟಾ? ಹೌದು. SNQ ಕೋಟಾ ಇನ್ಕಮ್ ಸರ್ಟಿಫಿಕೇಟ್ ನೀವು ತಗೊಂಡಿದ್ದೀರಾ? ತಗೊಂಡಿಲ್ಲ. ಮತ್ತೆ ತಗೊಂಡಿದ್ರೆ ನೀವು ಹಾಕಿತ್ತು ಅಂತಂದಿದ್ರೆ ಬರ್ತಿತ್ತು. ಇನ್ಕಮ್ ಮಾತ್ರ. ಅದನ್ನು ಇನ್ಕಮಿಗೂ ಕ್ಯಾಸ್ಟಿಗೂ ಕರ್ನಾಟಕದಲ್ಲಿ ಲಿಂಕ್ ಇದೆ. SNQ ಈಗ ನೀವು ಬ್ರಾಹ್ಮಣರಾಗಿದ್ದು GM ಅಂತಂದ್ರೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ NCLC ಸರ್ಟಿಫಿಕೇಟ್ ಅಂತ ತಗೊಂಡಿದ್ರೆ, ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ತಗೊಂಡಿದ್ರೆ ರೂರಲ್ ಮಾತ್ರ ನೀವು ಎಲಿಜಿಬಲ್. ಈ SNQ ಕೋಟಾದಲ್ಲಿ ಯಾರು ಆಲ್ರೆಡಿ 2A 2B 3A ಇರುವಂತವ್ರು ಇದ್ದಾರೆ, 8 ಲಕ್ಷದ ತನಕ ಅವ್ರದ್ದು ಇನ್ಕಮ್ ಇದೆ, ಅವ್ರಗಳಿಗೆ ಮಾತ್ರ SNQ ನಲ್ಲಿ ಅವರ ಒಂದು ಇನ್ಕಮ್ ಆಧಾರದ ಮೇಲೆ ಆ SNQ ಗೆ ರಿಸರ್ವ್ ಆಗಿರುವಂತ ಸೀಟನ್ನು ಅಲಾಟ್ ಮಾಡ್ತೀವಿ. ನಿಮಗೆ ಈಗ ಆ ಕ್ಯಾಸ್ಟೇನೆ ಇಲ್ದಿರೋದ್ರಿಂದ, ಅಂದ್ರೆ ಆ ರಿಸರ್ವೇಶನ್ ಇಲ್ದಿರೋದ್ರಿಂದ ಈ ಇನ್ಕಮ್ ಆಧಾರದ ಮೇಲೆ SNQ ಕನ್ಸಿಡರ್ ಮಾಡುವಂತ ಪ್ರಶ್ನೆ ಉದ್ಭವಿಸಲ್ಲ. ಇಲ್ಲ, ನಿಮಗೆ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟೇ ಕೊಡಲ್ಲ. ನಿಮಗೆ ಇನ್ನು EWS ಕೊಡ್ತಾರೆ, ಅದು ನಮ್ಮಲ್ಲಿ ಅನ್ವಯಿಸಲ್ಲ. ತಾವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬಳಕೆ ಮಾಡಬಹುದು. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ನಮಸ್ತೆ ಸರ್. ಹೇಳಿ, ತಮ್ಮ ಹೆಸರು ಹೇಳಿ, ಯಾವೂರಿಂದ? ನನ್ನ ಹೆಸರು ಸಂಧ್ಯಾ ಅಂತ, ಬೆಂಗಳೂರಿನ ಮಾತಾಡ್ತಾ ಇರೋದು. ಇದು ಫ್ರೀ ರೌಂಡ್ ಅಲ್ಲಿ ಸಿಗುವಂತಹ ಸೀಟು ಹೋಲ್ಡ್ ಮಾಡುವ ಅವಕಾಶ ಇಲ್ಲ ಅಂತ ಕೇಳ್ಪಟ್ಟೆ, ಹೌದಾ ಸರ್? ಹೌದು. ಇದರಿಂದಾಗಿ ಫ್ರೀ ರೌಂಡ್ ಕಟ್ ಆಫ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ಗಿಂತ ಜಾಸ್ತಿ ಇರೋ ಚಾನ್ಸಸ್ ಇರುತ್ತಲ್ವಾ? ಸೊ ಫಸ್ಟ್ ರೌಂಡ್ ಕಟ್ ಆಫ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತಲ್ವಾ? ಹೌದು. ಸೊ ಆವಾಗ ಸ್ಟೂಡೆಂಟ್ಸ್ ಒಂಥರ ಈಗ ಫ್ರೀ ರೌಂಡ್ ಅಲ್ಲಿ ಸಿಕ್ಕಿರೋ ಸೀಟ್ ನ ಹೋಲ್ಡ್ ಮಾಡೋದಾ, ಅದಲ್ಲ ಈಗ ಅಡ್ಮಿಟ್ ಆಗೋದಾ, ಅಥವಾ ಫಸ್ಟ್ ರೌಂಡ್ ಹೋಗೋದಾ ಅನ್ನೋ ಒಂದು ತುಂಬಾ ಭಯ ಇರುತ್ತೆ. ಇಲ್ಲ ನೋಡಿ, ನಾನು ಈಗಾಗ್ಲೇನೆ ಈ ಮೊದಲು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಫ್ರೀ ರೌಂಡ್ ಅಲ್ಲಿ ಏನು ಸೀಟ್ ಸಿಗಿರುತ್ತೆ ಅದಕ್ಕಿಂತ ಒಳ್ಳೆ ಸೀಟೇನೆ ಫಸ್ಟ್ ರೌಂಡ್ ಅಲ್ಲಿ ಸಿಗುತ್ತೆ. ಯಾಕೆ ಅಂತಂದ್ರೆ, ಹೌದೌದು, ಯಾಕೆ ಅಂತಂದ್ರೆ ನೋಡಿ, ನಾವು ಇನ್ನೂ ನೀಟ್ ಎಕ್ಸಾಮ್ ಏನೇ 21ನೇ ತಾರೀಕಿದೆ.
ಅದಾದ್ಮೇಲೆ ಕನಿಷ್ಠ 1 ತಿಂಗಳಾಗುತ್ತೆ ನಮಗೆ ನೀಟ್ ರಿಸಲ್ಟ್ ಬರೋದು. ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳೆಲ್ಲರೂ ಇಲ್ಲಿ ಬಂದು ಟಾಪ್ ಕಾಲೇಜಲ್ಲಿ ಸೀಟನ್ನು ತಗೊಂಡಿರ್ತಾರೆ. ಹಾಗಾಗಿ ನಿಮಗೆ ನಾವು ಪ್ರೀ ರೌಂಡ್ ಅಂತ ಮಾಡಕ್ ಹೊರಟಿರೋದು ಜಸ್ಟ್ ನೋಡಿ, ಅದನ್ನು ತುಂಬಾ ಡಿಲೇ ಆಯ್ತು. ನಮ್ಮ ಲೆಕ್ಕದಲ್ಲಿ 15 ದಿವಸದಿಂದ ನಾವು ಶುರು ಮಾಡಬೇಕಾಗಿತ್ತು. ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಫೀಸ್ ಬಂದಿಲ್ಲ ಅಂತ ಸ್ವಲ್ಪ ಡಿಲೇ ಆಗಿದೆ. ಪ್ರೀ ರೌಂಡ್ ಸಿಂಪಲ್ ನಾವು ಮಾಡಕ್ ಹೊರಟಿದ್ದೇನಕ್ಕೆ ಅಂತಂದ್ರೆ ಅದೊಂದು ನಥಿಂಗ್ ಬಟ್ ಮಾಕ್ ತರಕ್ಕೆ. ಬಟ್ ಆದ್ರೆ ತುಂಬಾ ಫಸ್ಟ್ ಆಪ್ಷನ್ನೇ ಹಾಕಿರ್ತಾರೆ, ತುಂಬಾ ಕ್ಲಾರಿಟಿ ಇರುತ್ತೆ ಅವರಿಗೆ. ಕಾಲೇಜಿಗೆ ಹೋಗೋದಾದ್ರೆ ಹೋಗ್ಲಿ ಅಂತ. ಫಸ್ಟ್ ರೌಂಡ್ ಅಧಿಕೃತವಾಗಿ ಶುರುವಾದಾಗ ಫಸ್ಟ್ ರೌಂಡ್ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಸೀಟ್ ಎಲ್ಲದನ್ನು ಡಿ ಕ್ಯಾಟಗರೈಸೇಷನ್ ಆಗುತ್ತೆ, ಬೇರೆ ಮಕ್ಕಳಿಗೆ ಸೀಟ್ ಸಿಗುತ್ತೆ. ಜೊತೆಗೆ ಮೆಡಿಕಲ್, ಡೆಂಟಲ್, ಆಯುಷ್ ಕೌನ್ಸಿಲಿಂಗ್ ಶುರು ಆಯ್ತು ಅಂತಂದ್ರೆ ಆ ಮಕ್ಕಳೆಲ್ಲ ಆ ಸೀಟಿಗೆ ಹೋಗ್ತಾರೆ, ಅವರೆಲ್ಲ ಆ ಸೀಟ್ಗಳನ್ನ ಬಿಟ್ಕೊಡ್ತಾರೆ. ಅವಾಗ ಯಾರಿಗೆ ಪ್ರೀ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ಗಳು ಫಸ್ಟ್ ರೌಂಡ್ ಅಲ್ಲಿ ಮೇಲೆ ಹೋಗುತ್ತೆ ಹೊರತು ಕೆಳಗ್ ಬರಲ್ಲ. ಬರಲ್ಲ. ಹೆಂಗ್ ಬರುತ್ತೆ? ಯಾಕೆಂದ್ರೆ ಸೀಟು ನಿಮಗೆ ಕಡಿಮೆ ಆದ್ರೆ ಸರಿ, ಕಡಿಮೆ ಆಗಲ್ಲ, ಸೀಟ್ ಜಾಸ್ತಿ ಆಗುತ್ತೆ ಯಾವಾಗ್ಲೂ. ಹಾಗೆ ಕಡಿಮೆ ಕೆಳಗ್ ಬರೋ ಪ್ರಶ್ನೆ ಉದ್ಭವಿಸಲ್ಲ. ಸೀಟ್ ಇವಾಗ ನಾನು ಟಾಪ್ ಕಾಲೇಜ್ಗೆ ಒಂದು ಎಕ್ಸಾಂಪಲ್ ತಗೋತೀನಿ. ಒಂದು 20 ಸೀಟ್ ಇದೆ ಅಂತಂದ್ರೆ ಜನರಲ್ ಮೆರಿಟ್ಗೆ, ಅದ್ರಲ್ಲಿ ಒಂದು 10 ಸೀಟು ಪ್ರೀ ರೌಂಡ್ ಅಲ್ಲಿ ಅಪ್ಲಿಫೈ ಆಗೋದ್ರೆ ಇವಾಗ ಅವರಿಗೆ ಅವಕಾಶ ಹೋಗುತ್ತಲ್ಲ. ಅವಕಾಶ ಹೋಗುತ್ತೆ ಅಂತಲ್ಲ, ಅವನ್ಕಿಂತ ಒಳ್ಳೆ ರ್ಯಾಂಕ್ ಇರೋನಿಗೆ ಒಬ್ಬಂಗ್ ಸಿಗುತ್ತೆ ಅಂತಂದ್ರೆ ಅದು ಇವನಿಗೆ ಅವಕಾಶ ವಂಚಿತ ಅಂತ ಹೇಳೋದಕ್ಕಾಗಲ್ಲ. ಅಲ್ಲ, ಅವನ್ಕಿಂತ ಕೆಳಗಡೆ ಇರೋರಿಗೆ ಸಿಕ್ಬಿಟ್ಟಿರುತ್ತಲ್ಲ ಸರ್. ಯಾವ ಇಲ್ಲ ನೀವು ನೋಡಿ, ನೀವು ಈ ತರ ಫೋನ್ ಮೇಲೆ ಅದನ್ನ ಮಾತಾಡಿ ನಿಮಗೆ ಅರ್ಥ ಮಾಡ್ಸೋದಕ್ಕಾಗಲ್ಲ. ನಾವು ನಿಮಗೆ ವಿವರವಾದ ಬ್ರೋಷರ್ ಅನ್ನು ಕೊಡ್ತೀವಿ, ಇನ್ನೊಂದು 2-3 ಡೇಸ್ ಅಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಅದನ್ನ ಒಮ್ಮೆ ಸ್ಟಡಿ ಮಾಡಿ. ನಾವು ಒಟ್ಟು ಎಲ್ಲ ವಿದ್ಯಾರ್ಥಿಗಳಂದ್ರೆ 90+% ಅಷ್ಟು ವಿದ್ಯಾರ್ಥಿಗಳು ಹಿತದೃಷ್ಟಿಯಿಂದ ಮಾಡುವಾಗ ಕೆಲವರಿಗೆ ಏನೋ ಒಂದು ಸಣ್ಣ ಒಂದು ಪರ್ಸೆಂಟಿಗೆ ಏನಾದ್ರೂ ಅಸಮಾಧಾನ ಅದು ಇದು ಆಗ್ಬೋದು. ಬಟ್ ಅದು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಫೈನಲಿ ರ್ಯಾಂಕ್ ಏನಿದೆ ಅದು ವ್ಯತ್ಯಾಸ ಆಗ್ಬಾರ್ದು, ನಮ್ಮ ಉದ್ದೇಶ ಅಷ್ಟೇ. ಕರೆಕ್ಟ್. ನಂದು ಒಂದೇ ಒಂದು ಇದು ರಿಸರ್ಚ್ ಅಂತ ತಗೊಳ್ಳಿ. ಈ ಆಪ್ಷನ್ ಎಂಟ್ರಿ ಲಿಸ್ಟ್ ರೀಅರೇಂಜ್ ಮಾಡುವ ಅವಕಾಶವನ್ನ ಪ್ರೀ ರೌಂಡಿಂದ ಫಸ್ಟ್ ರೌಂಡಿಗೆ ಹೋಗುವಾಗ ಅದನ್ನ ನಿಲ್ಸಿದ್ರೆ ಆವಾಗ ಸೇಮ್ ಸೀಟ್ಸ್ ಮತ್ತೆ ಅವರಿಗೆ ಮೊದಲು ಏನ್ ಸಿಕ್ಕಿರುತ್ತೋ ಅದೇ ಸಿಗೋ ಹಾಗೆ ಆಗತ್ತಲ್ವಾ? ಅಲ್ಲ, ಅದನ್ನ ನಾವು ಅದೇನೆ ಅಂದ್ರೆ ಒಂದೊಂದು ವಿದ್ಯಾರ್ಥಿಗಳದ್ದು ಪೇರೆಂಟ್ಸ್ ಒಂದೊಂದು ದೃಷ್ಟಿಕೋನ ಇರುತ್ತೆ. ಹಾಗಾಗಿ ನಾವು ಹೆಚ್ಚು ಜನರಿಗೆ ಉಪಯೋಗ ಆಗುವಂತಹ ಹಿನ್ನೆಲೆ ಒಳಗಡೆ ಕೆಲವು ತೀರ್ಮಾನ ಮಾಡ್ತೀವಿ. ಹಾಗಾಗಿ ನಾವು ವಿವರವಾದ ಒಂದು ಬ್ರೋಷರ್ನ ಕೊಡ್ತೀವಿ. ಅವಾಗ ಮೇಡಮ್ ತಾವು ಒಂದ್ಸರಿ ಸ್ಟಡಿ ಮಾಡಿ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಥ್ಯಾಂಕ್ ಯು. ಹಲೋ ಹಲೋ, ಹೇಳಿ, ಎಲ್ಲಿಂದ? ತಮ್ಮ ಹೆಸರು? ಸರ್, ನನ್ನ ಹೆಸರು ಯುವರಾಜ್ ಅಂತ, ನಾನು ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಯುವರಾಜ್ ಅವರೇ. ಸರ್, ನಂದು ಆಧಾರ್ ಕಾರ್ಡ್ ಅಲ್ಲಿ ಬಿ ಯುವರಾಜ್ ಅಂತ ಇದೆ. ಮತ್ತೆ KCD ಅಪ್ಲೈ ಮಾಡ್ಬೇಕಾದ್ರೆ ಒಂದು ಫೈನಲ್ ಕಾಪಿ ಕೊಡ್ತಾರೆ ಸರ್, ಯುವರಾಜ್ ಬಿ ಅಂತ ಅದರಲ್ಲಿ ಇದೆ ಸರ್. ಇದರಿಂದ ನಾವು ಕೌನ್ಸಿಲಿಂಗ್ ಏನಾದ್ರು ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಆಗಲ್ಲ. ಏನು ಪ್ರಾಬ್ಲಮ್? ಹಾಗಾದ್ರೆ ನಾವು ಇವಾಗ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ತೀವಿ. ಪ್ಲೀಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್. ಓಕೆ ಸರ್, ಥ್ಯಾಂಕ್ಸ್ ಸರ್. ಹಲೋ, ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ, ಯಾವೂರಿಂದ? ಸರ್, ಮೈಸೂರಿಂದ ಸರ್. ತಮ್ಮ ಹೆಸರು? ಅದೇ ಸಿಇಟಿ ಅಪ್ಲೈ ಮಾಡೋದಕ್ಕೆ ನಮ್ದು ಸ್ಪೋರ್ಟ್ಸ್ ಇದ್ರದ್ದು ಫೋಟೋ ಇತ್ತು. ತಮ್ಮ ಹೆಸರೇನು? ಕೌಸ್ತುಭ ಅಂತ ಫಾದರ್ ಸರ್ ಮಾತಾಡ್ತಾರೆ. ಹೇಳಿ ಸರ್. ಅದು ಸ್ಪೋರ್ಟ್ಸ್ ಇದ್ರದ್ದು ಫೋಟೋ ಇತ್ತು. ಮೊನ್ನೆ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಿದ್ರಲ್ಲ, ಅದರಲ್ಲಿ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರೀ ಡ್ಯಾಶ್ ಇದೆ ಸರ್, ಏನೂ ಇಲ್ಲ. ಅಲ್ಲ, ನೀವು ಸ್ಪೋರ್ಟ್ಸ್ ಕ್ಲೈಮ್ ಮಾಡಿದ್ರಿ, ಇಲ್ಲಿ ಬೆಂಗಳೂರಿಗೆ ಬಂದು ದಾಖಲೆಗಳನ್ನು ಕೊಟ್ಟೋಗಿದ್ರಿ? ಹೌದು ಸರ್, ಕೊಟ್ಟೋಗಿದ್ದೀವಿ ಸರ್. ಅದು ಅವರ ಡಿಪಾರ್ಟ್ಮೆಂಟ್ ಇಂದ ಇನ್ನು ನಮಗೆ ಲಿಸ್ಟ್ ಬಂದಿಲ್ಲ ಸ್ಪೋರ್ಟ್ಸ್. ಹಂಗಾಗಿ ಅವ್ರದ್ದು 1-2 ದಿನದಲ್ಲಿ ಬರುತ್ತೆ. ಬಂದಾದ್ಮೇಲೆ ಅದನ್ನ ಅಪ್ಡೇಟ್ ಮಾಡ್ತೀವಿ. ಮಾಡಾದ್ಮೇಲೆ ನಿಮ್ಮ ಮಗುಗೊಂದು SMS ಕಳಿಸ್ತೀವಿ, ಫ್ರೆಶ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅವಾಗ ಡೌನ್ಲೋಡ್ ಮಾಡ್ಕೊಂಡ್ರೆ ಅವಾಗ ಬರುತ್ತೆ. ಈಗ ಇದನ್ನ ಮಾಡಬೇಕಾ ಬೇಡ ಸರ್? ಈಗ ನಾವು ಇದು ತೊಂದರೆ ಇಲ್ಲ, ಈಗ ಮಾಡಿದ್ರೆ ಓಕೆ, ಮಾಡಾಗಿದೆ ಅಂತಿರಲ್ಲ, ಏನದೇನು ಮತ್ತೆ ಹಂಗೊಂದು 2 ದಿನ ವೆಯ್ಟ್ ಮಾಡಿ. ನಾವು ಡಿಪಾರ್ಟ್ಮೆಂಟ್ ಸ್ವಲ್ಪ ಬೇಗ ಕೊಡೋದಕ್ಕೆ ರಿಕ್ವೆಸ್ಟ್ ಮಾಡಿದೀವಿ. ಕೊಟ್ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ. ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು ಸರ್. ಎರಡು ಬಂದಿದೆ. ಬಂತು. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು, ಯಾವೂರಿಂದ? ಸರ್, ಭಾಗ್ಯಶ್ರೀ, ನಮ್ದು ಸುರ್ಪುರ ಸರ್. ಸುರ್ಪುರ. ಭಾಗ್ಯಶ್ರೀ. ಹೇಳಿ ಭಾಗ್ಯಶ್ರೀ ಅವರೇ.
ಸರ್ ನಮ್ದು ಇದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಲ್ಲಾಗ್ಯದ್ರಿ. ಆಗಲ್ಲ. ಏನ್ ಬರ್ತಾ ಇದೆ ನೀವು ಡೌನ್ಲೋಡ್ ಮಾಡಕ್ ಹೋದಾಗ? ಸರ್ ಅದು ಸರ್ ನಾನು ಹೊಸ ವರ್ಷ ಅದು ಕನ್ನಡ ಮಾಧ್ಯಮ ಸರ್ ಐತಿಗೆ ಅವ್ರು ನೋಟ್ ಹಾಕ್ಬಿಟ್ಟಾರೆ ಬರಲಾಗ್ತದ್ರಿ. ಇಲ್ಲಪ್ಪ, ನೀವೀಗ ಯಾವ ಕ್ಯಾಸ್ಟು? ಎಷ್ಟಿ ಸರ್. ಎಸ್ ಟಿ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಕ್ ಹೋದಾಗ ಅಲ್ಲಿ ಏನ್ ಬರ್ತಾ ಇದೆ? ಸರ್ ನಾ ಆಗಿಲ್ಲ, ನಮ್ಮ ಪಪ್ಪ ಆಗ್ಯಾರಿ. ನಿಮ್ ಪಪ್ಪನ್ ಕೇಳ್ಬೇಕಾಗಿತ್ತಲ್ಲ, ಏನ್ ಬರ್ತಾ ಇದೆ? ಸರ್ ಕೇಳಿ ಹಾಕ್ಸಂದ್ರಿ ಸರ್. ಈ ನಮ್ಮ ಅದು ಸರ್ ಅದು ಬರನೇ ಬರ್ತಂತೆ ಸರ್, ಡೌನ್ಲೋಡ್ ಮಾಡ್ಕೊಂಡು ಹೋದ್ರೆ ಅದು ಆಯ್ತಪ್ಪ. ಈಗ ನಿಮ್ದು CET ರಿಜಿಸ್ಟರ್ ನಂಬರ್ ಇದೆಯಾ? ಅದನ್ನ ಹೇಳು, ನಮ್ಮ ಆಫೀಸಿಂದ ಫೋನ್ ಮಾಡಿ ನಿನ್ ಡೌಟ್ ಕ್ಲಿಯರ್ ಮಾಡ್ತಾರೆ. ಹೇಳಿ, ನಿಮ್ ನಂಬರ್ ಹೇಳಿ. 5 minutes. ಒಂದ್ ಕೆಲಸ ಮಾಡಪ್ಪ, ನೀನು KA ಮೇಲಿಗಾದ್ರೂ ಒಂದ್ ಮೇಲ್ ಮಾಡ್ತೀಯಾ, ನಂದು ವೆರಿಫಿಕೇಶನ್ ಸ್ಲಿಪ್ ಬರ್ತಾ ಇಲ್ಲ, ನಂದು ರಿಜಿಸ್ಟರ್ ನಂಬರ್ ಇದು ಅಂತೇಳಿ. ಮುಂದೆ ಇದೆಯಾ ಅಪ್ಲಿಕೇಶನ್ ನಂಬರ್ ಇಲ್ಲ ಸರ್. ಆಯ್ತಪ್ಪ, ಯಾವ್ದಿದೆಯಾ ಅದು ಹೇಳು, ನಾವು ಇಲ್ಲಿ ಹುಡ್ಕಕ್ ಬರುತ್ತೆ ನಮಗೆ. 26 ಹಾ 14 ಹಾ 9861. 9861. ಹಾ ಸರ್. ಏನ್ ಹೆಸರು? ಭಾಗ್ಯಶ್ರೀ. ಆಯ್ತಪ್ಪ, ನಿನಗೆ ಫೋನ್ ಬರುತ್ತೆ ಆಫೀಸಿಂದ, ಚೆಕ್ ಮಾಡಿ ಅಪ್ಡೇಟ್ ಮಾಡ್ತಾರೆ ನಿನಗೆ. ಹಾ ಸರ್. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನಾವು ಗಮನ ಡಿಸ್ಟ್ರಿಕ್ಟ್ ಚಿಕ್ಕೋಡಿ ತಾಲೂಕಿಂದ ಮಾತಾಡೋದು. ತಮ್ಮ ಹೆಸರು? ನನ್ನ ಹೆಸರು ಭರಮು ಬಾಬು ಪಾಟೀಲ್ ಅಂತ ಸರ್. ಹೇಳಿ, ಏನ್ ಪ್ರಶ್ನೆ? ನಮ್ಮ ಹುಡುಗ ಎಕ್ಸಾಮ್ ಬರ್ದಿದ್ದಾನೆ KCET, ಅದ್ರ ರಿಸಲ್ಟ್ ಅನೌನ್ಸ್ ಆಗಿರೋಲ್ಲ ಸರ್. ನೀವು ರಿಸಲ್ಟ್ ಶೀಟ್ ಓಪನ್ ಮಾಡಿದ್ರೆ ಏನ್ ಬರ್ತಾ ಇದೆ? ಓಪನ್ ಮಾಡಿದ್ರೆ ಕೆಲವೊಂದು ಮಾರ್ಕ್ಸ್ ಅಪ್ಡೇಟ್ ಮಾಡ್ರಿ ಅಂತ ಬರ್ತಾ ಇತ್ತು ಸರ್. ಅದು ಮಾರ್ಕ್ಸ್ 8ನೇ ತಾರೀಕು ನಾವು ಅಪ್ಡೇಟ್ ಮಾಡಿದೀವಿ. ಸರಿ 8ನೇ ತಾರೀಕು ಅಪ್ಡೇಟ್ ಮಾಡಿದ್ರೆ ಇವತ್ತು ರಾತ್ರಿ ರ್ಯಾಂಕ್ ಕೊಡ್ತೀವಿ. ನಾಳೆ ಒಂದು 11 ಗಂಟೆ ಮೇಲೆ ನೀವು ನೋಡಿ ನಿಮ್ ರ್ಯಾಂಕ್ ಬಂದಿರುತ್ತೆ. ಅವಾಗಿಂದ ಇಲ್ಲಿವರೆಗೆ ಓಪನ್ ಮಾಡಿದ್ರೆ ಸರ್ ಸೈಟ್ ಓಪನ್ ಆಗ್ತದೆ. ಇಲ್ಲಿ ನೀವೀಗ ಓಪನ್ ಮಾಡಕ್ಕೆ ಹೋಗ್ಬೇಡ್ರಿ. 8ನೇ ತಾರೀಕು ಅಪ್ಡೇಟ್ ಮಾಡಿದವ್ರದ್ದು ನಿನ್ನೆ ಮೊನ್ನೆ ರಜೆ ಇದ್ದಿದ್ರಿಂದ ನಾವು ಕೊಟ್ಟಿರ್ಲಿಲ್ಲ. ಇವತ್ತು ರಾತ್ರಿ ಈಗ ಅದೇ ಮಾಡ್ತಾ ಇದಾರೆ ನಮ್ಮವರು. ನೀವು ನಾಳೆ ಒಂದು 11-12 ಗಂಟೆ ಮೇಲೆ ನಿಮಗೆ SMS ಬರುತ್ತೆ. ಆಮೇಲೆ ನೀವು ಓಪನ್ ಮಾಡಿ ಓಪನ್ ಆಗುತ್ತೆ. ಅಕಸ್ಮಾತ್ ಬರದೇ ಇದ್ರೆ ಏನ್ ಮಾಡೋದು ಸರ್? ಇಲ್ಲ, ಬಂದೇ ಬರುತ್ತೆ. ಆಯ್ತು, ನಿಮ್ ನಂಬರ್ ಹೇಳಿರಿ. ನಿಮ್ ನಂಬರ್ ಇದೇನು? ಇದೇ ನಂಬರ್ ಸರ್. ಹೇಳ್ರಿ. ಅಲ್ಲ, ನಿಮ್ದು ಅಪ್ಲಿಕೇಶನ್ ನಂಬರ್ ನಿಮ್ ಮಗುದು. 2619 7747. ಆಯ್ತು, ಅದನ್ನು ನಾವು ಚೆಕ್ ಮಾಡಿ ನಿಮಗೆ ನಿಮ್ ಇದ್ರ ಮೇಲೆ ನಿಮ್ ನಂಬರ್ ಇರುತ್ತೆ, ನಮ್ಮ ಆಫೀಸಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ ಸರ್. ಹಲೋ ಹಲೋ, ಹಲೋ ಹೇಳಿ. ಸರ್ ಅದು ಅಪ್ಲಿಕೇಶನ್ ಹಾಕುವಾಗ ತಮ್ಮ ಹೆಸರೇನು? ಎಲ್ಲಿಂದ? ಶ್ರೀನಿಧಿ. ಶ್ರೀನಿಧಿ ಎಲ್ಲಿಂದ? ಗದಗ. ಹೇಳಿ ಶ್ರೀನಿಧಿ. ಅದು ಅಪ್ಲಿಕೇಶನ್ ಹಾಕೋ ಮುಂದೆ ರೂರಲ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದ್ರು. ಓಕೆ. ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಅದು ಏನು ತೋರಿಸಿಲ್ಲ. ಅಲ್ಲಪ್ಪ, ಅಪ್ಲಿಕೇಶನ್ ಅಲ್ಲಿ ಗ್ರಾಮೀಣ ಮೀಸಲಾತಿ ಕ್ಲೈಮ್ ಮಾಡ್ತೀರಾ ಅಂತಂದ್ರೆ ಹೌದು ಅಂತ ಹಾಕಿದ್ದೆ, ಕರೆಕ್ಟಾ? ಅದಾದ್ಮೇಲೆ ನಿಮ್ ಕಾಲೇಜಿಗೆ ಹೋಗಿ ಆ ಮೂಲ ದಾಖಲೆಗಳನ್ನ ತೋರಿಸಿದ? ಈಗ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದ್ರೆ ಬರ್ತಾ ಇಲ್ಲೇನದು? ಅಂದ್ರೆ ನೀನ್ ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಂಡಿಲ್ಲ ಅಂತ ನಮ್ಮ ಪ್ರಕಾರ. ಎಲ್ಲಿಗೆ ಸಬ್ಮಿಟ್ ಮಾಡಿದ್ದೆ? ಅಲ್ಲಪ್ಪ, KCET ಅಪ್ಲಿಕೇಶನ್ ಹಾಕುವಾಗ ಬರೀ ಎಸ್ ನೋ ಅಂತ ಇರುತ್ತೆ ಅಷ್ಟೇನೆ, ಏನು ಸಬ್ಮಿಟ್ ಮಾಡೋದಿರಲ್ಲ. ಆಮೇಲೆ ಒರಿಜಿನಲ್ ಎಲ್ಲ ತಗೊಂಡೋಗಿ ಎಲ್ಲಿ ವೆರಿಫಿಕೇಶನ್ ಎಲ್ಲಿ ಮಾಡಿಸ್ಕೊಂಡಿದ್ದೆ? ಅಮ್ಮ ಕಾಲೇಜಿಗೆ ಹೋಗ್ತಾರೆ, ನೀನು ಹೋಗ್ತೀಯಾ? ನಿನ್ ನಂಬರ್ ಹೇಳು, ನಿಂದು ಅಪ್ಲಿಕೇಶನ್ ನಂಬರ್ ಹೇಳು, ನಮ್ಮವ್ರು ಚೆಕ್ ಮಾಡಿ ನಿನಗೆ ಫೋನ್ ಮಾಡ್ತಾರೆ. ಒಂದ್ ವೇಳೆ ನೀನು ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ, ಈಗ ಕಾಲೇಜಲ್ಲಿ ಮಾಡಿಸ್ಕೊಳ್ಳೋದೆಲ್ಲ ನಾವು ಕ್ಲೋಸ್ ಮಾಡಿದೀವಿ, ನೀವು ಒಂದಿನ ಬೆಂಗಳೂರಿಗೆ ಬಂದು ಮಾಡಿಸ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ನಿಮ್ದು ರಿಜಿಸ್ಟರ್ ನಂಬರ್ ಹೇಳು, ನಮ್ಮವ್ರು ಚೆಕ್ ಮಾಡಿ ನಿನಗೆ ಫೋನ್ ಮಾಡ್ತಾರೆ. ಹೇಳು. 26
121 631. ಸರಿ. ಹಲೋ, ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಿ, ಯಾವೂರಿಂದ? ಶಿವಯೋಗಿ ಅಂತ ಸರ್, ಇಲ್ಲ ಬೆಂಗಳೂರಿಂದ, JP ನಗರ್. ಹೇಳಿ, ನಿಮ್ಮ ಸಮಸ್ಯೆ ಏನು, ಪ್ರಶ್ನೆ? ಸರ್ ಒಂದೆರಡು ಪ್ರಶ್ನೆ ಇದೆ. ಹುಡುಗ ನಮ್ಮ ಮಗ ಬಂದು PWD. ಸೊ ಇವಾಗ ನೀಟ್ ಎಕ್ಸಾಮ್ ಬರೀತಾ ಇದ್ದಾರೆ ಸರ್. ಬಟ್ ಇವಾಗ ನಾವು ಪ್ರೀ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಭಾಗವಹಿಸ್ಬೇಕಾ ಅಥವಾ ನೀಟ್ ಎಕ್ಸಾಮ್ ಆದಿಂದ 2 ವರ್ಷಕ್ಕೆ ಕಾಲೇಜ್ ಹಾಕ್ಬೇಕು ಸರ್? ನಿಮ್ಮಿಷ್ಟ. ನೀವು ಈಗಲೂ ಭಾಗವಹಿಸ್ಬೋದು, ಇಲ್ಲ ಬರೀ ನೀಟೇ ಅಂತಂದ್ರೆ ನೀಟ್ ಬಂದಾದ್ಮೇಲೂ ಭಾಗವಹಿಸ್ಬೋದು. ಇಲ್ಲ ಸುಮ್ಮನೆ ಪ್ಲಾನ್ ಬಿ ಇರ್ಲಿ ಭಾಗವಹಿಸಿರೋಣ ಅಂತಂದ್ರೆ ನೀವು ಭಾಗವಹಿಸಿ ಇಂಜಿನಿಯರಿಂಗ್ ಇಂದ ಹಾಕ್ಬೋದು. ಅದನ್ನ ನೀವೇನು ಅಡ್ಮಿಷನ್ ಆಗುವಂತ ಅಗತ್ಯ ಇಲ್ಲ. ನೀಟ್ಸ್ ಬರ್ತಿದ್ದಂಗೆನೆ ಅದನ್ನ ಹಾಗೇನೆ ಕಂಟಿನ್ಯೂ ಮಾಡ್ಬೋದು. ನೀಟಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಕ್ತು ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ಇಂಜಿನಿಯರಿಂಗ್ ಸೀಟ್ ಬೇರೆಯವರಿಗೆ ಸಿಗುತ್ತೆ. ಓಕೆ ಸರ್, ನಾನು ಇದನ್ನ ಹೋಲ್ಡ್ ಮಾಡಿ ಇಟ್ಕೋಬೋದಾ? ನನಗೆ ಇದು ಇಷ್ಟ ಆಗಿದ್ರೆ ಕಾಲೇಜು? ಅಲ್ಲ, ಇದು ಕಾಲೇಜು ಹೋಲ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾವು ಫಸ್ಟ್ ರೌಂಡ್ ಅಲ್ಲಿ ಅವಕಾಶ ಕೊಡ್ತೀವಿ. ಆಕ್ಚುಲಿ ನೀವು ಮೆಡಿಕಲ್ಗೆ ಕಾಯ್ತಾ ಇರೋದ್ರಿಂದ ನೀವು ಇಷ್ಟ ಆಗಿತ್ತು ಅಂದ್ರೆ ಹೋಲ್ಡ್ ಮಾಡಿ ಇಟ್ಕೊಳ್ಳೋದೇನೆ ಒಳ್ಳೇದು. ಓಕೆ ಓಕೆ, ಶೋರ್ ಸರ್. ಆಮೇಲೆ ಇನ್ನೊಂದು ಸರ್, ಆಮೇಲೆ ಇದು ನಿಮ್ಮ ವೆಬ್ ಪೋರ್ಟಲ್ ಅಲ್ಲಿ ಲಾಸ್ಟ್ ಇಯರ್ PWD ರ್ಯಾಂಕಿಂಗ್ ಕಟ್ ಆಫ್ ಈಚ್ ಕಾಲೇಜಿಗೆ ಲೀಸ್ಟ್ ಅಲ್ಲಿ ಇಲ್ಲ, ಓನ್ಲಿ ಜನರಲ್ ಮತ್ತೆ ಬೇರೆ ಎಲ್ಲ ಕ್ಯಾಟಗರೀಸ್ ಇದೆ. ಬಟ್ PWD ರ್ಯಾಂಕಿಂಗ್ ಕಟ್ ಆಫ್ ಎಲ್ಲಿ ಸಿಗುತ್ತೆ ಸರ್? ಅಲ್ಲ, PW ಯಾವ್ದು, ಮೆಡಿಕಲ್ ಇಂಜಿನಿಯರಿಂಗ್? ಇಂಜಿನಿಯರಿಂಗ್ ಸರ್. ನಿಮ್ದು ಇಲ್ಲ, ನಿಮ್ದು ಕಾಲೇಜ್ ವಾರು ಏನು ಗ್ರೂಪ್ ಸ್ಪೆಷಲ್ ಕ್ಯಾಟಗರಿ ಎಲ್ಲದೂ ಇದೆ. ನೀವು ನಮ್ಮ ಚಾಟ್ ಬಾಟಲ್ಲಿ ಪ್ರಶ್ನೆ ಕೇಳಿ 90% ಇರುತ್ತೆ. ಬಟ್ ಆದ್ರೂ ನಾನು ಒಂದ್ಸರಿ ನಿಮಗೆ ಚೆಕ್ ಮಾಡಿ ಅದನ್ನೊಂದು ಸಪರೇಟ್ ಬೇಕು ಅಂತಂದ್ರೆ ನಾವೊಂದು ಪಟ್ಟಿನ ಪಬ್ಲಿಷ್ ಮಾಡ್ತೀವಿ. ಇಲ್ಲಾಂದ್ರೆ ನೀವು ರೌಂಡ್ ವಾರ ಹೋಗಿ ಪ್ರವೇಶನ ಇದ್ರಲ್ಲಿ ಹೋಗ್ಬಿಟ್ಟು ರೌಂಡ್ ವಾರ ನಮ್ದು ಸೀಟ್ ಅಲಾಟ್ಮೆಂಟ್ ಚಾರ್ಟೇನೆ ಇದೆ, ಪೂರ್ತಿ ಚಾರ್ಟ್ ಇದೆ ಕಳೆದ ವರ್ಷದ್ದು. ಅದರಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಹೋದ್ರೆ ನಿಮಗೆ PWD ಮಕ್ಕಳದು ಏನು ಕಟ್ ಆಫ್ ಇದೆ ಅಂತ, ಅಂದ್ರೆ ಯಾವ ರ್ಯಾಂಕಿ ಸಿಕ್ಕಿದೆ ಅನ್ನೋದೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದೇ ಚೆಕ್ ಮಾಡಿದೆ ಸರ್, ಅದೇ PDF ಫೈಲ್ ಡೌನ್ಲೋಡ್ ಮಾಡಿದೆ. PH ಒಂದೇ ಇಲ್ಲ, ಬೇರೆದೆಲ್ಲ ಕ್ಯಾಟಗರೀಸ್ ಇದೆ. ಅದು ಇದ್ರಲ್ಲಿ ಚಾಟ್ ಬಾಟಲ್ ಪ್ರಶ್ನೆ ಕೇಳಿದ್ರಾ? ಇಲ್ಲ ಸರ್, ಕೇಳಿಲ್ಲ. ಅದನ್ನೊಂದು ಕೇಳಿ ಮತ್ತೆ ಇದನ್ನು ನಾನು ಅಪ್ಡೇಟ್ ಮಾಡಿಸ್ತೀನಿ. ಸರ್ ಇನ್ನೊಂದು ಸಾರಿ ಲಾಸ್ಟ್ ಕ್ವಶ್ಚನ್. ಹೇಳಿ, ತೊಂದ್ರೆ ಇಲ್ಲ. ಇವಾಗ ಮೊನ್ನೆ ಕಂಪ್ಲೀಟ್ ಡಾಕ್ಟರ್ಸ್ ಕಂಪ್ಲೀಟ್ ಟೆಸ್ಟ್ ಎಲ್ಲ ಮಾಡಿ ಈಗ ನಿನ್ನೆ ಎಲಿಜಿಬಿಲಿಟಿ ಯಾವ್ದಾದಕ್ಕಂತ ಸಿಕ್ತು. ಹೌದು, ಇಂಜಿನಿಯರಿಂಗ್ ಎಲಿಜಿಬಲ್ ಆಗಿದೆ. ಆಮೇಲೆ MBBS ಗೆ ಮೆಡಿಕಲ್ ಗೆ ಎಲಿಜಿಬಲ್ ಆಗಿದೆ. BSc ನರ್ಸಿಂಗ್ ಗೆ ಮತ್ತೆ ವೆಟರ್ನರಿಗೆ ಎಲಿಜಿಬಲ್ ಎನಿ ಅಂತ ಹಾಕಿದ್ದಾರೆ ಸರ್. ನಾವು ವೆಟರ್ನರಿಗೂ ಟ್ರೈ ಮಾಡ್ಬೇಕಾಗಿತ್ತು, ಬಟ್ ಎನಿ ಅಂತ ಹಾಕಿದ್ರೆ ಅದು ಎಲಿಜಿಬಲ್ ಇಲ್ಲ ಅಥವಾ ಏನು, ಹೆಂಗೆ, ಎಲ್ಲಿ? ಇಲ್ಲ ನೋಡಿ, ವೆಟರ್ನರಿ ಎಲಿಜಿಬಲ್ ಇಲ್ಲ ಅಂತಾನೆ. ಯಾಕೆಂತಂದ್ರೆ ವೆಟರ್ನರಿದು ಕೆಲವು ಅವರ ವೆಟರ್ನರಿದು ನಾರ್ಮ್ಸ್ ಪ್ರಕಾರ ಈ ಸ್ವಲ್ಪ ಪಶುಗಳ ಜೊತೆ ವ್ಯವಹಾರ ಮಾಡೋದ್ರಿಂದ ಅಲ್ಲಿ ಅಂಗವೈಕಲ್ಯತೆನ ಸ್ವಲ್ಪ ಬೇರೆ ತರ ನೋಡ್ತಾರೆ ಅವರು. ಅದ್ರದ್ದು ಮಾರ್ಗಸೂಚಿಗಳು ಬೇರೆ ಇದೆ. ಹಾಗಾಗಿ ನಿಮಗೆ ಅದಕ್ಕೆ ಎಲಿಜಿಬಲ್ ಮಾಡಿಲ್ಲ. ಮೆಡಿಕಲ್ಗೆ ಮತ್ತೆ ಇಂಜಿನಿಯರಿಂಗ್ಗೆ ಎಲಿಜಿಬಲ್ ಮಾಡಿದ್ದಾರೆ. ಹುಡುಗ ಬಂದು ಹಿಯರಿಂಗ್ ಇಂಪೇರ್ಡ್ ಸರ್. ಓಕೆ, ಹಿಯರಿಂಗ್ ಇಂಪೇರ್ಡ್. ಬಟ್ ಅವರು ಹಿಯರಿಂಗ್ ಇಂಪೇರ್ಡ್ ಯಾಕೆ ಮಾಡಿದ್ರು ಗೊತ್ತಿಲ್ಲ, ನಾವು ಬೇಕಾದ್ರೆ ಚೆಕ್ ಮಾಡ್ತೀವಿ. ಬಟ್ ಅದಕ್ಕೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಎಲಿಜಿಬಲ್ ಇಲ್ಲ ಅಂತ. ಓಕೆ, ಯಾಕಂದ್ರೆ 3-4 ದಿನ ಕಂಟಿನ್ಯೂ ಎಲ್ಲ ಅವ್ರು ಏನು ಹೇಳಿದ ಟೆಸ್ಟ್ ಎಲ್ಲ ಮಾಡ್ಕೊಂಡ್ ಬಂದಿದೆ ಸರ್. 4 days ಆಗಿದೆ ಕಂಪ್ಲೀಟ್ ಅವ್ರು ಟೆಸ್ಟ್ ಮಾಡಿದ್ರು. ಅವನಿಗೆ ಹುಡುಗ ಮಾತಾಡೋದು ಮತ್ತೆ ಅವನು ಪೋಯಮ್ ಎಲ್ಲ ಹೇಳ್ತಿದ್ದಾರೆ, ರೆಕಾರ್ಡಿಂಗ್ ಮಾಡಿ ಮತ್ತೆ ರಿವೈಂಡ್ ಮಾಡಿ ಅದನ್ನ ಸ್ಪೀಚ್ ಹೆಂಗಿದೆ ಎಲ್ಲ ಟೆಸ್ಟ್ ಮಾಡಿದ್ದಾರೆ. ಮತ್ತೆ ವೆಟರ್ನರಿಗೆ ಅವನು ಬಯಾಲಜಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದಾನೆ. ಸೊ ಅದಕ್ಕೆ ವೆಟರ್ನರಿ ಇನ್ ಕೇಸ್ MBBS ಆಗಿಲ್ಲ ಅಂದ್ರೆ ವೆಟರ್ನರಿಗೆ ಹಾಕೋಣ ಅಂತ. ಓಕೆ, ಆಯ್ತು, ಅದನ್ನ ನಾವು ಚೆಕ್ ಮಾಡ್ತೀವಿ. ಏನು ಹುಡುಗನ ಹೆಸರೇನು? ಚಿನ್ಮಯ್ ಹಿರೇಮಠ್ ಸರ್. ಚಿನ್ಮಯ್ ಹಿರೇಮಠ್. ಓಕೆ, ಥ್ಯಾಂಕ್ ಯು. ಸರ್, ಆಮೇಲೆ ಈ ನೀಟ್ ಎಕ್ಸಾಮ್ ಕೌನ್ಸಿಲಿಂಗ್ ಎಲಿಜಿಬಲ್ ಆಗ್ಬೇಕಂದ್ರೆ 720 ಎಷ್ಟು ಮಾರ್ಕ್ಸ್ ತಗೋಬೇಕು ಸರ್? ಅಲ್ಲ, ಅದು ವರ್ಷದಿಂದ ವರ್ಷಕ್ಕೆ ವ್ಯತ್ಯಾಸ ಆಗುತ್ತೆ. ಹಂಗಾಗಿ ಈ ವರ್ಷದ್ದು ಗೊತ್ತಿಲ್ಲಲ್ಲ. ಅದು ನಿಮಗೆ ನೀಟ್ ಎಕ್ಸಾಮ್ ಚೆನ್ನಾಗಿ ಮಾಡಿಸಿ ಅದಾದ್ಮೇಲೆ ನೀವೇ ರಿಸಲ್ಟ್ ಬಂದಾಗ ಅವರು ಫುಲ್ ಕ್ಲಾರಿಟಿ ಕೊಡ್ತಾರೆ. ಓಕೆ, ಶೋರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಿಮ್ಗೆ ಸ್ಮಾಲ್ ಅಪ್ರಿಸಿಯೇಷನ್ ನಮ್ಮ ಕಡೆಯಿಂದ, ಕರ್ನಾಟಕ ಜನತೆಯಿಂದ ಒಂದು ಸ್ಮಾಲ್ ಅಪ್ರಿಸಿಯೇಷನ್. ಯಾಕಂದ್ರೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಇಷ್ಟೊಂದು ಜನರಿಗೆ ಒಂದೊಂದು ಹಳ್ಳಿಯಲ್ಲಿನೂ ಇದು ಕಮ್ಯುನಿಕೇಶನ್ ಎಲ್ಲ ಮೀಡಿಯಾ ತರದಿಂದ ಕಮ್ಯುನಿಕೇಶನ್ ನೀವು ಮಾಡ್ತಾ ಇದ್ದೀರಾ. ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ನಿಮ್ ಟೀಮು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಇಟ್ ಈಸ್ ಅ ಗ್ರೇಟ್ ಎಫರ್ಟ್ ಸರ್. ಈ ತರ ಯಾವ್ದು ಬೇರೆ ನೇಮ್ ಬೇಡ, ಬಟ್ ಯಾವ್ದು ಬೇರೆ ಎಕ್ಸಾಮ್ ಸೆಂಟರ್ ಈ ತರ ನಡೆಸ್ತಾ ಇಲ್ಲ. ಇಟ್ ಈಸ್
ಏನು ತುಂಬಾ ಅಪ್ರಿಸಿಯೇಷನ್ ಸರ್ ನಮ್ಮ ಕರ್ನಾಟಕ ಜನತೆ. ಥ್ಯಾಂಕ್ ಯು ವೆರಿ ಮಚ್. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ, ಯಾವೂರಿಂದ? ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಾ ದಿಗ್ಗೇವಾಡಿ ಅನ್ನೋ ಒಂದು ಕುಗ್ರಾಮದಿಂದ ಸರ್. ತಮ್ಮ ಹೆಸರು? ತಮ್ಮ ಹೆಸರು ಆಕಾಶ್ ಸಗರೆ ಅಂತ ಸರ್. ಅವಕಾಶ್, ಹೇಳಿ, ಪ್ರಶ್ನೆ ಕೇಳಿ. ನಮ್ ಟ್ರೈನ್ ಸರ್, ನಾವು PWD ಅಪ್ಲೈ ಮಾಡಿದ್ವಿ ಸರ್. ಹೆಲ್ತ್ ಚೆಕಪ್ ನಲ್ಲಿ ನಮ್ದು ಆಲ್ರೆಡಿ UDI ಆಗಲಿ ಇದನ್ನಾಗಲಿ 50% ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಗನ್ ಒಂದು ಲಾಸ್ ಇದೆ, ಒಂದು ಲೋ ವಿಷನ್ ಇದೆ. ಆದ್ರೆ ನಮ್ ಲಿಸ್ಟ್ ನಲ್ಲಿ ನೋಡಿದ್ರೆ 30% ಕೊಟ್ಟಿದ್ದಾರೆ. ನಾವೊಂದು ಮೆಡಿಕಲ್ ಟೆಸ್ಟ್ ಮಾಡ್ಬೋದಾ? ಇಲ್ಲ ಇಲ್ಲ, ಮಾಡಿಸೋದಕ್ಕಾಗಲ್ಲ. ಸರ್ ಹೇಗೆ ಮುಂದೆ ಹೇಗೆ ಸರ್? ಅಲ್ಲ ನೋಡಿ, ಕರ್ನಾಟಕದಲ್ಲಿ ನಂಬರ್ 1 ಹಾಸ್ಪಿಟಲ್ ಮಿಂಟೋ ಹಾಸ್ಪಿಟಲ್ ಅಲ್ಲಿ ನಾವು ನಿಮಗೆ ಮೆಡಿಕಲ್ ಮಾಡಿಸಿರುವಂಥದ್ದು. ಅಲ್ಲಿ ಮತ್ತೆ ಒಬ್ರು ಡಾಕ್ಟರ್ ಮಾಡಿರುವಂಥದ್ದಲ್ಲ, ಮೆಡಿಕಲ್ ಬೋರ್ಡ್ ಮಾಡಿರುವಂಥದ್ದು. ಹಾಗಾಗಿ ಈಗ ಅವರು ಏನು ಬೋರ್ಡ್ ರಿಪೋರ್ಟ್ ಕೊಟ್ಟಿದೆ ಅದು ನಾವು ಫೈನಲ್ ಮಾಡುವಂಥದ್ದು. ಬಟ್ ನಿಮ್ದು ನಾನಿಲ್ಲಿ ಫೋನ್ ಕಾಲ್ ಮೇಲೆ ನಿಮ್ದು ಸರಿ ಇದೆ ಸರಿ ಇಲ್ಲ, ಇಷ್ಟು % ಇದೆ ಇಷ್ಟು % ಇಲ್ಲ ಅಂತ ನಾನು ಕಾಮೆಂಟ್ ಮಾಡೋದಕ್ಕಾಗಲ್ಲ. ಬಟ್ ಆದರೆ ನಮ್ಮ ನಿಯಮದ ಪ್ರಕಾರ ಮೆಡಿಕಲ್ ಬೋರ್ಡ್ ಅವರು ಮಾಡಬೇಕು. ಮಿಂಟೋ ಹಾಸ್ಪಿಟಲ್ ಬೋರ್ಡಲ್ಲಿ ಮಾಡಿರೋದ್ರಿಂದ ನಾವು ಸದ್ಯಕ್ಕೆ ಆ ರಿಪೋರ್ಟನ್ನೇ ಫೈನಲ್ ಅಂತ ನಾವು ಪಬ್ಲಿಷ್ ಮಾಡಿದ್ದೀವಿ. ಅಲ್ಲ, ನಮ್ಮ ಕಡೆಯಿಂದ ಅವಕಾಶ ಇಲ್ಲ ರೀಟೆಸ್ಟ್ ಮಾಡೋದಕ್ಕೆ. ಏನ್ ಮಾಡ್ಬೋದು ಸರ್ ಮುಂದೆ? ಅಲ್ಲ, ಉಳಿದಿದ್ದು ಯಾವ್ದಕ್ಕೆ ಎಲಿಜಿಬಲ್ ಇದೆ ಅದು ಪಾರ್ಟಿಸಿಪೇಟ್ ಮಾಡಿ. ರೀಟೆಸ್ಟ್ ಮಾಡಕ್ ಸಾಧ್ಯ ಇಲ್ಲ ಅಂತ? ಇಲ್ಲ, ನಮ್ಮ ಕಡೆಯಿಂದ ಇಲ್ಲ. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ತಮ್ಮ ಹೆಸರು? ಬೆಂಗಳೂರಿಂದ ಸಿದ್ಧಾರ್ಥ ಮಾತಾಡೋದು. ಹೇಳಿ. ಅದು ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗ್ತಾ ಇಲ್ವಲ್ಲ, ಯಾವಾಗ ಓಪನ್ ಆಗುತ್ತೆ, ಎಷ್ಟು ದಿನ ಇರುತ್ತೆ ಅಂತ ಕೇಳ್ಬೇಕಾಗುತ್ತೆ. ಅಲ್ಲ, ಎಷ್ಟು ದಿನ ಇರುತ್ತೆ ಅನ್ನುವಂಥದ್ದು ನಾವಿನ್ನೂ ಟೈಮ್ ಟೇಬಲ್ ಹಾಕಿಲ್ಲ. ಯಾವಾಗ ಓಪನ್ ಆಗುತ್ತೆ ಅಂದ್ರೆ ಮೆಡಿಕಲ್ ಇದು ಇಂಜಿನಿಯರಿಂಗ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ವೆಯ್ಟ್ ಮಾಡ್ತಾ ಇದೀವಿ. ಅದು ನಾಳೆ ನಾಡ್ದ್ರಲ್ಲಿ ಬಂದ್ರೆ ಅದಾದ ಒಂದಿನ ನಮಗೆ ಸಮಯ ಬೇಕಾಗುತ್ತೆ. ನಾವು ಟೈಮ್ ಟೇಬಲ್ ಹಾಕ್ತಿವಿ, ಮತ್ತೆ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ವಾಟ್ಸ್ಆಪ್ SMS ಕಳಿಸ್ತೀವಿ ಟೈಮ್ ಟೇಬಲ್ ನ. ಆಗ ನೀವು ಪದೇ ಏನು ಓಪನ್ ಮಾಡಿ ಸುಮ್ಮನೆ ಸಮಯ ವೇಸ್ಟ್ ಮಾಡಬೇಡಿ. ನಾವು ನಿಮಗೆ ಕಮ್ಯುನಿಕೇಟ್ ಮಾಡ್ತೀವಿ, ತಮ್ಮ ಮೊಬೈಲಿಗೆ ಕಮ್ಯುನಿಕೇಟ್ ಮಾಡ್ತೀವಿ. ಅದು ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ? ಏನ್ ಹೆಸರು? ಹೇಳಿ ಗೌತಮಿ. ಸರ್, ಇವಾಗ ಪ್ರೀ ಕೌನ್ಸಿಲಿಂಗ್ ಅಲ್ಲಿ ಒಂದು 10th ಕಾಲೇಜ್ ನಲ್ಲಿ ಸಿಕ್ಕಿದೆ ಅಂತಂದ್ರೆ ಅದನ್ನ ಹೋಲ್ಡ್ ಇಟ್ಟು ನಾವು ಫಸ್ಟ್ ರೌಂಡ್ ಹೋಗ್ಬೋದಲ್ಲ ಸರ್? ಅವಾಗ ನಮ್ಗೆ 9th ಕಾಲೇಜ್ ಸಿಕ್ಕಿದ್ರೆ ಅದನ್ನ ಮತ್ತೆ ಹೋಲ್ಡ್ ಇಟ್ಟು ನಾವು ಸೆಕೆಂಡ್ ರೌಂಡ್ಗೆ ಹೋಗಕ್ಕಾಗಲ್ಲ? ಈಗ ಪ್ರೀ ರೌಂಡ್ ಅಲ್ಲಿ ನಿನಗೆ ಯಾವ ಕಾಲೇಜು ಸಿಕ್ಕಿರುತ್ತೆ ಅದು ಕಾಲೇಜು ಏನಾದ್ರು ನಿನ್ನ ಆಪ್ಷನ್ 10ನೇ ಕಾಲೇಜ್ ಫಸ್ಟೇ ಕಾಲೇಜ್ ಸಿಕ್ತು ಅಂತಂದ್ರೆ ಹೋಗಿ ಅಡ್ಮಿಷನ್ ಆಗ್ರಿ ಅಂತ ಹೇಳ್ತಾ ಇದೀವಿ ನಾವು. ಫಸ್ಟ್ ಕಾಲೇಜು ಸಿಕ್ಕಿಲ್ಲ, 5ನೇ ಕಾಲೇಜ್ ಸಿಕ್ಕಿದೆ, 10ನೇ ಕಾಲೇಜ್ ಸಿಕ್ಕಿದೆ ಅಂದ್ರೆ ನೀವೇನು ಮಾಡಬೇಡಿ, ಫಸ್ಟ್ ರೌಂಡ್ ಅಲ್ಲಿ ಭಾಗವಹಿಸಿ, ನಿಮಗೆ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗುತ್ತೆ. ಇಲ್ಲ, ಸೆಕೆಂಡ್ ರೌಂಡ್ ಲಾಸ್ಟ್. ಹೌದು, ಸೆಕೆಂಡ್ ರೌಂಡ್ ಆದ್ಮೇಲೆ ಅಡ್ಮಿಷನ್ ಆಗ್ಬೇಕು. ಮತ್ತೆ ನೀವು ಥರ್ಡ್ ರೌಂಡ್ ಭಾಗವಹಿಸ್ಬೇಕು ಅಂತಂದ್ರೆ ಬೇಕಾದ್ರೆ ಭಾಗವಹಿಸಬಹುದು. ಹೌದಲ್ಲ, ಅಡ್ಮಿಷನ್ ಆಗಿರ್ತಿಲ್ಲಮ್ಮ, ಓಲ್ಡ್ ಇಲ್ಲ. ನೀನ್ ಸೆಕೆಂಡ್ ರೌಂಡ್ ಅಲ್ಲಿ ನೀನ್ ಅಡ್ಮಿಷನ್ ಹಾಕ್ಬೇಕು. ಆಮೇಲೆ ಥರ್ಡ್ ರೌಂಡ್ ಅಲ್ಲಿ ನಿನ್ಗೇನಾದ್ರು ಚಲೋ ಕಾಲೇಜಿನ ಸೀಟ್ ಇದೆ ಅಂತ ಅನ್ನಿಸ್ತು, ನಾವು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಅಂತಂದ್ರೆ ಥರ್ಡ್ ರೌಂಡ್ ಅಲ್ಲಿ ನೀನ್ ಭಾಗವಹಿಸಬಹುದು. ನಿನಗೇನಾದ್ರು ನೀನ್ ಹಾಕಿರೋ ಆಪ್ಷನ್ ಒಳ್ಳೆ ಕಾಲೇಜು ಅಂತ ನೀನ್ ಹಾಕಿರುವಂತ ಆಪ್ಷನ್ ಸಿಕ್ಕಿದ್ರೆ ನಿನಗೆ ಅಡ್ಮಿಷನ್ ಆಗಿರೋದು ಸೀಟ್ ಸಹ ಹೊರಟೋಗುತ್ತೆ, ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೇಕಾಗುತ್ತೆ. ಇಲ್ಲಮ್ಮ, ನಿನಗೆ ನೋಡಿ, ನೀಟು ಪರೀಕ್ಷೆ ಡಿಲೇ ಆದ್ರೂ ಸಹ 21ನೇ ತಾರೀಕಿಗೆ ಎಕ್ಸಾಮ್ ಆದ್ರೆ ನೆಕ್ಸ್ಟ್ 1 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಇನ್ನಲ್ಲಿಗೆ ಎಷ್ಟು ದಿವಸ ಉಳಿತು? ಇವತ್ತು ನಿಮಗೆ 15ನೇ ತಾರೀಕು ಅಂತಂದ್ರೆ ನಾವು ಒಂದು ರೌಂಡ್ ಕೌನ್ಸಿಲಿಂಗ್ ಮಾಡೋದಕ್ಕೆ ಮಿನಿಮಮ್ 30 to 40 ಡೇಸ್ ಬೇಕಾಗುತ್ತೆ. ಓಕೆ, ಫಸ್ಟ್ ರೌಂಡ್ ಪ್ರೀ ರೌಂಡ್ ಫಸ್ಟ್ ರೌಂಡ್ ಅಲ್ಲಿನೂ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಬರೋದಕ್ಕೆ ನಾವು ಅವಕಾಶ ಕೊಡ್ತಾ ಇದೀವಿ. ಹಾಗಾಗಿ ನೀಟ್ ರ್ಯಾಂಕ್ ಆಧರಿಸಿ ಹಂಚಿಕೆ ಮಾಡುವಂತಹ ವಿದ್ಯಾರ್ಥಿಗಳನ್ನು ಸಹ ನಾವು ಈ ಕೌನ್ಸಿಲಿಂಗ್ ಒಳಗೇನೆ ತಗೊಂಡು ಬಂದು ಫಿಟ್ ಮಾಡ್ತೀವಿ. ಹಾಗಾಗಿ ಅದು ಟೈಮ್ ಟು ಟೈಮ್ ನಾವು ಗೈಡ್ಲೈನ್ಸ್ ಬಿಡ್ತೀವಿ.
ಹಾಗಾಗಿ ಏನ್ ಚಿಂತೆ ಮಾಡಬೇಡಿ, ಯಾರಿಗೆ ಏನು ಅನ್ಯಾಯ ಆಗಲ್ಲ. ಅದೇ ಸೆಕೆಂಡ್ ರೌಂಡ್ ತನಕ ಒಳ್ಳೆದಿರ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ನೀ ಮೆಡಿಕಲ್ ಆಸ್ಪಿರೆಂಟಾ ಇಂಜಿನಿಯರಿಂಗ್ ಆಸ್ಪಿರೆಂಟಾ? ಇಂಜಿನಿಯರಿಂಗ್. ಓಕೆ, ಅಂದ್ರೆ ನಿಮ್ದು ಉದ್ದೇಶ ಮೆಡಿಕಲ್ ಹುಡುಗರೆಲ್ಲ ಹೋಗ್ಬಿಟ್ರೆ ನನಗೆ ಒಳ್ಳೆ ಸೀಟ್ ಸಿಗುತ್ತೆ ಅಂತಲ್ವಾ? ಅದು ವೆಯ್ಟ್ ಮಾಡು, ಖಂಡಿತ ಅವ್ರನ್ನ ಕಳಿಸಿನೇ ನಿಮಗೆ ಕೊಟ್ಟ ಮೇಲೆ ನಿಮಗೆ ಅಡ್ಮಿಷನ್ ಮಾಡಿಸ್ತೀವಿ. ಎಕ್ಸಾಮ್ ಬರ್ದಿದ್ಯಾ? ಓಕೆ. ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟಿದೆ? 9,000 ಇದೆ. ಮತ್ ಚೆನ್ನಾಗೇನೆ ಇದೆಯಲ್ಲ, ಮತ್ತೆ ಇನ್ನೇನ್ ಚಿಂತೆ ಮಾಡ್ತೀಯ? ಅದೇ ಸಿಗ್ಬೋದೇನೋ ಎಂದೇ ಸಮಯ ಆದ್ರೆ ಒಳ್ಳೆ ಆಯ್ತು, ಸಿಗುತ್ತೆ, ಡೋಂಟ್ ವರಿ, ನೀನ್ ಧೈರ್ಯವಾಗಿರು. ಮೆಡಿಕಲ್ ಹುಡುಗರುಗಳಿಗೆಲ್ಲ ಆ ಕಡೆ ಕಳಿಸಿ ಎಷ್ಟು ಅಪ್ಗ್ರೇಡ್ ಮಾಡೋದಕ್ಕಾಗುತ್ತೆ ನಿಮಗೆ ಅಷ್ಟು ಅಪ್ಗ್ರೇಡ್ ಮಾಡಿನೇ ನಿಮಗೆ ಅಡ್ಮಿಷನ್ಗೆ ಅವಕಾಶ ಕೊಡ್ತೀವಿ. ಹಲೋ, ನಮಸ್ಕಾರ. ಹಲೋ, ಹಲೋ ಸರ್, ಪ್ರಸನ್ನ ಸರ? ಹೌದೌದು, ಹೇಳಿ ತಮ್ಮ ಹೆಸರೇನು, ಎಲ್ಲಿಂದ? ವಿದ್ಯಾ ಸರ್, ಪನೇಕಟಗೋಳಿನಾವಿಂದ ಸರ್. ಹೇಳಿ ಸರ್, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಅದು SC RD ನಂಬರ್ ಹಳೆ ಹಾಕ್ಬಿಟ್ಟಿದ್ದೀವಿ. ಹೊಸದ್ ಹಾಕ್ಬೇಕು. ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಹೋಗಿ ABC ಹಾಕಿದ್ರೆ ಮಾತ್ರ ಇದು ಡೌನ್ಲೋಡ್ ಆಗುತ್ತೆ. ಸರ್, ಇವತ್ತು ಹೋಗಿ ಮಾಡ್ಕೊಂಡು ಬಂದಿದ್ದೀವಿ, ಬಟ್ ಅದು ಟೈಮ್ ತಗೊಳುತ್ತೆ ಅಂತ ತೋರಿಸ್ತಾ ಇದೆ. ಇನ್ವ್ಯಾಲಿಡ್ ಅಂತಾನೆ ತೋರಿಸ್ತೀನಿ. ಇವತ್ತು ಹೋಗಿ ಮಾಡ್ಕೊಂಡು ಬಂದು RD ನಂಬರ್ ಹಾಕಿದ್ದೀವಿ. ಇಲ್ಲ, ಇವತ್ತು ನೀವು ಮಾಡಿಸ್ಕೊಂಡು ಬಂದಿದ್ದೀರಾ, ಜಸ್ಟ್ ಅಕ್ನಾಲೆಜ್ಮೆಂಟ್ ಬಂದಿದೆಯಾ ನಿಮಗೆ? ಹೌದು ಸರ್. RD ಅಕ್ನಾಲೆಜ್ಮೆಂಟ್ ನಂಬರ್ ಹಾಕಿದ್ರೆ ಇನ್ವ್ಯಾಲಿಡ್ ಅಂತಾನೆ ತೋರಿಸುತ್ತೆ. ಏನು ಇಲ್ಲ, ಇನ್ನೊಂದು 3-4 ಡೇಸ್ ಅಲ್ಲಿ ಒಂಚೂರು ಫಾಲೋ ಅಪ್ ಮಾಡಿ RD ನಂಬರ್ ತಗೊಳ್ಳಿ. RD ನಂಬರ್ ಓಕೆ ಸರ್. ಈಗ ಕೊಟ್ಟಿರೋದು ನಿಮ್ದು RD ನಂಬರ್ ಅಲ್ಲ, ಅದು ಜಸ್ಟ್ ಅಕ್ನಾಲೆಜ್ಮೆಂಟ್ ನಂಬರ್ ಕೊಟ್ಟಾರ ತಹಶೀಲ್ದಾರು. ನಿಮಗೆ ಇನ್ನೊಂದು 3-4 ದಿನ ಒಂಚೂರು ಫಾಲೋ ಅಪ್ ಮಾಡಿ, ಅವರು ಅಧಿಕೃತವಾಗಿ ನಿಮಗೆ SC ಏನೋ ಬಿನೋ ಸಿನೋ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರಲ್ವಾ, ಅದನ್ನ ನಂಬರ್ ಎಂಟ್ರಿ ಮಾಡಿದ್ರೆ ಅವಾಗ ಅದು ಫೆಚ್ ಆಗುತ್ತೆ. ಹೌದಾ ಸರ್? ಇನ್ನು ಎಷ್ಟು ದಿನ ಇರುತ್ತೆ ಸರ್ ಡೌನ್ಲೋಡ್ ಮಾಡ್ಕೊಳ್ಳೋದು? ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ನಮ್ದು ಕೌನ್ಸಿಲ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ತನಕನೂ ಇರುತ್ತೆ. ಆಪ್ಷನ್ ಎಂಟ್ರಿ ಮಾಡ್ಬೋದಾ ಸರ್? ಆಮೇಲೆ ನಾನು ಆಪ್ಷನ್ ಎಂಟ್ರಿದು ಇನ್ನು ಟೈಮ್ ನಾವು ಶುರುನೇ ಮಾಡಿಲ್ಲ, ಹಂಗಾಗಿ ನೀವು ಗಾಬರಿ ಆಗ ಅಗತ್ಯ ಇಲ್ಲ. ನಾವು ಟೈಮ್ ಟೇಬಲ್ ಕೊಡ್ತೀವಿ. ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ನಿಮಗೆ ಆಪ್ಷನ್, ಈಗ ಉದಾಹರಣೆಗೆ ನಾನು ನಾಳೆಯಿಂದ ಆಪ್ಷನ್ ಎಂಟ್ರಿ ಶುರು ಮಾಡಿದೆ ಅಂತ ಅನ್ಕೊಳ್ಳೋಣ. 10 ದಿವಸ ನಾನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡ್ತೀನಿ ಅಂತಂದ್ರೆ 10ನೇ ದಿವಸ ಬೆಳಿಗ್ಗೆ ಸಹ ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ ಸರ್. ಓಕೆ. ಮತ್ತೆ ಸರ್, ಸ್ಟೂಡೆಂಟ್ 87,000 ರ್ಯಾಂಕ್ ಅಲ್ಲಿ ಬಂದಿದ್ದಾಳೆ. ಸೊ ಯಾವ ಕಾಲೇಜಿಗೆ ಹಾಕಬಹುದು ಅಂತ ಸರ್? 87,000 ರ್ಯಾಂಕಿಗೆ ನಿಮ್ದು ಇಂಜಿನಿಯರಿಂಗ್ ಯಾವ ಬ್ರಾಂಚ್ ಮಾಡಿಸ್ಬೇಕು ಅಂತಿದ್ದೀರಾ? SC ಆಯ್ತಮ್ಮ, ಅದೇನೆ ನಾನು ಹೇಳ್ತಿರೋದು. ನಮ್ದು KEA ವೆಬ್ಸೈಟ್ ಅಲ್ಲಿ ನಿಮ್ ಮಗುಗೆ ಹೇಳಿ, ಕಳೆದ ವರ್ಷ ದಯಾನಂದ್ ಸಾಗರ್ ಕಾಲೇಜು ಸೇರಿದಂತೆ ಬೇರೆ ಬೇರೆ ಕಾಲೇಜು SC ಕೆಟಗರಿ ಒಳಗಡೆ ಇರುವಂತ ಮಕ್ಕಳಿಗೆ ಯಾವ್ಯಾವ ಬ್ರಾಂಚ್ ಎಷ್ಟೆಷ್ಟು ಕಟ್ ಆಫ್ ಆಗಿದೆ ಅಂತ ಅನ್ನುವಂಥದ್ದು ನೋಡೋದು ಕೇಳಿ. ನಿಮಗೆ ನಿಮ್ ಮಗುಗೆ ಒಂದು ಐಡಿಯಾ ಬರುತ್ತೆ ಈ ವರ್ಷ ಎಲ್ಲಿ ಸಿಕ್ಬೋದು ಅಂತ. ಏನು ಇಲ್ಲಮ್ಮ, ಏನು ಅವಶ್ಯಕತೆ ಇಲ್ಲ. KEA ಮುಖಾಂತರ ಎಲ್ಲಾ ಕಾಲೇಜಿಂದು 45% ಸೀಟ್ ನಾವು ಅಲಾಟ್ ಮಾಡ್ತೀವಿ. ಸಾಕಷ್ಟು ಇಂಜಿನಿಯರಿಂಗ್ ಕಳೆದ ವರ್ಷ 15,000 ಸೀಟ್ ಉಳ್ಕೊಂಡಿತ್ತು, ಮೆಕ್ಯಾನಿಕಲ್, ಸಿವಿಲ್, ಟೆಕ್ಸ್ಟೈಲ್ ಈ ತರದ್ದೆಲ್ಲ. ಹಾಗಾಗಿ ಏನು ಗಾಬರಿ ಪಡೋದು, ಅರ್ಜೆಂಟ್ ಮಾಡುವಂತ ಅಗತ್ಯ ಇಲ್ಲ. ನೀವು ಆರಾಮಾಗಿ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆಗಳಿದೆಯಾ? ಎಲ್ಲ ಕೇಳಿದ್ರಲ್ಲ, ನಂಬರ್ಸ್ ಕೊಟ್ಟಿದ್ದೆಲ್ಲ ವೆರಿಫೈ ಮಾಡಿದ್ದಾರೆ. ಸುಮಾರು ಜನದ್ದು ರಾಂಗ್ ಎಂಟ್ರಿ, ರಿಜಿಸ್ಟರ್ ನಂಬರ್ ತಪ್ಪು. ಒಂದು ಕ್ಯಾಂಡಿಡೇಟ್ ಆ ಹುಡುಗಿ ಕೇಳ್ತಿದ್ದಾರೆ ಸರ್, ಅವಳಿಗೆ ಮ್ಯಾಥ್ಸ್ ಏನೋ ಫೇಲ್ ಆಗಿದೆ, ಲಾಸ್ಟ್ ಇಯರ್ ಸ್ಟೂಡೆಂಟ್. ಹೌದು, ರ್ಯಾಂಕ್ ಅಲ್ಲ, ಈಗ ಪಾಸ್ ಆಗಿರ್ಬೇಕು ಹುಡುಗಿ. ಈ ವರ್ಷ ಪಾಸ್ ಆಗಿದ್ದಾಳೆ. ಅಷ್ಟೇ ಧೈರ್ಯವಾಗಿ ಹೇಳ್ತಿತ್ತ ಹುಡುಗಿ. ಲಾಸ್ಟ್ ಇಯರ್ ಮ್ಯಾಥ್ಸ್ ಫೇಲ್ ಆದ್ರೆ ಅಷ್ಟೇ, ಇಲ್ಲ ಅಪ್ಡೇಟ್ ಆಗಿಲ್ಲ ಅಷ್ಟೇ. ಅಲ್ಲ, ಈಗ ನಾವೇನ್ ಮಾಡೋಣ, ಈಗ ಏನ್ ನಂಬರ್ ಕೊಟ್ಟಿರುವಂತದ್ದಿದೆ ಅದನ್ನ ಗಿರೀಶ್ಗೆ SMS ಮಾಡಿ ಪರ್ಟಿಕ್ಯುಲರ್ ಆಗಿ ಇವ್ರದ್ದು ಒಂದನ್ನ ಚೆಕ್ ಮಾಡಿ ಕೇಳಿ ಮತ್ತೆ ರ್ಯಾಂಕ್ ಅಸೈನ್. ಅದೊಂದು ಮತ್ತೆ ಕೆಲವರು ರ್ಯಾಂಕ್ ಕೊಟ್ಟಿದ್ದಾರೆ ಸರ್, ಅವ್ರು ನೋಡ್ಕೊಂಡಿಲ್ಲ ಅನ್ಸುತ್ತೆ. ಕೆಲವರು ರ್ಯಾಂಕ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಅದೇ ಪ್ರಾಬ್ಲಮ್. ಸುಮಾರೆಲ್ಲ ಅವ್ರ ಮೊಬೈಲ್ಗೆ SMS ಕಳಿಸಿದ್ರು ಅದು ನಂಬರ್ ಯಾರ ಹತ್ರ ಇರುತ್ತೆ, ಅಪ್ಪನ ಹತ್ರ. ರೂರಲ್ ಒಂದು ವೆರಿಫೈ ಮಾಡಿಸಿಲ್ಲ. ಅದೇ ಅವಳಿಗೆ ಕ್ಲಾರಿಟಿ ಇಲ್ಲ. ನಮ್ಮ ಅಮ್ಮ ಹೋಗಿದ್ರು, ನಮ್ಮ ಅಪ್ಪ ಹೋಗಿದ್ರು ಅಂತ ಹೇಳ್ತಿದ್ರಲ್ಲ. ಇದು ಓಲ್ಡ್
ಇದ್ರಲ್ಲಿ ಹೇಗೆ ಹೋಲ್ಡ್ ಮಾಡೋದು ಹೇಗೆ ಸರ್? ಈಗ ಸಿಗುತ್ತೆ ಫಸ್ಟ್ ರೌಂಡ್ ಅನ್ನೋದಕ್ಕಿಂತನೂ ನಾವು ಶುರು ಮಾಡಿದ್ದೇನಕ್ಕೆ ಅಂದರೆ ನಾವು 15 ದಿವಸದ ಹಿಂದೆನೇ ಇಂಜಿನಿಯರಿಂಗ್ ಕಾಲೇಜವರೆಲ್ಲ ನೀವು ನೀಟಿಗೋಸ್ಕರ 10% ಹುಡುಗರು ಆ ಕಡೆ ಈ ಕಡೆ ಹೋಗೋದಕ್ಕೋಸ್ಕರ ನಮ್ಮೆಲ್ಲ ಇಂಜಿನಿಯರಿಂಗ್ ಕಾಲೇಜಿಗೆ ನೀವು ತೊಂದರೆ ಮಾಡ್ತಾ ಇದ್ದೀರಾ ಅಂತ ಅವ್ರದ್ದು ಬೊಬ್ಬೆ. ಅದಕ್ಕೆ ನಾವೇನು ಮಾಡಿದ್ವಿ, ಅವ್ರೇನಂದರೆ ಎಂಟೈರ್ ಸ್ಪ್ಲಿಟ್ ಮಾಡಿಬಿಡಿ ನೀವು, ಅದು ಅವ್ರ ಪಾಡಿಗೆ ಮಾಡಿ ಇವ್ರ ಪಾಡಿಗೆ ಮಾಡಿ ಅಂತ. ಬಟ್ ನಮಗೆ ಅದು ಇಷ್ಟ ಇಲ್ಲ. ಯಾಕೆಂತಂದ್ರೆ ಈಗ 9,000 ಹುಡುಗಿದ ಅದೇನೇ ಪ್ರಶ್ನೆ, ಅವ್ರ ಆ ಕಡೆಗೆ ಹೋದಂಗೆ ಇವ್ರಿಗೆ ಸ್ವಲ್ಪ ಖುಷಿ ಆಗ್ತೀನಿ ಅಂತ. ಅದಕ್ಕೆ ನಾವು ಒಟ್ಟು ಅದಕ್ಕೆ ಆಯ್ತು ಇಬ್ರಿಗೂ ಸಮಾಧಾನ ಮಾಡೋದಕ್ಕೋಸ್ಕರ ನಾನು ಈ ಪ್ರೀ ರೌಂಡ್ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಅವ್ರು ಕೇಳ್ತಾ ಇರೋದು ಸರಿ ಇದೆ. ACT ಅವರು ಅವರಿಗೆ ಲಾಸ್ಟ್ ಡೇಟ್ ಅಡ್ಮಿಷನ್ ಕೊಡ್ತಾರೆ, ಈ ಮೆಡಿಕಲ್ಗೆ MCC ಅವ್ರು ಕೊಡ್ತಾರೆ. ಇವರಿಬ್ಬರದು ಸಿಂಕ್ರನೈಸ್ ಆಗಲ್ಲ, ಬೋತ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್, ಇಬ್ಬರದು ಸಿಂಕ್ರನೈಸ್ ಆಗಲ್ಲ. ಇಂಜಿನಿಯರಿಂಗ್ ಇಂದು ತುಂಬ ಹೈಯೆಸ್ಟ್ ಸೀಟ್ ನಮ್ಮದು ಇಂಜಿನಿಯರಿಂಗ್ ಸೀಟು. 2 ರೀತಿ ಮೋಸ. ಒಂದು ಲಾಸ್ಟಲ್ಲಿ ಏನಾದ್ರು ಅಡ್ಮಿಷನ್ ಆಗಿಲ್ಲ ಅಂದರೆ ಅದು ಮ್ಯಾನೇಜ್ಮೆಂಟ್ ಪಾಲ್ ಆಗುತ್ತೆ. ಸುಮಾರು ಕಾಲೇಜವ್ರಿಗೆ ಅದೇ ಬೇಕು, ಅವರಿಗೆ ಅದು ತುಂಬ ಪ್ರಾಫಿಟ್ ದೊಡ್ಡ ಮಟ್ಟದ. ಬಟ್ ನಾನು ಅದನ್ನು ಕೊಡೋದಕ್ಕೆ ಇಷ್ಟ ಇಲ್ಲ ನನಗೆ. ಅದಕ್ಕೆ ಮ್ಯಾಕ್ಸಿಮಮ್ ಅಡ್ಮಿಷನ್ ಮಾಡಿಸ್ಬೇಕು ಅವರಿಗೆ ಅಂತ ಅಂದ್ಕೊಂಡು ಮೊದಲೇನಿತ್ತು ನಿಯಮ, ಕನ್ಸೆನ್ಷಿಯಲ್ ಅಗ್ರಿಮೆಂಟಲ್ಲಿ 2 ರೌಂಡು ಪ್ಲಸ್ 1 ಎಕ್ಸ್ಟೆಂಡೆಡ್ ರೌಂಡ್ ಮಾತ್ರ KEA ಮಾಡಬೇಕು. ಆಮೇಲೆ ಯಾರಾದ್ರೂ ಎಷ್ಟು ಸೀಟ್ ಉಳ್ಕೊಂಡ್ರು ಅದು ಮ್ಯಾನೇಜ್ಮೆಂಟಿಗೆ ಹೋಗ್ಬೇಕು ಅಂತ ನಾನು ಅದನ್ನು ತೆಗ್ಸ್ ಹಾಕಿದೆ ಕಳೆದ ವರ್ಷದಿಂದ. AICT ಅವ್ರದ್ದು ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಏನಿರುತ್ತೆ ಅದಕ್ಕೆ -10 ಡೇಸ್, ನಾನು ಎಷ್ಟು ರೌಂಡ್ ಬೇಕಾದರೂ ಮಾಡ್ಬೋದು ಅಂತ ತಗೊಂಡಿದ್ದೀವಿ. ಅದೀಗ 2 ಎಕ್ಸ್ಟೆಂಡೆಡ್ ಅಂತಿಲ್ಲ. ಈಗ ಅದಕ್ಕೆ ನಾವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಹೇಳ್ತಾ ಇದೀವಿ. ನಾವು ಇದನ್ನ ಫಾಸ್ಟ್ ಮಾಡಿ 4th 5th ರೌಂಡ್ ಸಹ ಬೇಕಾದ್ರೆ ಮಾಡ್ಬೋದು. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿ ನಾವು 1 ತಿಂಗಳು ಮೊದಲಿದ್ದೀವಿ. ಈಗ ಹೋಲ್ಡ್ ಅನ್ನಲ್ಲ, ಹೇಗೆ ಅದು ಹೋಲ್ಡ್ ಮತ್ತು ಎಷ್ಟು ರೌಂಡಲ್ಲಿ ಇಟ್ಕೋಬೋದು? ಅದೇ ಈಗ ಹೋಲ್ಡ್ ಅಂತಂದ್ರೆ ಅದಕ್ಕೆ ಹಿಂದೇನಾಗ್ತಿತ್ತು, ಫಸ್ಟ್ ರೌಂಡು ರಿಸಲ್ಟ್ ಬಿಟ್ಟಾದ್ಮೇಲೆ 4 ಚಾಯ್ಸನ್ನ ಮಕ್ಕಳಿಗೆ ಕೊಡ್ತಿದ್ರು. ಏನಂತಂದ್ರೆ ನಿನಗೆ ಇಷ್ಟ ಇದ್ರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ಚಾಯ್ಸ್ 1 ಟಿಕ್ ಮಾಡು, ಸಿಕ್ಕಿರೋ ಕಾಲೇಜು ಓಕೆ ಇದೆ ನನಗೆ, ಇನ್ನೂ ಮೇಲ್ಗಡೆ ನನಗೆ ಸಿಕ್ಬೋದು ಅಂತಂದ್ರೆ ಚಾಯ್ಸ್ 2 ಹಾಕು. ಅವಾಗ ಸಿಕ್ಕಿರುವಂತ ನಿನ್ನ ಖಾತೆ ಒಳಗಡೆ ಇರುತ್ತೆ, ನೀನು ಮುಂದಿನ ರೌಂಡಿಗೆ ಬರ್ತೀನ. ಅವಾಗ ನಿನಗೆ ಇದಕ್ಕಿಂತ ಮೇಲ್ಗಡೆ ಸಿಕ್ಕಿದ್ರೆ ಮಾತ್ರ ಇದು ಬಿಟ್ಟೋಗುತ್ತೆ ನಿನಗೆ, ಇಲ್ಲಾಂದ್ರೆ ಇದಂತೂ ನಿನಗೆ ಫಿಕ್ಸ್ ಅಂತ. ಮತ್ತೆ ಚಾಯ್ಸ್ 3 ಅಂತಂದ್ರೆ ಈಗ ಸಿಕ್ಕಿರೋ ಕಾಲೇಜೇ ನನಗೆ ಇಷ್ಟ ಇಲ್ಲ ಅಂತ ಚಾಯ್ಸ್ 3 ಹಾಕಿದ್ರೆ ಅದು ಡಿಲೀಟ್ ಆಗಿ ಹೋಗ್ತಿತ್ತು. ಅವ್ನು ಲಾಗಿನ್ ಅಲ್ಲಿ ಇರುವಂತದ್ದು ಎಲ್ಲ ಆಪ್ಷನ್ಸ್ ಇದ್ದು ನೆಕ್ಸ್ಟ್ ರೌಂಡಿಗೆ ಬರ್ತಿದ್ದ. ಚಾಯ್ಸ್ 4 ಅಂತಿತ್ತು, 4 ಬಟನ್ ಕೊಟ್ಟಿರ್ತಿದ್ವಿ ನಾವು. ಚಾಯ್ಸ್ 4 ಹಾಕಿದ್ರೆ ನಾನು ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಿ ನನಗೆ ಇದರಲ್ಲಿ ಮುಂದುವರಿಯಕ್ಕೆ ಇಷ್ಟ ಇಲ್ಲ ಅಂತ ನಮ್ಮ ಸಿಸ್ಟಮ್ ಇಂದ ಹೊರಗಡೆ ಹೋಗ್ತಾ ಇತ್ತು. ಇದು ಆಕ್ಚುಲಿ 4 ಚಾಯ್ಸ್ ಇತ್ತು. ಅದು ಫಸ್ಟ್ ರೌಂಡ್ ಅಲ್ಲಿ ಮಾಡ್ತಿದ್ರು, ಸೆಕೆಂಡ್ ರೌಂಡಿಗೆ ಬರ್ತಿದ್ರು. ಸೆಕೆಂಡ್ ರೌಂಡ್ ಅಲ್ಲಿ ಈ ಮೆಡಿಕಲ್, ಡೆಂಟಲ್, ಆಯುಷ್ ಅವರಿಗೆ ಮಾತ್ರ ಈ ಹೋಲ್ಡ್ ಮಾಡೋ ಆಪ್ಷನ್ ಇರ್ತಿರ್ಲಿಲ್ಲ. ಅಡ್ಮಿಷನ್ ಆಗೋದು ಇಲ್ಲ ಅಂತಂದ್ರೆ ಹೊರಗಡೆ ಹೋಗೋದು ಎರಡೇನೆ ಇರ್ತಿತ್ತು ಸೆಕೆಂಡ್ ರೌಂಡ್ ಅಲ್ಲಿ. ಈ ಇಂಜಿನಿಯರಿಂಗ್ ಹುಡುಗರಿಗೆ ಮಾತ್ರ ಎಗೇನ್ ಇದು 4 ಆಪ್ಷನ್ಸ್ ಇರ್ತಿತ್ತು. ಥರ್ಡ್ ರೌಂಡಿಗೆ ಬರ್ತಿದ್ರು. ಥರ್ಡ್ ಅಂದ್ರೆ ಮೊದಲು ಸೆಕೆಂಡ್ ಎಕ್ಸ್ಟೆಂಡೆಡ್ ಅಂತಿದ್ರು, ಹೋದ ವರ್ಷ ನಾನು ಥರ್ಡ್ ರೌಂಡ್ ಅಂತಿಟ್ಟೆ. ಥರ್ಡ್ ರೌಂಡಿಗೆ ಬಂದಾಗ ಮಾತ್ರ ಯಾರು ಹೋಲ್ಡ್ ಮಾಡ್ಕೊಂಡು ಅಲ್ಲಿಗೆ ಬಂದಿರ್ತಾರೆ ಅವರು ಕಂಪಲ್ಸರಿ ಅಡ್ಮಿಷನ್ ಆಗಬೇಕಾಗಿತ್ತು. ಇದನ್ನ ನಮ್ಮವರು ಹೆಂಗೆ ಆಪರೇಟ್ ಮಾಡಿದ್ರು ಅಂತಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಯಾರು JEE ನಮ್ಮಲ್ಲಿ ಸಹ ಟಾಪ್ ರ್ಯಾಂಕರ್ಸ್ ಇದ್ದಾರೆ, JEE ನಲ್ಲಿ ಸಹ ಎಕ್ಸಾಮ್ ಬರೆದು ಅವರು ನ್ಯಾಷನಲ್ IIT-ಗಳಲ್ಲಿ ಅಡ್ಮಿಷನ್ ಆಗ್ತಾರೆ. ಅದನ್ನೊಂದು ಡಾಟಾ ಸಂಗ್ರಹ ಮಾಡ್ತಿದ್ರು ಅವರು. ತಗೊಂಡ್ಬಿಟ್ಟು ಮೊದಲೇನಿತ್ತು ನಮ್ದು ಈ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಇಷ್ಟೊಂದು ಮಾತಾಡಿದ್ವಲ್ಲ, ವೆರಿಫಿಕೇಶನ್ ಸ್ಲಿಪ್ ಒಳಗಡೆ ಲಾಗಿನ್ ID ಮತ್ತೆ ಸೀಕ್ರೆಟ್ ಕೀ ಅಂತ ನಮ್ಮವ್ರು ಕೊಡ್ತಿದ್ರು. ಆ ಸೀಕ್ರೆಟ್ ಕೀ ಅನ್ನುವಂಥದ್ದು ಒಂಥರ ಪರ್ಮನೆಂಟ್ ಆಗ್ಬಿಡ್ತಿತ್ತು. ಅದು ಯಾರು JEE ಬರೆದು ಈ ಸೂರತ್ ಕಲ್ಲು ಅಲ್ಲಿ ಇಲ್ಲಿ ಅಡ್ಮಿಷನ್ ಆಗ್ತಾರೆ ಹುಡುಗರುಗಳು, ಆ ಹುಡುಗರುಗಳದ್ದು ವೆರಿಫಿಕೇಶನ್ ಸ್ಲಿಪ್ ಇದನ್ನ ಡೌನ್ಲೋಡ್ ಮಾಡೋದಕ್ಕೆ ಅವ್ರದ್ದು ಅರ್ಜಿ ಸಂಖ್ಯೆ 1 ಬೇಕು, ಅವ್ರದ್ದು ಡೇಟ್ ಆಫ್ ಬರ್ತ್ 1 ಬೇಕು. ಇದನ್ನ ಅವನು ಅರ್ಜಿ ಹಾಕಿರೋ ಸೈಬರ್ ಸೆಂಟ್ರಲ್ಲೋ ಇಲ್ಲ ಅವರ ಕಾಲೇಜಲ್ಲೋ ಇಲ್ಲ ನಮ್ಮ KEA ನಲ್ಲಿ ಒಬ್ಬಂಗೆ ಬುಕ್ ಮಾಡ್ಕೊಂಡಿದ್ರು, ಅವನ ಹತ್ರನೋ ಈ ಅರ್ಜಿ ಸಂಖ್ಯೆ ಮತ್ತೆ ಡೇಟ್ ಆಫ್ ಬರ್ತ್ ತಗೊಂಡು ಅವ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಡೋರು. ಅಲ್ಲಿಗೆ ಸೀಕ್ರೆಟ್ ಕೀ ಮತ್ತೆ ಲಾಗಿನ್ ಬರ್ತಿತ್ತು. ಫಸ್ಟ್ ರೌಂಡ್ ಅಲ್ಲಿ ನಮ್ಮಲ್ಲಿ ಭಾಗವಹಿಸ್ತಿದ್ರು, ಯಾವುದೋ ಒಂದು ಡಬ್ಬ ಕಾಲೇಜಲ್ಲಿ ತಗೊಂತ ಇದ್ರು. ಅಲ್ಲಿ ಏನ್ ಮಾಡೋರು ಅವರು, ಅದನ್ನ ಚಾಯ್ಸ್ 3 ಹಾಕೋರು. ಚಾಯ್ಸ್ 3 ಅಂತಂದ್ರೆ ನನಗೆ ಇದು ಬೇಕಾಗಿಲ್ಲ ಅಂತ ಒಂದು ನರ್ಸಿಂಗ್ ಹಾಕ್ಬಿಟ್ಟಿರೋರು. ಅವನು ಒಂದು 3,000-4,000 ರ್ಯಾಂಕ್ ಇಟ್ಕೊಂಡು ನರ್ಸಿಂಗ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಒಂದು ಸಿಕ್ಕುತ್ತೆ. ಅವಾಗ ಫಸ್ಟ್ ರೌಂಡ್ ಅಲ್ಲಿ ಅದನ್ನ ಡಿಲೀಟ್ ಮಾಡೋ ಸೆಕೆಂಡ್ ರೌಂಡಿಗೆ ಬರೋದು. ಸೆಕೆಂಡ್ ರೌಂಡ್ ಅಲ್ಲೂ ಹಿಂಗೆ ಒಂದು ಯಾವ್ದಾದ್ರು ಡಬ್ಬ ಕಾಲೇಜ್ ಹಾಕೋದು, ಇಲ್ಲ ಅವಾಗ ಚಾಯ್ಸ್ 2 ಹಾಕೇನೋ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಬರೋದು. ಈಗ ಥರ್ಡ್ ರೌಂಡಿಗೆ ಬಂದಾಯ್ತು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಈಗ ಸ್ವಲ್ಪ ಮಾತ್ರ ನಾವು ನೋಡ್ತೀವಲ್ವಾ, ಅವರು ಮೆಡಿಕಲ್ ಬಯಾಲಜಿ ಪೇಪರೇ ಬರಲಿಲ್ಲ, ಅವರು ಓನ್ಲಿ PCM. ಒಂದು ಗುರಿನೇ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು. ಕೆಲವರು PCB ಬಯಾಲಜಿ ಬರೆದ ಅವರು ಓನ್ಲಿ ಬೆಂಗಳೂರು ವೆಟರ್ನರಿ ಕಾಲೇಜಲ್ಲಿ ನಾವು ವೆಟರ್ನರಿ ಮಾಡಬೇಕು, ಅಗ್ರಿಕಲ್ಚರ್. ಒಂದೇನೆ ಅವರು ಫಸ್ಟ್ ಚಾಯ್ಸನ್ನೇ ಅವ್ರ ಆಪ್ಷನ್ನೇ ಒಂದು ಫಸ್ಟ್ ಎಂಟ್ರಿ ಮಾಡಿರ್ತಾರೆ, ಅವ್ರಿಗೆ ಅದೇ ಅಲರ್ಟ್ ಆಗುತ್ತೆ.
ಅವ್ರನ್ನ ನಾವು ಹೋಲ್ಡು ಅದು ಇದು ಎಲ್ಲ ಮಾಡಿ ನಮ್ಮ ಸಿಸ್ಟಮ್ ಒಳಗಡೆ ಇಟ್ಕೊಳ್ಳೋದಕ್ಕಿಂತನೂ ಒಂದು 2-3 ಡೇಸ್ ವಿಂಡೋ ಓಪನ್ ಮಾಡಿ ನೀವು ಸಿಕ್ಕಿರೋದು ಇಷ್ಟ ಇತ್ತು ಅಂತಂದ್ರೆ ನೀವು ಹೋಗಿ ಅಡ್ಮಿಷನ್ 100% ಇಷ್ಟ ಇದೆ ಅಂತಂದ್ರೆ ಮಾತ್ರ ನೀವು ಹೋಗಿ ಅಡ್ಮಿಷನ್ ಆಗಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಸರಿ. ಅದಾದ್ಮೇಲೆ ಉಳಿದವರಿಗೆ ಉದಾಹರಣೆ ನನಗೆ 15 ಸಿಕ್ಕಿದೆ 15 ಸಿಕ್ಕಿದೆ, ನನ್ಗೇನು ಇಲ್ಲ, ನಂದು ಇನ್ನೂ ಕೌನ್ಸಿಲಿಂಗ್ ಇನ್ನೂ ನಡೀತಾನೆ ಇದೆ, ನಾನು ಸುಮ್ಮನಿರೋದು. ಯಾರಿಗೆ ಇವರಿಗೆ ಫಸ್ಟ್ ಆಪ್ಷನ್ ಹಾಕಿದ್ದಾರೆ ವೆಟರ್ನರಿ, ಇವ್ರಿಗೆ ವೆಟರ್ನರಿನೇ ಸಿಕ್ಕಿದೆ, ಇವ್ರು ನಮ್ಮ ಸಿಸ್ಟಮ್ ಇಂದ ದುಡ್ಡು ಕೊಟ್ಟು ಅಡ್ಮಿಷನ್ ಆಗಿ ಹೋಗ್ಬಿಡು ಅಂತ ಕಳಿಸೋದು 15-20% ಹುಡುಗ ಹೋಗ್ಬಿಡ್ತಾರೆ ಕಾಲೇಜಿಗೆ. ನಮಗೆ ಹೊರೇನೂ ಕಡಿಮೆ ಆಗುತ್ತೆ, ಅವರಿಗೂ ನಮ್ಮ ಕೌನ್ಸಿಲಿಂಗ್ ಒಳಗಡೆ ಅದು ಟೆನ್ಷನ್ ಕಡಿಮೆ ಆಗುತ್ತೆ. ಫಸ್ಟ್ ರೌಂಡಿಗೆ ಬಂದಾಗ ಆಸ್ ಯೂಶುವಲ್ ಲಾಸ್ಟ್ ತರಕೇನೆ 4 ಚಾಯ್ಸಸ್ ನಾವು ಕೊಡ್ತೀವಿ. ಸೆಕೆಂಡ್ ರೌಂಡಿಗೆ ಬಂದಾಗಲೂ 4 ಚಾಯ್ಸಸ್. ಸೆಕೆಂಡ್ ರೌಂಡಿಗೆ ಬಂದಾಗ 4 ಚಾಯ್ಸಸ್ ಕೊಡ್ತಿಲ್ಲ, ಮೊದಲು ಕೊಡ್ತಿದ್ವಿ 4 ಚಾಯ್ಸಸ್. ಮೆಡಿಕಲ್ ಡೆಂಟಲ್ ಆಯುಷ್ ಸೆಕೆಂಡ್ ರೌಂಡಲ್ಲಿ ಕಂಪಲ್ಸರಿ ಅಡ್ಮಿಷನ್ ಅಂತ ಹೇಳ್ತಿದ್ವಿ. ಥರ್ಡ್ ರೌಂಡಿಗೆ ಅವರು ಅಡ್ಮಿಷನ್ ಆದವ್ರು ಬರಂಗೇ ಇರಲಿಲ್ಲ. ಇಲ್ಲೇನಾಗ್ತಿತ್ತು, ಕರ್ನಾಟಕದ್ದು ಮೆಡಿಕಲ್ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. MCC ನಲ್ಲಿ ಥರ್ಡ್ ರೌಂಡ್ ಫಸ್ಟ್ ಅಲಾಟ್ ಆಗುತ್ತಲ್ವಾ, ಅವಾಗ ಇಲ್ಲಿ ನಮ್ಮ ಕೆಲವು ಮಕ್ಕಳುಗಳು ಉದಾಹರಣೆಗೆ ಇಲ್ಲಿ 12.5 ಲಕ್ಷ ಸೀಟ್ ಸಿಕ್ಕಿರುವಂತವ್ರು, ಇಲ್ಲ ಇಲ್ಲಿ ಯಾವ್ದಾದ್ರು ಒಂದು ಅವರೇಜ್ ಕಾಲೇಜಲ್ಲಿ ಸಿಕ್ಕಿರುವಂತವ್ರು, MCC ನಲ್ಲಿ ಏನಾದ್ರು ಗೌರ್ಮೆಂಟ್ ಸೀಟ್ ಸಿಕ್ಬಿಡ್ತು ಅಂತಂದ್ರೆ ಇಲ್ಲಿಂದ ಬಿಟ್ಟು ಹೋಗ್ಬಿಡ್ತಾ ಇದ್ರು. ಆ ಸೀಟ್ ಎಲ್ಲ ನಮಗೆ ಥರ್ಡ್ ರೌಂಡಿಗೆ ಬರ್ತಿತ್ತು. ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆದವನಿಗೆ ನೋ ನಿಂದು ಮುಗೀತು ನಮ್ಮ ಸಿಸ್ಟಮ್ ಇಂದ ಹೊರಗಡೆ, ನೀನು ಬರಂಗಿಲ್ಲ ಅಂತ ನಾವು ಹೇಳ್ತಿದ್ವಿ. ಈ ಪೇರೆಂಟ್ಸಿಗೆ ಏನಾಗ್ತಿತ್ತು, 12.5 ಲಕ್ಷ ಜಸ್ಟ್ ಬಾರ್ಡರ್ ಇದ್ದವ್ರು ಮಿಸ್ ಆದ್ರೆ ತುಂಬಾ ಬೇಜಾರಾಗ್ತಿತ್ತು. ಇನ್ಯಾರಿಗೂ ನಾವು ಥರ್ಡ್ ರೌಂಡ್ ಅಲ್ಲಿ ಫ್ರೆಶ್ ಆಗಿ ಯಾರು ಬರ್ತಾರಲ್ಲ ಅವ್ರಿಗೆ ಮಾತ್ರ ಕೊಡ್ತಾ ಇದ್ವಿ. ಇವ್ರಕ್ಕಿಂತ ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗಿರೋಕ್ಕಿಂತ ಡೆಫಿನೆಟ್ಲಿ ಇವ್ರು ಬಾಟಮ್ ಸ್ಟೂಡೆಂಟ್ಸ್, ಅವ್ರಿಗೆ ನಾವಿಲ್ಲಿ ಸೀಟ್ ಕೊಡ್ತಿದ್ವಿ. ಅದಕ್ಕೆ ಅದೇನೇ ಲಾಸ್ಟ್ ಇಯರ್ ನಮಗೆ ಕೋರ್ಟಲ್ಲಿ ಹೋದ್ರು, ಪ್ರತಿ ಸರಿ ಮನವಿ ಕೊಡೋರು, ನಮ್ ರೂಲ್ ಸಪೋರ್ಟ್ ಇಲ್ಲ ಅಂತ ನಮ್ಮವ್ರು ಎಂಟರ್ಟೈನ್ ಮಾಡಿಲ್ಲ. ಈ ಸರಿ ನಾವೇನ್ ಮಾಡಿದ್ವಿ, ಹೋದ ವರ್ಷ PGಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದನ್ನ, ಈ ಸರಿ UGಗೂ ಮಾಡಿದ್ವಿ. ಸೆಕೆಂಡ್ ರೌಂಡ್ ಅಲ್ಲಿ ಇಲ್ಲಿವರೆಗೆ ಮೆಡಿಕಲ್ ಡೆಂಟಲ್ ಆಯುಷ್ ಕಂಪಲ್ಸರಿ ಅಡ್ಮಿಷನ್ ಆಗಬೇಕು ಅಂತ ನಾವು ಹೇಳ್ತಾ ಇದ್ವಿ. ಇಂಜಿನಿಯರಿಂಗ್ ಅವ್ರು ನೀವು 3ನೇ ರೌಂಡ್ ತನಕ ಬಂದು ಅಡ್ಡಾಡ್ಕೊಂಡಿದ್ರಿ ಅಂತ ಹೇಳ್ತಾ ಇದ್ವಿ. ಎಲ್ಲರಿಗೂ ಫಸ್ಟ್ ರೌಂಡ್ ಅಲ್ಲಿ ಹೋಲ್ಡ್ ಮಾಡು, ನೀನ್ ಬಾ ಸೆಕೆಂಡ್ ರೌಂಡ್ ಅಲ್ಲಿ ಮಾತ್ರ ನೀನ್ ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆಗ್ತೀನಿ, ಬಟ್ ನನಗೆ ಥರ್ಡ್ ರೌಂಡ್ ಅಲ್ಲಿ ಒಳ್ಳೆ ಸೀಟ್ ಸಿಕ್ಕಿದ್ರೆ ನಾನೇನು ಅವಾಗ ನಾಟ್ ಓನ್ಲಿ ಮೆಡಿಕಲ್ ಡೆಂಟಲ್ ಆಯುಷ್ ಇಂಜಿನಿಯರಿಂಗ್ ಯಾರಿಗೆ ಬೇಕಾದ್ರೂ ಥರ್ಡ್ ರೌಂಡ್ ಅಲ್ಲಿ ನೀವು ಅಪ್ಗ್ರೇಡೇಷನ್ಗೆ ಬನ್ನಿ ಅಂತ ಹೇಳ್ತೀವಿ. ಯಾರು ಬೇಕಾದ್ರೂ ಬನ್ನಿ. ನಾವು ಥರ್ಡ್ ರೌಂಡ್ ಶುರು ಆಗ್ತಿದಂಗೆ ಸೀಟ್ ಮ್ಯಾಟ್ರಿಕ್ಸ್ ಹಾಕ್ತೀವಿ. ಸೀಟ್ ಮ್ಯಾಟ್ರಿಕ್ಸ್ ಗೊತ್ತಾಗುತ್ತೆ ಅವರಿಗೆ, ಯಾವ್ಯಾವ ಕಾಲೇಜಲ್ಲಿ ಎಲ್ಲೆಲ್ಲಿ ಸಿಗೋದು. ಆರ್ವಿನಲ್ಲಿ 1-2 ಇದೆ, ಬೆಂಗಳೂರು ವೆಟರ್ನರಿ 2 ಇದೆ. ಅವನು ಬೆಂಗಳೂರು ವೆಟರ್ನರಿ ಸಿಕ್ಬೇಕಾಗಿರೋನು ಬೀದರ್ ವೆಟರ್ನರಿ ಸಿಕ್ಕಿತ್ತು ಅವನಿಗೆ ಜಸ್ಟ್ ಇಲ್ಲಿ ಬೆಂಗಳೂರಲ್ಲಿ 2 ಸೀಟ್ 1 ಸೀಟ್ ಖಾಲಿ ಆದ್ರೂ ಅವನ ಕಡೆ ಪುಷ್ ಆಗ್ತಾನೆ, ಅವನಿಗೆ ಕ್ಲಾರಿಟಿ ಇರುತ್ತೆ ಹುಡುಗನಿಗೆ. ಅವನಿಗೆ 3ನೇ ರೌಂಡಲ್ಲಿ ನಾನು ಕೊಡ್ತೀನಿ. ಅವ್ನು ಲಾಗಿನ್ ಆಗು, ಬೆಂಗಳೂರು ಎಂಟ್ರಿ ಮಾಡು. ಒಂದ್ ವೇಳೆ ಬೆಂಗಳೂರು ಸಿಕ್ತು ಅವನಿಗೆ, ಬೀದರ್ದ ಆಟೋಮೆಟಿಕ್ ಆಗಿ ಇನ್ನೊಬ್ಬ ಹೋಗುತ್ತೆ, ಅವ್ನು ಬೆಂಗಳೂರಿಗೆ ಒಂದು ಅಡ್ಮಿಷನ್ ಆಗ್ಬೋದು. ಫೀಸ್ ನಮ್ಮ ಹತ್ರನೇ ಇರೋದ್ರಿಂದ ಜಸ್ಟ್ ನಾವು ಬುಕ್ ಅಡ್ಜಸ್ಟ್ ಮಾಡ್ತೀವಿ. ಇಂಜಿನಿಯರಿಂಗ್ ಕಾಲೇಜ್ ಪ್ರೈವೇಟ್ ಅಲ್ಲಿ ಹೋಗಿ ಅಡ್ಮಿಷನ್ ಆದಾಗ ಹುಡುಗರು ಅಲ್ಲಿ ಒಂದು ಹಾಸ್ಟೆಲ್ ಫೀಸು, ಸ್ಕಿಲ್ ಲ್ಯಾಬ್ ಫೀಸು ಅಂತ ಏನೋ ಒಂದು ಸಣ್ಣ ಅಮೌಂಟ್ ಎಕ್ಸ್ಟ್ರಾ ಕಟ್ಟಿಸ್ಕೊಂಡಿರ್ತಾರೆ. ಅದಕ್ಕೆ ಅಸೋಸಿಯೇಷನ್ ಅವರೆಲ್ಲ ನಮಗೆ ಒಪ್ಪಿ ರೆಸಲ್ಯೂಷನ್ ಮಾಡಿದೀವಿ, ಅವರಿಗೆ ಏನೂ ತೊಂದರೆ ಆಗದಿಲ್ದಿರೋ ತರ ದುಡ್ಡು ಕೊಟ್ಟು ಕಳ್ಸೋ ಕೆಲಸನ ನಾವು ಜವಾಬ್ದಾರಿ ತಗೊಂತೀವಿ ಅಂತ ಅಸೋಸಿಯೇಷನ್ ಅವ್ರು ಹೇಳಿ. ಹಂಗಾಗಿ ಈ ಸರಿ ಅದನ್ನೊಂದು ಬದಲಾವಣೆ. ಮತ್ತೆ ಇನ್ನೊಂದು ಅದು ಎಸ್ ಸಿ ವಿಶೇಷವಾಗಿ SCದು ನಮಗೆ ಅರ್ಜಿ ಕರೆದಂತ ಸಂದರ್ಭದಲ್ಲಿ ಈ ಒಳ ಮೀಸಲಾತಿದು ಬಗ್ಗೆ ಇನ್ನೂ ಆಗಿರಲಿಲ್ಲ. ಅದಾದ್ಮೇಲೆ ಡಿಸಿಷನ್ ಆಯ್ತು. ಆದ್ಮೇಲೆ ಅದು ಯಾವುದು ಮೊದಲು ಬೇರೆ ಪರ್ಸೆಂಟೇಜ್ ಇತ್ತಲ್ಲ ಅದಾಯ್ತು. ಅದಾದ್ಮೇಲೆ ಈಗಂತೂ 2.5 ಅದು. ನಾವು ಎಲ್ಲ ಹುಡುಗರಿಗೂ ಕಂಟಿನ್ಯೂಸ್ SMS ಕಳಿಸಿದ್ವಿ. ಹಿಂದೆಲ್ಲ ಏನಾಗ್ತಿತ್ತು, ಅಪ್ಲಿಕೇಶನ್ ಹಾಕಕ್ಕೆ 2 ತಿಂಗಳು ಟೈಮ್ ಕೊಟ್ಟಿದ್ರೆ ಅದಾದ್ಮೇಲೆ 15 ದಿನ ಎಡಿಟಿಗೆ ಕೊಡೋರು, ಕ್ಲೋಸ್. ಹಿಂದೆಲ್ಲ ಸುಮಾರು ಕೋರ್ಟಿಗೆ ಹೋಗಿ ಅವರು ಎಡಿಟ್ ತಗೊಂಬರೋ. ನಾವು ಈ ವರ್ಷ ಎಡಿಟ್ ಅನ್ನೋ ಆಪ್ಷನ್ ಕ್ಲೋಸೇ ಮಾಡಿಲ್ಲ. ಜಸ್ಟ್ ಮೊನ್ನೆ ಒಂದು ಎಕ್ಸಾಮ್ ಬರೆಯುವಾಗ 1 ವಾರ ಕ್ಲೋಸ್ ಮಾಡಿದ್ವಿ. ಎಡಿಟ್ ಫುಲ್ ಓಪನ್ ಇಟ್ಟು ಹುಡುಗರಿಗೆ SMS ಹಾಕ್ತಾ ಇದ್ವಿ, ನೀವು ಕನ್ನಡ ಹಾಕಿಲ್ವ ಹಾಕೊಳ್ರಿ, ಕ್ಯಾಸ್ಟ್ ಹಾಕಿಲ್ವ ಹಾಕೊಳ್ರಿ. ಈ SC ಹುಡುಗರುಗಳಿಗೆ ನೀವು SC ಮಾತ್ರ ಹಾಕಿದ್ದೀರ ಅರ್ಜಿ ಹಾಕುವಾಗ, SC A B C ನೀವು ಹಾಕಬೇಕು, ದಯಮಾಡಿ ನೀವು ಸರ್ಟಿಫಿಕೇಟ್ ತಗೊಂಡು ಹಾಕಿ ಅಂತ. 18,000 SC ಹುಡುಗರುಗಳು ನಮ್ಮ ಯಾವ ಕರೆಗೂ ಸ್ಪಂದನೆ ಮಾಡಿಲ್ಲ, ಅವರು SC A B C ಅಪ್ಡೇಟ್ ಮಾಡಿಲ್ಲ. ನನ್ನ ಸಮಸ್ಯೆ ಏನಂತಂದ್ರೆ, ಇಂಜಿನಿಯರಿಂಗು ಮೆಡಿಕಲ್ ಡೆಂಟಲ್ ಎಲ್ಲರೂ ಈಗ ಸೀಟು ರಿಸರ್ವೇಶನ್ ನಮಗೆ ಕೊಡುವಾಗ 2Aಗೆ ಇಷ್ಟು ಸೀಟ್ ಇದೆ, 2Bಗೆ ಇಷ್ಟು ಸೀಟ್ ಇದೆ ಅಂತ ಕೊಟ್ಟಾಗೆ SC Aಗೆ ಇಷ್ಟಿದೆ, Bಗೆ ಇಷ್ಟಿದೆ, Cಗೆ ಇಷ್ಟಿದೆ ಅಂತ ನನಗೆ ಕೊಡ್ತಾರೆ. 18,000 ಹುಡುಗರು ಬರೀ SC ಅಂತ ಇಟ್ಕೊಂಡಿದ್ದಾರೆ. ನನ್ನ ಕಂಪ್ಯೂಟರ್ ಅವ್ರಿಗೆ ಅಲಾಟೆ ಮಾಡಲ್ಲ ಸೀಟು. ಅದಕ್ಕೆ ನಾನು ಏನ್ ಮಾಡಿದೆ, ಈ ವೆರಿಫಿಕೇಶನ್ ಸ್ಲಿಪ್ ಬಿಟ್ನಲ್ಲ ಮೊನ್ನೆ, ಈ 18,000 ವಿದ್ಯಾರ್ಥಿಗಳಿಗೂ ಅವ್ರ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳಕ್ ಹೋದ್ರೆ, ಸ್ವಾಮಿ ನೀನು ABC ಸರ್ಟಿಫಿಕೇಟ್ ಹಾಕಿಲ್ಲ, ನೀನು ಬರೀ SC ಹಾಕಿದ್ಯಾ, ದಯಮಾಡಿ ನೀನು SC ABC ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಿದ ಮೇಲೆ ನೀನು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಬ್ಲಾಕ್ ಮಾಡಿ ಅಪ್ಲೋಡ್ ಮಾಡಬಹುದು. ವೆಬ್ಸೈಟ್ ಅಲ್ಲೇನೆ ಈಗ ಅವ್ರ ಅಪ್ಲಿಕೇಶನ್ ಇನ್ನೂ ಓಪನ್ ಇಟ್ಟಿದ್ದೀನಿ ನಾನು.
ಈಗ ಅವ್ರ ಸರ್ಟಿಫಿಕೇಟ್ ತಗೊಂಡ್ ಬಂದು ಅದು ಹೆಂಗಿದೆ ಅಂದ್ರೆ, ಈಗ ಅವ್ರು ಹೇಳಿದ್ರಲ್ಲ ಒಬ್ಬ ತಾಯಿ, ನಾನು ಇವತ್ತು ಅಪ್ಲೈ ಮಾಡಿ ಬಂದು ಎಂಟ್ರಿ ಮಾಡಕ್ ಹೋದ್ರೆ ಅದು ಬರ್ತದೆ. ಅಪ್ಲೈ ಮಾಡಿರುವಾಗ ಬಂದಿರೋದು ಜಸ್ಟ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಇದೆ. ಮತ್ತಿವರು ಇವ್ರದಿವ್ರು ಸ್ವಲ್ಪ ನಮ್ಮಲ್ಲಿ ಮ್ಯಾನಿಪುಲೇಟ್ ಮಾಡೋರು ಜಾಸ್ತಿ ಇದ್ದಾರೆ ಅಂತ ನಾವು ಅವ್ನ ತಹಶೀಲ್ದಾರ್ ಆಫೀಸಲ್ಲಿ ಏನು ಇಶ್ಯೂ ಮಾಡ್ತಾರಲ್ಲ ಅವರಿಂದ ನಮಗೆ ಇಂಟಿಗ್ರೇಷನ್ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ. ಅವನ ಆರ್ ಡಿ ನಂಬರ್ ಹಾಕಿದ್ರೆ ಇವ್ರು ತಪ್ಪಾಗ ಅಲ್ಲಿಂದ ಫೆಚ್ ಆಗ್ಬಿಡುತ್ತೆ. ಹಂಗಾಗಿ ಅವ್ರು ಮೋಸ ಮಾಡೋಕ್ಕಾಗಲ್ಲ. ತಿತ್ಕೊಂಡು ಬಂದು ಒಟ್ಟು ನಾನು ಹಾಕಿದ್ದೀನಿ ಲಿಂಕ್ ಮಾಡಿದ್ದೀನಿ ನಾವು. ಹಾಗಾಗಿ API ಇಂಟಿಗ್ರೇಷನ್ ಇದೆ, ಅಲ್ಲಿಂದ ಬರುತ್ತೆ. ಅದಕ್ಕೆ SC ABC ಅವರಿಗೆ ನಾಳೆ ನಾನು ಸೀಟ್ ಅಲಾಟ್ ಮಾಡಬೇಕು ಅಂತಂದ್ರೆ ನನ್ನ ಹತ್ರ ಸೀಟ್ ಇರೋದೇ, ನಂದು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ತನಕ, ನಾನು ಇನ್ನು ಟೈಮ್ ಟೇಬಲ್ ಕೊಟ್ಟಿಲ್ಲ. ಆದಷ್ಟು ಬೇಗ ಮಾಡಿಸಿದ್ರೆ ಗಾಬರಿ ಅಂತ ಅಗತ್ಯ ಇಲ್ಲ. ಇಲ್ಲಾಂದ್ರೆ ಸೀರಿಯಸ್ನೆಸ್ ಬರಲ್ಲ. ಅದು ಈಗ ನಾನು ವೆರಿಫಿಕೇಶನ್ ಸ್ಲಿಪ್ನು ಬಿಟ್ಬಿಟ್ಟಿದ್ರೆ ಅವರಿಗೆ ನಾನು, ಆಮೇಲೆ ಅವರು ಅವಾಗಲೂ ನೋಡ್ತಿರ್ಲಿಲ್ಲ. ಬಟ್ ಇಲ್ಲೇನಂತ ಬರ್ತಿತ್ತು, ನಮ್ಮವ್ರು ಏನ್ ಮಾಡಿದ್ರು, ನಮ್ಮವ್ರು ಏನ್ ಅನ್ಕೊಂಡು ಸರ್ SC ABC ಹಾಕಿದ್ದು ಇಷ್ಟು ಸರಿ ಹೇಳಿದೀವಿ, ಹಾಕಿಲ್ಲ ನಾವು SCಗಳನ್ನೆಲ್ಲ ಜಸ್ಟ್ ಜನರಲ್ ಅಂತ ಮಾಡ್ಬಿಡೋಣ ಅಂತ ಮೆಸೇಜ್ ಕಳಿಸಿದ್ವಿ, ತುಂಬಾ ಮೆಸೇಜ್ ಕಳಿಸಿ ಜನರಲ್ ಮಾಡ್ಬಿಡೋಣ ಅಂತ. ಅದು ಸರಿಯಾಗಲ್ಲ. ನಾವು ಸುಮ್ಮನೆ ಹಾಕಿಲ್ಲ ಅಂತ ಜನರಲ್ ಮಾಡಿದೀವಿ ಅಂತಂದ್ರೆ ಆಮೇಲೆ ಬಂದು ಗಲಾಟೆ ಮಾಡೋರು ಭಾಳ ಮಾಡ್ತಾರೆ. ಅದಕ್ಕೆ ನಾವೀಗ ಬ್ಲಾಕ್ ಮಾಡಿಟ್ಟಿದ್ದೀವಿ. ಬಟ್ ಅದನ್ನು ಡಿಸ್ಪ್ಲೇ ಮಾಡ್ತಾರೆ, ಡೌನ್ಲೋಡ್ ಮಾಡಕ್ಕೆ ಹೋಗ್ತಿದಂಗೆ ಅದು ಬರ್ತಾ ಇದೆ. ಅವ್ರು ಮಾಡ್ಕೊಂಡು ಅವ್ರ ಅಪ್ಲಿಕೇಶನ್ ಅಲ್ಲಿ ಹೋಗೋದು ಅಪ್ಡೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅಪ್ಡೇಟ್ ಆಗಿ ಡೌನ್ಲೋಡ್. ಸರ್ ಇದು ಈ ಪೊಲೀಸ್ PC-ಗಳ ಪ್ರಾಬ್ಲಮ್ ಏನಾಗಿದೆ ಸರ್? ಅಪ್ಲಿಕೇಶನ್ ಏನೋ ತಗೋತಾರೆ, ಪ್ರಾಬ್ಲಮ್ ಏನೋ ಆಗಿಲ್ಲ. ಮೊನ್ನೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಸರ್ ಸ್ಟೂಡೆಂಟ್ ಯೂನಿಯನ್ ಏನಂತ ಅದೇ ವೆಬ್ಸೈಟ್ ಏನೋ ಪ್ರಾಬ್ಲಮ್ ಆಗ್ತದೆ, ಅಪ್ಲೋಡ್ ನೇಮ್ ಮಿಸ್ ಮ್ಯಾಚ್ ಆಧಾರದ ಪ್ರಾಬ್ಲಮ್. ಆಧಾರಲ್ಲಿ ಒಂಥರ ನೇಮ್ ಇದೆ, ಮಾರ್ಕ್ಸ್ ಕಾರ್ಡ್. ಈಗ ನಮ್ಮಲ್ಲಿ ನೋಡಿ, ನಾವೇನಾದ್ರೂ ಒಂದು ಕಟ್ ಮಾಡಬೇಕು ಅಂತಂದ್ರೆ ಅದು ಟೆಕ್ನಾಲಜಿಯಿಂದ ಮಾತ್ರ. ಹಿಂದೆ ಏನು ಮಾಡ್ತಿದ್ರು ಹುಡುಗರು, ನಾನು KA ಚಾರ್ಜ್ ತಗೊಳೋದಕ್ಕಿಂತ ಮೊದಲು ನಮಗೆ ಆಧಾರ್ ಬೇಸ್ ಮೇಲೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ತುಂಬ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ನೋಟಿಫಿಕೇಶನ್ ಆಗಬೇಕು, ನಾವು ಆಧಾರನ್ನ ಬಳಕೆ ಮಾಡಬೇಕು ಅಂತಂದರೆ ತುಂಬ ರಿಜಿಟ್ ಇದೆ. ಅದು ಕಂಪಲ್ಸರಿ ಮಾಡೋಂಗಿಲ್ಲ, ಬಟ್ ಇಂಡೈರೆಕ್ಟಾಗಿ ನಾವು ಕಂಪಲ್ಸರಿ ಮಾಡ್ಬೋದು. ಈಗ ಅಲ್ಲಿ ಹೇಳ್ತಾ ಇದ್ದಲ್ಲ ರಮೇಶ್ ಕುಮಾರ್, ಆಕ್ಚುಲಿ ಕನ್ನಡದಲ್ಲಿ ರಮೇಶ್ ಕುಮಾರ RA. ನೀವು ಮೊದಲೇನು ಮಾಡ್ತಿದ್ರು, ರಮೇಶ್ ಕುಮಾರ್ ಒಂದು ಅಪ್ಲಿಕೇಶನ್ ಹಾಕೋದು, ಒಂದು ಫೋಟೋ ಅಪ್ಲೋಡ್ ಮಾಡೋದು, ರಮೇಶ್ ಕುಮಾರ ಒಂದು ಅಪ್ಲಿಕೇಶನ್ ಅಪ್ಲೋಡ್ ಮಾಡೋದು. ಎರಡೂ ಇದೆ. ಫೋಟೋವನ್ನು ನೀವು ತುಂಬ ಬುದ್ಧಿವಂತರಿದ್ದೀರಾ, ನಿಮ್ದೊಂದು ಫೋಟೋ ಹಾಕೋದು, ನಂದೊಂದು ಫೋಟೋ ಹಾಕೋದು. ಉಳಿದಿದ್ದೆಲ್ಲ ಕ್ರೆಡೆನ್ಷಿಯಲ್ ರಮೇಶ್ ಕುಮಾರ್ ಒಂದೇ, ಕೆಳಗಡೆ ಹಾಕೋದು ಅಡ್ರೆಸ್ ಎಲ್ಲ. ಕಂಪ್ಯೂಟರ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ. RA ಒಂದಿದೆ, ಅದಕ್ಕೆ ನಿಮಗೊಂದು ಆರ್ ಟಿಕೆಟ್ ಕೊಡ್ತಾ ಇತ್ತು, ನನಗೊಂದು ಆರ್ ಟಿಕೆಟ್ ಕೊಡ್ತಾ ಇತ್ತು, ಫೋಟೋ ಮಾತ್ರ ಬೇರೆ. ಪರೀಕ್ಷೆ ದಿವಸ ಹೆಂಗಿರುತ್ತೆ ಅಂತಂದರೆ, ಜಸ್ಟು ಇವರು ನಮ್ಮ ಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ನಾವು 2 hours ಮೊದಲು ಬರೆದಿದ್ರು ಬರಲ್ಲ, ಲಾಸ್ಟು 10 ನಿಮಿಷ ಇದ್ದಂಗೆ ಬಂದು ದಡ ಹೋಗಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಬಿಡೋದು. ಅದೇನು ಇಂಟೆನ್ಷನಲ್ಲಿ ಮಾಡೋದು. ಇನ್ವಿಜಿಲೇಟ್ರು ಬರಬೇಕು, ನಾಮಿನಲ್ ರೂಲ್ ಎಲ್ಲರ ಹತ್ರ ಸೈನ್ ಮಾಡಿಸ್ಬೇಕು, ಫ್ರಂಟ್ ಡೆಸ್ಕಲ್ಲಿರೋರನ್ನ ಕರೆದು ಆ ಕ್ವಶನ್ ಪೇಪರ್ ಬಂಡಲ್ ಓಪನ್ ಮಾಡೋದಕ್ಕೆ ಸೈನ್ ಮಾಡಿಸ್ಬೇಕು. ಅದೆಲ್ಲ ಒಂದು 5 to 10 minutes ಆಗೋದು. ಅಂದರೆ ತುಂಬ ಅವಾಗ ನಿಮ್ಮದು ಫೋಟೋ ಅದು ಹೆಂಗೆಂಗೋ ಫೋಟೋ ಬ್ಲರ್ ಮಾಡಾಗಿ, ನಿಮ್ಮ ಫೋಟೋ ಹಾಲ್ ಟಿಕೆಟಲ್ಲಿ ಬಂದಿರೋ ಫೋಟೋ ಎರಡೂ ಕರೆಕ್ಟ್ ಇದೆಯಾ ಚೆಕ್ ಮಾಡೋಕ್ಕೂ ಟೈಮ್ ಆಗಲ್ಲ, ಚೆಕ್ ಮಾಡೋಕ್ಕೆ ಪ್ರಾಕ್ಟಿಕಲಿ ಸಾಧ್ಯನೇ ಇಲ್ಲ. ಅಲ್ಲಿ ಒಂದು ಎಕ್ಸಾಮ್ ಆಗೋಗ್ಬಿಡುತ್ತೆ. ಎಕ್ಸಾಮ್ ಆದಮೇಲೆ ನೀವು ರಮೇಶ್ ಕುಮಾರ ಬರೆದಿರ್ತೀರಿ, ನಾನು ರಿಸಲ್ಟ್ ಎರಡೂ ಬರುತ್ತೆ. ಕ್ರೆಡೆನ್ಷಿಯಲ್ ಉಳಿದಿದ್ದೆಲ್ಲದೂ ಸೇಮ್ ಇರುತ್ತೆ. ನೀವು ಯಾವ ಹಂತದಲ್ಲಿ ಹೆಂಗೆ ಕಂಡುಹಿಡಿತೀರಾ ಹೇಳಿ, ನೀವು ಆಗಲ್ಲ, ಕಂಡುಹಿಡಿಯೋಕೆ ಆಗೋದೇನೇ ಇಲ್ಲ. ಯಾಕೆಂದ್ರೆ ಎಲ್ಲೋ ಹೆಂಗೆ ಪ್ಲಾನ್ ಮಾಡ್ತಾರೆ ಅಂದರೆ, ಬೆಂಗಳೂರಲ್ಲಿ ಒಂದು ಎಕ್ಸಾಮ್ ಸೆಂಟ್ರು, ಕಲಬುರ್ಗಿನಲ್ಲಿ ಒಂದು ಎಕ್ಸಾಮ್ ಸೆಂಟ್ರು. ಒಂದ್ಸರಿ ಎಕ್ಸಾಮ್ ಆದಮೇಲೆ ಅದನ್ನ ಮತ್ತೆ ಚೆಕ್ ಮಾಡುವಂಥ ಯಾವ ಕ್ರಮಗಳು ಇಲ್ಲ ನಮಗೆ. ಮೆರಿಟ್ ಲಿಸ್ಟು ಡಿಪಾರ್ಟ್ಮೆಂಟಿಗೆ ಕೊಡ್ತೀವಿ, ಆಮೇಲೆ ಅವ್ರು ರಮೇಶ್ ಹೋಗಕ್ಕೆ ಶುರು ಮಾಡ್ತಾನೆ ಅಲ್ಲಿಗೆ ಡಾಕ್ಯುಮೆಂಟ್ ಎಲ್ಲ ತಗೊಂಡು. ಎಲ್ಲಿ ಲೆಕ್ಕ ಸಿಗುತ್ತೆ ನಮಗೆ? ನಾವೇನು ಮಾಡಿದ್ವಿ, ಅದಕ್ಕೆ ನಾವು ಆಧಾರನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ ಹುಡುಗರುಗಳು ಆಧಾರ್ ಹೆಂಗೆ ಆಧಾರ್ ಹಾಕ್ತು ಅಂತಂದ್ರೆ, ಸದ್ಯಕ್ಕೆ ಆಧಾರಿಂದ ನಮಗೆ ಡಾಟಾ ಫೆಚ್ ಆಗುತ್ತೆ. ಆಧಾರ್ ಏನೋ ಫೆಚ್ ಆಗುತ್ತೆ. ಆಧಾರ್ ಆದ್ಮೇಲೆ ನೀವೇ ಅಂತ ಮುಂದಕ್ಕೆ ಹೋಗೋದಕ್ಕೆ ನಿಮ್ದು ಇನ್ನೊಂದು ಯಾವ್ದಾದ್ರು ಮಾಡ್ಬೇಕಲ್ಲ, ನಿಮ್ದು SLC ಮಾರ್ಕ್ಸ್ ಕಾರ್ಡು, ನಿಮ್ದು ಕ್ಯಾಸ್ಟ್ ಅಂಡ್ ಇನ್ಕಮು. ಆಧಾರ್ ನೀವೇನ ಹಾಕಿದ್ದೀರಾ, ನಿಮ್ದು ಯಾವ್ದ್ರ ಜೊತೆ ಮ್ಯಾಚ್ ಮಾಡೋಣ ನೀವೇ ಅಂತ ಅದಕ್ಕೆ SSLCದು ಮಾರ್ಕ್ಸ್, ಆಧಾರ್ದು ಅವನದೇ ಕಾರ್ಡು, SLCದು ಅದೇ ಕಾರ್ಡು, ಅವ್ನು ಎರಡರಲ್ಲೂ ಒಂದೊಂದು ಹೆಸರು ಇಟ್ಕೊಂಡ್ರೆ ನಂದೇನ್ ತಪ್ಪು, KA-ದು ನನ್ನ ಕಂಪ್ಯೂಟರ್ದು ಏನ್ ತಪ್ಪು? ಅವನು ಅಟ್ಲೀಸ್ಟ್ ಎಕ್ಸಾಮ್ ಬರೆಯೋ ಹುಡುಗ, ಅವನು ಅಟ್ಲೀಸ್ಟ್ ಅದನ್ನಾದ್ರೂ ನೆಟ್ಟು ಮಾಡಿ ಇಟ್ಕೊಳ್ಬೇಕಲ್ವಾ? ಈಗ ಬರೋದು ಇದು ಸರಿ ಇಲ್ಲ, ಹೆಂಗೆ ಸರಿ ಇಲ್ಲ ನನ್ನ ಸಾಫ್ಟ್ವೇರು, ಅವ್ನು ಬರಲಿ ಪ್ರೂವ್ ಮಾಡಲಿ. ಇಲ್ಲ ನಂದು ನೇಮ್ ಮಿಸ್ ಮ್ಯಾಚ್ನೇ ಕರೆಕ್ಟ್ ಮಾಡ್ಕ. ಮತ್ತೆ ಅಂದ್ರೆ ಅವರಿಗೆ ಈ ಗೇಮ್ ಪ್ಲೇ ಮಾಡೋದಕ್ಕೆ ನಾವು ಕಟ್ ಮಾಡ್ತಿದ್ದಂಗೆನೆ ಈ ತರದ್ದು ಮಾಡ್ತಾರೆ. ನಾವು ಹಂಗಾಗಿ ಆಧಾರನ್ನ SSLC ನೋಡಿ, ಫ್ಯೂಚರ್ಲಿ ಅವನು ಎಂದಾದ್ರೂ ಒಂದಿನ ಅವನಿದು ಕರೆಕ್ಟ್ ಮಾಡ್ಕೊಂಡ್ಲೇಬೇಕು.
SSLC ಮಾರ್ಕ್ಸ್ ಕಾರ್ಡ್, ನಾವು ಅದಕ್ಕೇನೆ ಬೇರೆ ಏನೇನೋ ಹೆಂಗ್ ಕೇಳ್ತಿಲ್ಲ, ರೇಷನ್ ಕಾರ್ಡ್ ಕೇಳ್ತಿಲ್ಲ, ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಜೊತೆಗೆ SSLC ಇದು ಮಾಡಿ ಇಟ್ಕೊಳ್ಳಿ. ಮತ್ತು ನಾವು ಒಂದು ಸುಮಾರು ಸರಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ಹೇಳಿದೀವಿ, ನೀವು ಇದನ್ನ ಸರಿ ಮಾಡಿ ಇಟ್ಕೊಳ್ಳಿ ಅಂತ. ಅವರು ಇಂಟೆನ್ಷನಲಿ ಮಾಡ್ತಾ ಇಲ್ಲ, ಈ ತರ ಗೇಮ್ ಮಾಡೋದೆಲ್ಲ ನಾವು ಕಟ್ ಮಾಡಿದೀವಿ, ಅದಕ್ಕೋಸ್ಕರ ಇದು